ನಮಸ್ಕಾರ. ಇವತ್ತಿನ ದಿನ ನಮ್ಮ ಎಪಿಸೋಡಲ್ಲಿ ಒಂದು ಬೇರೆ ವಿಷಯನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಮ್ಮದು ದಿನೇ ದಿನೇ ವ್ಯೂಯರ್ಶಿಪ್ ಆಗ್ಬೋದು, ಸಬ್ಸ್ಕ್ರಿಪ್ಷನ್ ಆಗ್ಬೋದು, ಹೊಸದಾಗಿ ನಾವು ಶುರು ಮಾಡಿದ್ರು ಕೂಡ ಸಾರಥಿ ಕಮ್ಯುನಿಕೇಷನ್ಸ್ದು ಅದು ಕ್ಲಿಕ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಇದೇ ತರಹ ನಿಮ್ಮ ಒಂದು ಸಪೋರ್ಟು ಬೇಕಾಗುತ್ತೆ, ಎನ್ಕರೇಜ್ಮೆಂಟ್ ಆ್ಯಂಡ್ ವ್ಯೂಯರ್ಶಿಪ್ಪು ಕೂಡ ಬೇಕಾಗುತ್ತೆ. ಸೊ ದಟ್ ನಾವು ಹೊಸ ವಿಷಯಗಳನ್ನು ಹೇಳೋದಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇದೆ. ಮತ್ತು ನಾನು ಶಮಂತ, ಸಾರಥಿ ರಿಸೋರ್ಸ್ ಸೆಂಟರ್ ಫಾರ್ ಕಮ್ಯುನಿಕೇಷನ್ಸಲ್ಲಿ ಇದು ಒಂದು ಇನಿಷಿಯೇಟಿವ್. ಪಾಡ್ಕಾಸ್ಟ್ ಈಸ್ ಒನ್ ಆಫ್ ಅವರ್ ಇನಿಷಿಯೇಟಿವ್. ಮತ್ತು ಇವತ್ತಿನ ದಿನ ನಾವು ಮಾತಾಡ್ತಾ ಇದ್ದೀವಿ ಎಕನಾಮಿಕ್ಸ್ ಬಗ್ಗೆ, ಫೈನಾನ್ಷಿಯಲ್ ಈಕ್ವಾಲಿಟಿ ಬಗ್ಗೆ, ಫೈನಾನ್ಷಿಯಲ್ ಎಂಪವರ್ಮೆಂಟ್ ಬಗ್ಗೆ. ಬರೀ ಹೆಣ್ಮಕ್ಳದ್ದು ಮಾತ್ರ ಅಲ್ಲ, ಜನರಲಾಗಿ ನಾವು ಮಾತಾಡ್ತಾ ಇದ್ದೀವಿ. ಬಿಕಾಸ್ ಇವತ್ತು ಸಾಕಷ್ಟು ಸ್ಕೀಮ್ಸ್ ಇವೆ, ಪಾಲಿಸೀಸ್ ಇವೆ. ಬ್ಯಾಂಕ್ಸಿಂದ ಸಾಲ ತೆಗೆದುಕೋಬಹುದು, ರೀಪೇಮೆಂಟು ತುಂಬ ಈಸಿ ಆಗಿದೆ. ಕೊಲ್ಯಾಟ್ರಲ್ ಕೂಡ ಬೇಕು ಅಂತ ಹೇಳ್ತಾ ಇಲ್ಲ ಕೆಲವು ಸ್ಕೀಮ್ಸಲ್ಲಿ. ಈ ಥರ ಎಲ್ಲ ಇರಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಜನಕ್ಕೆ ಹೋಗ್ತಾ ಇದೆ, ಯಾವ ರೀತಿ ಒಂದು ಸ್ಟ್ರಕ್ಚರ್ಡ್ MSME, ಮುದ್ರಾ, ಈ ಥರ PMFI ಇವೆಲ್ಲ ಇದೆಯಲ್ಲ, ಅದೇ ತರಹ ತೊಗೊಳ್ದೇನೂ ಕೂಡ ಮೈಕ್ರೋ ಆ್ಯಕ್ಟಿವಿಟೀಸು ಇವತ್ತಿನ ದಿನ ಜಾಸ್ತಿ ಆಗ್ತಾ ಇದೆ. ಮೈಕ್ರೋ ಆ್ಯಕ್ಟಿವಿಟೀಸ್ ಯಾತಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋದಾದರೆ, ಅರ್ಬನ್ನಲ್ಲಿ, ಮೆಟ್ರೋನಲ್ಲಿ, ಬೆಂಗಳೂರಲ್ಲಿ ಅಂತ ಹೇಳೋದಾದರೆ, ಆಬ್ವಿಯಸ್ಲಿ ಈಗ ವಿಮೆನ್ ಎಂಪವರ್ಮೆಂಟ್, ಲಿಟ್ರಸಿ ರೇಟ್ ಜಾಸ್ತಿ ಆಗಿದೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ. ಹಾಗಾಗಿ ಅದನ್ನು ಒಂದು ಮೀನಿಂಗ್ಫುಲ್ಲಿ ಯಾವ ಥರ ಡೈವರ್ಟ್ ಮಾಡಬೇಕು ಅಂತ ಹೆಣ್ಮಕ್ಳು ಯೋಚನೆ ಮಾಡ್ತಾ ಇದ್ದಾರೆ. ಸಿಮಿಲರ್ಲಿ ಸಾಕಷ್ಟು ಜನ ಪುರುಷರು ಕೂಡ ಕನ್ವೆನ್ಷನಲ್ ಜಾಬ್ ಬಿಟ್ಟು ಬೇರೆ ತರಹ ಜಾಬ್ಗಳಿಗೆ ಅವರು ಕೂಡ ಬರ್ತಾ ಇದ್ದಾರೆ. ಇದಿಷ್ಟು ಕೂಡ ತುಂಬ ಜನ ಎಲ್ಲರೂ ಅದನ್ನು ರಿಜಿಸ್ಟರ್ ಮಾಡಿಸಿರ್ತಾರೆ ಮತ್ತು ಫಾರ್ಮಲ್ ಆಗಿ GST ಅಂಡರ್ ಮಾಡಿಸಿರ್ತಾರೆ. ಇನ್ನು ಕೆಲವರು ಅದು ಮಾಡ್ದೇನೂ ಕೂಡ ದೇ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಟು ದ ಎಕಾನಮಿ. ಈ ತರಹ ಅನ್ಆರ್ಗನೈಸ್ಡ್ ಆಗಿ, ಅನ್ಸ್ಟ್ರಕ್ಚರ್ಡ್ ಆಗಿ ಕೆಲಸ ಮಾಡ್ತಿರೋಂತಹ ಗ್ರೂಪ್ ಆಫ್ ಸಕ್ಸಸ್ಫುಲ್ ಪೀಪಲ್, ಅವ್ರಿಗೆ ಹೆಸರು ಕೂಡ ಇಲ್ಲ. ಹರ್ಷಿತಾ ಅನ್ನೋ ಹೆಸರಿನಲ್ಲಿ ಅದು ನಡ್ಕೊಂಡು ಹೋಗ್ತಾ ಇದೆ. ಹರ್ಷಿತಾ ಅದು ಬ್ರ್ಯಾಂಡ್ ನೇಮು ಅಲ್ಲ, ಈವೆಂಟ್ ಗ್ರೂಪು ಕೂಡ ಅಲ್ಲ, ಒಬ್ಬ ಇಂಡಿವಿಜುವಲ್ ನೇಮಲ್ಲಿ ನಡೀತಾ ಇರೋದು. ಆ್ಯಂಡ್ ಇಟ್ ಈಸ್ ಸೋ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಅವ್ರ ಗ್ರೂಪಲ್ಲಿ ಮೋರ್ ದ್ಯಾನ್ 50-100 ಪೀಪಲ್ ಆರ್ ದೇರ್. ಆಂಟ್ರಪ್ರೆನರ್ಸ್ ಆರ್ ದೇರ್, ಪ್ರಾಮಿಸಿಂಗ್ ಆಂಟ್ರಪ್ರೆನರ್ಸ್ ಆರ್ ಬಡ್ಡಿಂಗ್ ಆಂಟ್ರಪ್ರೆನರ್ಸ್. ಐ ರಿಯಲಿ ಡೋಂಟ್ ನೋ ವಾಟ್ ವರ್ಡ್ ಐ ಶುಡ್ ಯೂಸ್, ಬಟ್ ಆಲ್ ಆಫ್ ದೆಮ್ ಆರ್ ಮೇಕಿಂಗ್ ವೆರಿ ಗುಡ್ ಬಿಸ್ನೆಸ್. ಇದು ಇವತ್ತಿನ ದಿನ ಹರ್ಷಿತನ ಜೊತೆಗೆ ಈ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನೀವು ಹೇಗೆ ಅದರಲ್ಲಿ ನೀವು ಪ್ರಾಫಿಟ್ ಬೆನಿಫಿಟ್ ತೋರಿಸೋದಕ್ಕೆ ಸಾಧ್ಯ ಆಗ್ತಿದೆ ಅಂತ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಈ ಮೈಕ್ರೋ ಆ್ಯಕ್ಟಿವಿಟೀಸ್ನ, ಬಿಸ್ನೆಸ್ನ ಸಕ್ಸಸ್ ಆಗಿ ಮಾಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು? ಬೇಸಿಕಲಿ ನಾನು ಎಲೆಕ್ಟ್ರಾನಿಕ್ ಇಂಜಿನಿಯರು. ಸೊ ಅದಾದಮೇಲೆ ಐ ವರ್ಕ್ ಇನ್ ಅ ಕೋರ್ ಕಂಪನಿ, PCB ಡಿಸೈನರ್. ನಾನು ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ ವಾಸ್ ಮೈ ಡೆಸಿಗ್ನೇಷನ್. ಸೊ ಆಫ್ಟರ್ ವರ್ಕಿಂಗ್ ಮದುವೆ ಟೈಮ್ ಬಂದಾಗ ನಾನು ರಿಸೈನ್ ಮಾಡಿದೆ. ಯಾಕಂತ ಹೇಳಿದ್ರೆ ನನ್ನ ಒಂದು ಡೊಮೈನಲ್ಲಿ ಯಾವ ಥರ ಇರುತ್ತೆ ಅಂದರೆ, ಎವ್ರಿ ಡೇ ಬೇಸಿಸಲ್ಲಿ ನಾನು ಅಪ್ಡೇಟ್ ಮಾಡ್ಕೋಬೇಕು ನನ್ನ ಸ್ಕಿಲ್. ಸೊ ನಂಗೆ ವರ್ಕ್ ಪ್ರೆಷರ್ ಗೊತ್ತಿತ್ತು. ಸೊ ಫ್ಯಾಮಿಲಿ ಆ್ಯಂಡ್ ವರ್ಕ್ ಎರಡು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿತ್ತು. ಸೊ ಐ ಕ್ವಿಟ್ ಜಾಬ್. ಸೊ ಫ್ಯಾಮಿಲಿ ಲೈಫ್, ಅದಾದಮೇಲೆ ಮಗು, ಅದಾದಮೇಲೆ ಐ ಪ್ಲ್ಯಾಂಡ್ ಲೈಕ್ ನೆಕ್ಸ್ಟ್ ನಾನು ಏನಕ್ಕೆ ಹೋಗಬಹುದು, ಮತ್ತು ನನ್ನ ಡೊಮೈನ್ಗೆ ಹೋಗೋಣ ಅಂತ ನೋಡಿದಾಗ ಟೂಲ್ಸ್ ಎಲ್ಲ ತುಂಬ ಅಪ್ಗ್ರೇಡ್ ಆಗಿತ್ತು. ಸೊ ಐ ಎಕ್ಸ್ಪ್ಲೋರ್ಡ್ ಒಂದು ಸೇಲ್ ಸೆಕ್ಟರ್, ಅಂದರೆ HDFC ಬ್ಯಾಂಕಲ್ಲಿ ಐ ಜಾಯಿನ್ಡ್ ಆಸ್ ಅ ರಿಲೇಷನ್ಶಿಪ್ ಮ್ಯಾನೇಜರ್. ಸೊ ನನಗೆ ಎರಡು ಐಡಿಯಾ ಬಂತು. ಒಂದು ಕೋರ್ ಡೊಮೈನ್ದು ಐಡಿಯಾ ಇತ್ತು. ಬೇಸಿಕಲಿ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿದ್ದರಿಂದ ಈ ವೆಬ್ಸೈಟ್ಸು, ಅದಾದಮೇಲೆ ಹೊರಗಡೆ ಟೆಕ್ನಾಲಜಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅದಾದಮೇಲೆ ಈಗ ನಮ್ಮದು ಕಾಂಪೊನೆಂಟ್ಸ್ ಎಲ್ಲ ನಾವು ಬೇರೆ ಕಡೆಯಿಂದ, ಅಂದರೆ ಫಾರಿನಿಂದ ಎಲ್ಲ ಬೈ ಮಾಡ್ತಾ ಇದ್ವಿ. ಆವಾಗ ಐ ಯೂಸ್ ಟು ಕಮ್ಯುನಿಕೇಟ್. ಸೊ ಒಂದು ಬಿಸ್ನೆಸ್ಗೆ ಯಾವ ಥರ ಏನು ಸ್ಟ್ರಕ್ಚರ್ಡ್ ಎಲಿಮೆಂಟ್ ಏನೇನು ಬೇಕು ಅನ್ನೋದು ನನಗೆ ಐ ಹ್ಯಾಡ್ ಎನ್ ಐಡಿಯಾ. ಸೊ ಅದ್ರ ಜೊತೆಗೆ ಸ್ವಲ್ಪ ಫಿನಾನ್ಷಿಯಲ್ ಐಡಿಯಾನು ಬಂತು. ಈಗ ದೇರ್ ಇಸ್ ಅ ಮನಿ ಇನ್ಫ್ಲೋ, ಸೊ ಅದನ್ನು ಯಾವ ಥರ ರೊಟೇಷನ್ ಮಾಡಬೇಕಂತ. ಸೊ ಅದಾದಮೇಲೆ ಆಫ್ಟರ್ ಸಮ್ ಟೈಮ್ ನನಗೆ ಅನಿಸ್ತು, ಲೆಟ್ ಮೀ ಸ್ಟಾರ್ಟ್ ಆಫ್ ಮೈ ಓನ್ ಅಂತ.
ಸೊ ಆಗ ನಾನು ಸ್ಟಾರ್ಟ್ ಮಾಡಿದ್ದೆ ಶ್ರೇಷ್ಠ ಉತ್ಪನ್ನ. ಹಾ, ಬಟ್ ಆಕ್ಚುಲಿ ಹರ್ಷಿತಾ ಅಂತಾನೆ ಜಾಸ್ತಿ ಪಾಪ್ಯುಲರ್ ದಾನ್ ಶ್ರೇಷ್ಠ, ರೈಟ್? ಈಗ ಜನಕ್ಕೆ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ನಾನು ತುಂಬಾ ಅಂದ್ರೆ ಬಿಫೋರ್ ಸ್ಟಾರ್ಟಿಂಗ್ ಮೈ ಒಂದು ಬ್ರ್ಯಾಂಡ್ ಶ್ರೇಷ್ಠ ಅಂತ ಇತ್ತು ಅಷ್ಟೇ, ಉತ್ಪನ್ನ ಅಂತ ಇನ್ನೂ ಮಾಡಿರ್ಲಿಲ್ಲ. ಜಸ್ಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಮ್ಯಾನುಫ್ಯಾಕ್ಚರರ್ಸ್ ನಾವಾಗ ಶ್ರೇಷ್ಠ ಆಯಿಲ್ಸ್ ಅಂತ ನಾನು ಪರಿಚಯ ಇದ್ದೆ. ಆಫ್ಟರ್ ದಟ್ ಒಂದು 2-3 ಆರ್ಗನೈಸೇಷನ್ಗೆ ನಾನು ವರ್ಕ್ ಮಾಡಿದೆ. ಸೊ ಪ್ರಾಬಬ್ಲಿ ಆ ಆರ್ಗನೈಸೇಷನ್ಸ್ ಇಂದ ನನ್ನ ಐಡೆಂಟಿಫೈ ಮಾಡ್ತಾ ಇದ್ರು. ಸೊ ಆಫ್ಟರ್ ಸಮ್ ಟೈಮ್ ನನಗೆ ರಿಯಲೈಸ್ ಆಗಿದ್ದೇನು ಅಂತ ಹೇಳಿದ್ರೆ, ನಾವು ಫೈನಲ್ ಆಗಿ ನನ್ನ ಹೆಸರು ಏನೂ ಉಳ್ಕೊಳ್ಳಲ್ಲ. ಸೊ ವಿಚ್ ಇಸ್ ದ ಆರ್ಗನೈಸೇಷನ್ ವಿ ಆರ್ ಬಿಲ್ಡಿಂಗ್, ಅದು ಫೈನಲ್ ಆಗಿ ನಿಂತ್ಕೊಳ್ಳೋದು. ಸೊ ಐ ಥಾಟ್ ಆಫ್ ಗ್ರೋಯಿಂಗ್ ಮೈ ಓನ್ ಆರ್ಗನೈಸೇಷನ್, ಶ್ರೇಷ್ಠ ಉತ್ಪನ್ನ ಅಂತಾನೆ ಇಟ್ಬಿಟ್ಟು. ಇಟ್ ಈಸ್ ಕೈಂಡ್ ಆಫ್ ಯಾವ ಥರ ಅಂದರೆ ಬೆಸ್ಟ್ ಪ್ರಾಡಕ್ಟ್ಸ್ ಅಂತಾನೂ ಆಗಬೇಕು. ಆ್ಯಂಡ್ ಶ್ರೇಷ್ಠ ಇಸ್ ದ ನೇಮ್ ಆಫ್ ಮೈ ಡಾಟರ್, ಮೈ ಎಲ್ಡರ್ ಡಾಟರ್. ಸೊ ಹಾಗಾಗಿ ಅವಳ ಹೆಸರಲ್ಲೇ ಏನಾದರೂ ಒಂದು ಶುರು ಮಾಡಬೇಕು ಅಂತ ಹೇಳಿ ಐ ಸ್ಟಾರ್ಟೆಡ್ ದಿಸ್. ಬಟ್ ಸ್ಟ್ರಗಲ್ಸ್ ತುಂಬ ಇತ್ತು ಇನಿಷಿಯಲ್ ಡೇಸ್. ಒಂದು ಸ್ಟಾರ್ಟಪ್ಗೆ ಚಾಲೆಂಜಸ್. ಈಗ ಎಷ್ಟೋ ಜನ ಒಂದು ವೆಂಚರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದ್ರದ್ದು ಸಸ್ಟೈನಬಿಲಿಟಿ ಆಗತ್ತಾ ಇಲ್ವಾ ಅಂತ ನೋಡಲ್ಲ. ದೆಲ್ ರಶ್ ಫಾರ್ ಡಾಕ್ಯುಮೆಂಟೇಶನ್. ಅಥವಾ ಈಗ ನೀವು ಹೇಳಿದ್ರಿ GST ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಆಗಿರ್ಬೋದು. ಸೇ ಫಾರ್ ಎಕ್ಸಾಂಪಲ್ ನೀವು ಇಷ್ಟು ಫುಲ್ ಒಂದು ಸೆಟಪ್ ಮಾಡೋಕ್ಕೆ 30,000-40,000 ಖರ್ಚಾಗುತ್ತೆ ಅಂತ ಅಂದ್ಕೊಳ್ಳೋಣ. ವಾಟ್ ಇಫ್ ನೀವು 6 ಮಂತ್ಸ್ ಆದಮೇಲೆ ಆ ವೆಂಚರೇ ನೀವು ಇಲ್ಲ ಅಂತಂದರೆ ಅದು ಇದಲ್ವಾ, ಲೈಕ್ ಅಂದರೆ ಎಲ್ಲ ರಿಜಿಸ್ಟರ್ ಮಾಡಿನೂ ಏನೂ ವೇಸ್ಟ್ ಆಗಿಬಿಡತ್ತೆ. ಇಟ್ಸ್ ಅ ವೇಸ್ಟ್ ಆಫ್ ರಿಸೋರ್ಸ್ ಥರ ಅಲ್ವಾ. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ, ನಾನು ಯಾರೇ ಹೊಸದಾಗಿ ಏನೇ ಶುರು ಮಾಡ್ತೀನಿ ಅಂದ್ರೂ ನಾನು ಹೇಳೋದು 6 ಮಂತ್ಸ್ ನಿಮಗೆ ಟ್ರಯಲ್ ಮಾಡೋಕ್ಕೆ ಟೈಮ್ ಇದೆಯಾ, ಅದನ್ನ ಓನ್ಲಿ ಯು ಸ್ಟಾರ್ಟ್. ಯಾವುದೇ ಬಿಸ್ನೆಸ್ ಅದು ನೀವು ಸಸ್ಟೈನ್ ಆಗಿ ಅಥವಾ ನೀವೇನು ಇನ್ವೆಸ್ಟ್ ಮಾಡಿದ್ದೀರಾ, ಅಟ್ಲೀಸ್ಟ್ ನೀವು ಬ್ರೇಕ್ ಈವನ್ ಟಚ್ ಆಗ್ತೀರಾ, ಮಂತ್ ಟು ಮಂತ್ ಅಟ್ಲೀಸ್ಟ್ ಮಿನಿಮಲಿಸ್ಟಿಕ್ ಪ್ರಾಫಿಟ್ ನೀವು ನೋಡ್ತೀರಾ ಅನ್ನೋದಕ್ಕೆ 6 ಮಂತ್ಸ್ ಬೇಕು. 6 ಮಂತ್ಸ್ ನೀವು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಅಷ್ಟೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಅದರ್ವೈಸ್ ಡೋಂಟ್ ಗೋ ಫಾರ್ ಬಿಸ್ನೆಸ್ ಅಂತ ಹೇಳ್ತೀನಿ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾದ್ಮೇಲೆ ನಮ್ಮದು ಫುಡ್ ಬಿಸ್ನೆಸ್ ಆಗಿದ್ದರಿಂದ ಪ್ರಾಬಬ್ಲಿ 5 ವರ್ಷದ ಹಿಂದೆ ಇವಾಗಿರೋಷ್ಟು ರೆಗ್ಯುಲೇಷನ್ಸ್ ಇರಲಿಲ್ಲ ಫುಡ್ಗೆ ಅವಾಗ. ಈಗ ಅಂದರೆ ಮನೆಯಿಂದ ನೀವು ಹಪ್ಪಳ ಸಂಡಿಗೆ ಮಾಡ್ತೀರಾ ಅಂದ್ರೂ ಯು ಶುಡ್ ಟೇಕ್ ಫುಡ್ ಲೈಸೆನ್ಸ್, ಆ ಥರ ಇದೆ. ಬಟ್ ಆಗ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಕೆಲವೊಂದು ಗೃಹೋದ್ಯಮಗಳಿಗೆ ನೀವು ಮನೆಯಿಂದನೇ ನೀವು ಆಪ್ರೇಟ್ ಮಾಡ್ಬೋದಾಗಿತ್ತು. ಅಂದರೆ ವಿತೌಟ್ ಫುಡ್ ಲೈಸೆನ್ಸ್ ಅಂತ ಹೇಳಲ್ಲ. ಈಗ ನೀವು ಸಸ್ಟೈನಬಲ್ ಒಂದು ಬಿಸ್ನೆಸ್ ಅಂತ ಅಂದಾಗ ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ದಟ್ ಫುಡ್ ಲೈಸೆನ್ಸ್, ಆ ಥರ ಒಂದು ಆಪ್ಷನ್ ಇತ್ತು. ಸೊ ನಾವು ಆಯಿಲ್ ಸ್ಟಾರ್ಟ್ ಮಾಡಿ ಫಸ್ಟ್ ಮಾರ್ಕೆಟಿಂಗ್ ಸರ್ಕಲ್ ವಾಸ್ ಮೈ ಫ್ಯಾಮಿಲಿ. ಸೊ ಅವರಿಗೇನೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಮಾಂಗ್ ದಮ್. ಅದಾದಮೇಲೆ ಆರ್ಡರ್ಸ್ ಬರೋಕ್ಕೆ ಶುರುವಾಯಿತು. ಈಗ 1 ಲೀಟರ್ ಮನೆಗೆ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಮಂತ್ ದೇ ಯೂಸ್ ಟು ಆರ್ಡರ್ 5 ಲೀಟರ್ಸ್. ಜಸ್ಟ್ ಒಂದು ಸ್ಮಾಲ್ ಮಿಷಿನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಒಂದು ಹೋಮ್ ಯೂಸೇಜ್, ಅದು ಇಟ್ ಇಸ್ ನಾಟ್ ಇಂಡಸ್ಟ್ರಿಯಲ್ ಮಿಷಿನ್, ಮನೆಯಲ್ಲೇ ಮಾಡೋವಂಥದ್ದು. ಅದರಲ್ಲೇನೆ ಐ ಯೂಸ್ ಟು ಎಕ್ಸ್ಪೆರಿಮೆಂಟ್. ಎಳ್ಳು ಹಾಕಿದ್ರೆ ಎಷ್ಟು ಎಳ್ಳು ಹಾಕಬೇಕು, ಸಾಸಿವೆ ಹಾಕಿದ್ರೆ ಎಷ್ಟು ಸಾಸಿವೆ ಹಾಕಬೇಕು, ಸೂರ್ಯಕಾಂತಿ ಬೀಜ ಹಾಕಿದ್ರೆ ಎಷ್ಟು ಸೂರ್ಯಕಾಂತಿ ಬೀಜ ಹಾಕಬೇಕು. ಅದಾದಮೇಲೆ ಕಡಲೆಕಾಯಿ ಬೀಜದಲ್ಲೂ ಅಷ್ಟೇ. ಕೆಲವ್ರು ಏನು ಮಾಡ್ತಾರೆ, ಕಡಲೆಕಾಯಿನ ತಗೊಂಡ್ಬಂದು ಬೀಜ ಮಾಡ್ತಾರೆ. ನಾವು ಡೈರೆಕ್ಟ್ ಕಡಲೆಕಾಯಿ ಬೀಜನೇ ತೊಗೊಳ್ತೀವಿ ಅಂದಾಗ ವಿಚ್ ಗ್ರೇಡ್ ವಿ ಹ್ಯಾವ್ ಟು ಟೇಕ್, ಅದರಲ್ಲೂ ಗ್ರೇಡ್ಸ್ ಇರುತ್ತೆ. ಒಂದ್ಸರಿ ಅಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ, ಒಂದು ಪಾವಗಡದ ಹತ್ರ ನೋಡೋಕ್ಕೆ ಹೋಗಿದ್ದೀವಿ. ಏನಕ್ಕೆ ಅಂತ ಕೇಳಿದ್ರು. ಹಿಂಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಮಗೆ ಕಾಳು ಬೇಕು ಅಂತ ಹೇಳಿದಷ್ಟೇ. ಕರ್ಕೊಂಡೋಗಿ ಒಂದು ಕಸದ ರಾಶಿ ಥರ ಆ ಜಾಗದಲ್ಲಿ ನಮ್ಮನ್ನು ತೋರಿಸಿದ್ರು. ಇದೇ ತಗೊಳ್ಳೋದು ಎಲ್ಲರೂ ಎಣ್ಣೆ ತೆಗಿಯೋಕ್ಕೆ ಅಂತ ಹೇಳಿದ್ರು. ವಿ ವಾಸ್ ಸೋ ಶಾಕ್ಡ್. ಯಾಕೆ, ಯಾವ ಥರ ಇತ್ತದು? ಈಗ ಕಡಲೆಕಾಯಿ ಎಲ್ಲಾನು ಜರ್ಡಿ ಮಾಡ್ತಾರೆ. ಒಂದು ಸಾಟೆಕ್ಸ್ ಮಿಷಿನ್ ಅಲ್ಲಿ ಜರ್ಡಿ ಮಾಡಿದಾಗ A-B-C-D ಆ ಥರ ಸೆಗ್ರಿಗೇಟ್ ಆಗುತ್ತೆ. ದಪ್ಪ ಕಾಳೆಲ್ಲ A ಅಲ್ಲಿ ಕಲೆಕ್ಟ್ ಆಗುತ್ತೆ, ಅದಕ್ಕಿಂತ ಚಿಕ್ಕ ಕಾಳು B-ಗೆ ಬರುತ್ತೆ, B ಇಂದ C-ಗೆ ಬರುತ್ತೆ, C ಇಂದ D-ಗೆ ಬರುತ್ತೆ. ಇದಿಷ್ಟನ್ನು ಈ ಸೆಕ್ಷನ್ ಅಲ್ಲಿ ಇದ್ರಿ ನೀವು? ಏನೂ ಇಲ್ಲ, ಇಟ್ ಈಸ್ ಸಮ್ವೇರ್ IRJ ಆ ಥರ. ಅಷ್ಟು ಅದರಲ್ಲಿ ಸಿಪ್ಪೆ, ಆಮೇಲೆ ಚಿಕ್ಕ ಕಾಳು, ಮುರಿದೋಗಿರೋ ಕಾಳು, ಆಮೇಲೆ ಈ ಥರ ಅದನ್ನ ತೆಗೆದ್ರು ಆಯಿಲ್ ಬರುತ್ತೆ ಅಂತ ಅವ್ರು ಹೇಳಿದ್ದು ನಮಗೆ. ನಾವು ಎಡಿಬಲ್ಗಪ್ಪ ಕೇಳ್ತಾ ಇರೋದು ಅಂತಂದರೆ, ಹೌದು ಎಷ್ಟೊಂದು ಜನ ಇದನ್ನೇ ತೊಗೊಂಡು ಹೋಗೋದು. ಮತ್ತು ಅವ್ರು ಹೆಂಗೆ ಫಿಲ್ಟ್ರೇಷನ್ ಮಾಡ್ತಾರೆ ಅಂತ ಕೇಳಿದಾಗ, ಲೈಕ್ ಇವಾಗ ಪ್ಯಾಡೆಡ್ ಫಿಲ್ಟರ್ಸ್ ಅಂತ ಬರುತ್ತೆ. ಅಂದರೆ ಅದು ಒಂದು 12-13 ಕ್ಲಾತ್ ಇರೋದು ಫಿಲ್ಟರ್ ಇರುತ್ತೆ. ಅದ್ರ ಥ್ರೂ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರ ಥ್ರೂ ಎಕ್ಸ್ಪೆಲ್ಲರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರ ಥ್ರೂ ಕಳಿಸಿದಾಗ ಏನಾಗುತ್ತೆ, ಅದು ಫುಲ್ ಫಿಲ್ಟರ್ ಮಾಡುತ್ತೆ. ಬಟ್ ಅದೇ ಧೂಳು ಗೀಳು ಅದೆಲ್ಲ ಇರತ್ತೆ, ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಸೊ ಈ ತರದ್ ಒಂದು ನಡೀತಾ ಇದೆ. ಅದಾದ್ಮೇಲೆ ಕೆಲವೊಬ್ರು ಮಿಕ್ಸ್ ಮಾಡ್ತಾರೆ. ಅದನ್ನೇನ್ ಮಾಡಿದ್ರಿ ನೀವು? ಅದನ್ನ ನೋಡಿದ ತಕ್ಷಣ ನಿಮ್ದು ವಾಟ್ ವಾಸ್ ಯುವರ್ ಇಮಿಡಿಯೇಟ್ ರಿಯಾಕ್ಷನ್?
ಲೈಕ್ ನಾವು ಈ ತರ ಬೇಡ ಅಂದ್ರೆ ಅದಕ್ಕೆ ಮುಂಚೆ ಆಲ್ರೆಡಿ ನಾವು ಒಂದು 50 to 60 ಲೀಟರ್ಸ್ ಸೇಲ್ ಮಾಡಿದ್ವಿ. ಸ್ಮಾಲ್ ಮಿಷಿನ್ ಅಲ್ಲೇನೆ ಗುಡ್ ಕ್ವಾಲಿಟಿ ಕಡಲೆ ಬೀಜ ತಗೊಂಡ್ ಬಂದು ವೇರ್ ನಮ್ದು RMC ಯಾರ್ಡ್ ಯಶವಂತಪುರದಲ್ಲಿ ನಾವು ಒಂದು 100 kg ತಗೊಂಡ್ 100 ಅಂದ್ರೆ ಇನ್ನೂ ತಂದಿದ್ವಿ, 120-130 kgs ತಗೊಂಡ್ ಬಂದಿದ್ವಿ. ತಗೊಂಡ್ ಬಂದು ವಿ ಎಕ್ಸ್ಪೆರಿಮೆಂಟೆಡ್ 50-60 ಲೀಟರ್ಸ್ ಅಷ್ಟ್ರಲ್ಲಿ ಸೇಲ್ ಮಾಡಿದ್ವಿ. ಸೊ ನಮ್ಗೆ ಐಡಿಯಾ ಇತ್ತು, ಓಕೆ ಈ ಥರದ್ದು ತಗೊಂಡ್ರೆ ಎಷ್ಟು kg ಹಾಕಬೇಕು ನಾವು. ಇವಾಗ ಒಳ್ಳೆ ಕ್ವಾಲಿಟಿ ಒಳ್ಳೆ ಗ್ರೇಡ್ ಕಡಲೆ ಬೀಜ ತಗೊಂಡ್ರೆ ನಿಮ್ಗೆ 2.5 kg ಕಡಲೆ ಬೀಜ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. ಓಕೆ. ಸೊ ನಾನು ಅದೇ ಹೇಳಿದೆ, ಕಾಸ್ಟ್ ಕ್ಯಾಲ್ಕುಲೇಷನ್ ನೋಡಿ. ಈಗ ನಿಮಗೆ ಯಾರೋ ಒಬ್ರು 200 ಕೊಡ್ತಾರೆ, 230 ಕೊಡ್ತಾರೆ, 260 ಕೊಡ್ತಾರೆ. ಸೊ ನಿಮಗೆ ಅದು ಕ್ವಾಲಿಟಿ ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಒಂದು ಕುಕ್ ಮಾಡಿನೇ ಡಿಫ್ರೆನ್ಶಿಯೇಟ್ ಮಾಡಬೇಕು. ಒಂದು ಬೆಸ್ಟ್ ಕ್ವಾಲಿಟಿ ಆಯಿಲ್, ಇನ್ನೊಂದು ಈ ಆಯಿಲ್ ತಗೊಂಡು ನೋಡೇನೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಣ್ಣು ಸ್ಮೆಲ್ ಬರ್ತಾ ಇರುತ್ತೆ, ಅದರಲ್ಲಿ ದೇ ಹ್ಯಾವ್ ಟು ಸೆನ್ಸ್ ಇಟ್ ಅಷ್ಟೇ. ಇಲ್ಲ ಅಂದರೆ ಲ್ಯಾಬ್ ಟೆಸ್ಟೆಡ್ ಹೋಗಬೇಕು. ಲ್ಯಾಬ್ ಟೆಸ್ಟೆಡ್ ಯಾವ್ದಿರುತ್ತೆ ಅದಕ್ಕೆ ಹೋಗಬೇಕು. ಸೊ ಬೇಸಿಕಲಿ ಜನಕ್ಕೆ ಅವಾಗಿನ್ನೂ ಕರೋನಾ ಎಲ್ಲ ಮುಗ್ದು ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಬರ್ತಾ ಇತ್ತಲ್ಲ. ಸೊ ಆ ಥರ ನೋಡ್ಕೊಂಡಾಗ ಎವ್ರಿ ಒನ್ ರಶ್ ಟು ಕೋಲ್ಡ್ ಪ್ರೆಸ್ಡ್ ಆಯಿಲ್, ಆ ಒಂದು ಸ್ವಿಚಿಂಗ್ ಎರ ಅದು ಅಂದ್ರೆ 21-22 ಎಲ್ಲ. ಎಸ್. ಸೊ ಆ ಟೈಮಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ಆಯ್ತು. ಆ ಟೈಮಲ್ಲಿ ಶ್ರೇಷ್ಠ ಉತ್ಪನ್ನ ಆಲ್ಮೋಸ್ಟ್ ನಾವು ಒಂದು ಶಾಪ್ ಕೂಡ ಓಪನ್ ಮಾಡಿದ್ವಿ ಬಸವನಗುಡಿಯಲ್ಲಿ. ಸೊ ಫ್ರಮ್ ದೇರ್ ನಮ್ದು ಜರ್ನಿ ಲೈಕ್ ಯಾವ ಥರ ಅಂದ್ರೆ, ನಮ್ಮ ಥರ ಎಷ್ಟು ಬ್ರ್ಯಾಂಡ್ಸ್ ಇರ್ತಾರೆ, ಜಿನ್ಯೂನ್ ಸರ್ವಿಸ್ ಕ್ವಾಲಿಟಿ ಎಲ್ಲ ಅಶ್ಯೂರ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ನೋ ಪ್ಲಾಟ್ಫಾರ್ಮ್. ಒಂದು ಎಲ್ಲಿ ಹೋದ್ರೂ ನಿಮ್ಮದು ಆ ರಿಜಿಸ್ಟ್ರೇಷನ್ ಇದೆಯಾ, ಈ ರಿಜಿಸ್ಟ್ರೇಷನ್ ಇದೆಯಾ, ಡಾಕ್ಯುಮೆಂಟೇಷನ್ ಇದೆಯಾ. ಅದನ್ನೆಲ್ಲ ಮಾಡೋಷ್ಟು ಸ್ಮಾಲ್ ಬಿಸ್ನೆಸ್ಗೆ ಅಷ್ಟು ಮಾಡೋಕ್ಕೂ ಲಿಬರ್ಟಿ ಇರಲ್ಲ, ಅಂದರೆ ಫಿನಾನ್ಷಿಯಲ್ ಲಿಬರ್ಟಿ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಈಗ ಒಂದು ರಿಜಿಸ್ಟ್ರೇಷನ್ನೇ ಆಗಿರ್ಬೋದು. ಇವಾಗ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂದಿದ ತಕ್ಷಣ ದೇ ವಿಲ್ ಚಾರ್ಜ್ 4,000 to 5,000. ಸೊ ಅದೆಲ್ಲನೂ ಇವಾಗ 4,000 to 5,000 ಅಂದರೆ ಆ ಚಿಕ್ಕ ಬಿಸ್ನೆಸ್ ಓನರ್ಗೆ ಈವನ್ ದಟ್ ಈಸ್ ಆಲ್ಸೋ ಎ ಬರ್ಡನ್. ಬಟ್ ಅದು ಆ್ಯಕ್ಚುಲಿ ಬೇಕಾಗುತ್ತಲ್ವಾ ಹರ್ಷಿತಾ, ಒಂದು ಸ್ವಲ್ಪ ರೆಗ್ಯುಲೇಷನ್ ಇರಲೇಬೇಕಾಗುತ್ತೆ. ಏನು ಇಲ್ಲದೆ ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಅಂತ ಮಾಡಿದಾಗ, ಈಗ ನೀವೇ ಹೇಳಿರಲ್ಲ ಪಾವಗಡ ಇನ್ಸಿಡೆಂಟ್, ಆ ಥರ ಪುವರ್ ಕ್ವಾಲಿಟಿ ನಾಟ್ ಎಡಿಬಲ್ ಅನ್ನೋ ಥರ ಕ್ವಾಲಿಟಿದು ಬರುತ್ತೆ. ಇದು ಫುಡ್ ಐಟಮ್ಸ್ಗೆ ಚೆಕ್ ಮಾಡಿ ಹೇಳೋದಾದ್ರೆ ಫುಡ್ ಲೈಸೆನ್ಸ್ ಮತ್ತು ಅಕೌಂಟಬಿಲಿಟಿ ಈಸ್ ಗುಡ್ ಅಲ್ವಾ? ಡೆಫಿನೆಟ್ಲಿ ಐ ಅಗ್ರಿ. ಬಟ್ ಈಗ ಒಬ್ರು ಮನೆಯಲ್ಲಿ ನಮ್ಮ ತಾಯಿ ತುಂಬ ಚೆನ್ನಾಗಿ ಚಟ್ನಿ ಪುಡಿ ಮಾಡ್ತಾರೆ, ಓಕೆನಾ. ಸೊ ನನ್ನ ಫ್ರೆಂಡು ಮೆಂತ್ಯದ ಮುದ್ದೆ ಹಿಟ್ಟು ಮಾಡ್ತಾಯಿದ್ರು. ಸೊ ಫಾರ್ ದ್ಯಾಟ್ ಒನ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಈಗ ನಾನು ಇಲ್ಲ ನೀವು ಫುಡ್ ಲೈಸೆನ್ಸ್ ತಗೊಂಡೇ ನೀವು ಬನ್ನಿ ನನ್ನ ಫ್ಲೋರ್ಗೆ ಅಂತ ಹೇಳಿದಾಗ ಅವ್ರಿಗೆ ಅದು ತುಂಬ ಕಷ್ಟ ಆಗುತ್ತೆ ಫಾರ್ ಒನ್ ಪ್ರಾಡಕ್ಟ್. ಎಸ್. ಸಮಟೈಮ್ಸ್ ನಾವೇನು ಅಂದರೆ ಅಫ್ಕೋರ್ಸ್ ಡೆಫಿನೆಟ್ಲಿ ಐ ಅಗ್ರಿ ದ ರೆಗ್ಯುಲೇಷನ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಫಾಲೋ. ಬಟ್ ಅಟ್ಲೀಸ್ಟ್ ಅವ್ರು ಸಸ್ಟೈನ್ ಆಗೋವರೆಗಾದ್ರೂ ಆ ಲಿಬರ್ಟಿ ಅವ್ರು ತಗೋಬಹುದು ಅಂತ ಅನ್ಸುತ್ತೆ. ಅಂದ್ರೆ ಇದನ್ನ ಗೆಸ್ಟೇಷನ್ ಪೀರಿಯಡ್ ಅಂತ ನಿಮ್ಮ ಭಾಷೆಯಲ್ಲೇ ಹೇಳ್ತಾರಲ್ಲ. ಎಸ್, ಡೆಫಿನೆಟ್ಲಿ ಗೆಸ್ಟೇಷನ್ ಪೀರಿಯಡ್ ಅಂತ ಇದ್ದೇ ಇರುತ್ತೆ. ಎಸ್. ಆಮೇಲೆ ದೀಸ್ ಪೀಪಲ್ ಆರ್ ಆಲ್ಸೋ ನಾಟ್ ಎಂಟೈಟಲ್ ಫಾರ್ ಎನಿ ಲೋನ್ಸ್ ಆರ್ ಸಮಥಿಂಗ್ ಲೈಕ್ ದಟ್ ಇಮಿಡಿಯೇಟ್ಲಿ. ಹೌದು ಹೌದು, ಇಮಿಡಿಯೇಟ್ಲಿ. ಆಮೇಲೆ ನೀವು ನಿಮ್ಮ ಒಂದು ಬಿಸ್ನೆಸ್ ಪ್ರೊಫೈಲು, ಇವೆಂಟ್ ಪ್ರೊಫೈಲ್ ಅಂತ ತಗೊಳ್ಳೋದಾದ್ರೆ, ನಾಟ್ ಓನ್ಲಿ ವಿಮೆನ್, ಇವನ್ ಮೆನ್ ಆರ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಎಂಟೈರ್ ಆಪರೇಷನ್ಸ್. ಎಸ್ ಅಲ್ವಾ? ಹೌದು. ಅದು ಯಾಕಾಯ್ತು ಅಂತ ಹೇಳಿದ್ರೆ, ಎಕ್ಸ್ಕ್ಲೂಸಿವ್ ಆಗಿ ವಿಮೆನ್ ಅಂತ ಮಾಡಿದಾಗ ದೇರ್ ಆರ್ ಮೆನಿ ಪ್ರಾಡಕ್ಟ್ಸ್ ವಿಚ್ ಇಸ್ ಡಿಸ್ಕವರ್ಡ್, ಇನ್ವೆಂಟೆಡ್ ಬೈ ಮೆನ್. ದೇರ್ ಆರ್ ಮೆನಿ ಡಿಫ್ರೆಂಟ್ ಐಡಿಯಾಸ್. ಆ್ಯಕ್ಚುಲಿ ನಾವು ಒಂದ್ಸರಿ ವಿ ಹ್ಯಾಡ್ ಬೀನ್ ಟು GKVK. ಅಲ್ಲಿ ಅವ್ರು ಹೇಳ್ತಾ ಇದ್ರು, ರಾಯಚೂರಲ್ಲಿ ಒಂದು ಹುಡುಗ ಗೋಧಿ ಹಿಟ್ಟು ತಯಾರು ಮಾಡಿದ್ದಾರೆ. ಏನದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಅದರಲ್ಲಿ ಮೊರಿಂಗಾ ಪೌಡರ್ನ ಮಿಕ್ಸ್ ಮಾಡಿದ್ದಾರೆ ಇಷ್ಟು %, ಅಂದರೆ ಡೈಲಿ ಕನ್ಸಂಪ್ಷನ್ಗೆ ಬರೋ ಅಷ್ಟು. ಯಾಕೆ ಅಂತ ಹೇಳಿದ್ರೆ, ಇದು ಐ ಆಮ್ ಟಾಕಿಂಗ್ ಅಬೌಟ್ 23. ಈಗ 2 years ಅಲ್ಲಿ ಐ ಹ್ಯಾವ್ ಸೀನ್ ಮೆನಿ ಚೇಂಜಸ್ ಇನ್ ವಿಮೆನ್, ಐರನ್ ಡಿಫಿಷಿಯನ್ಸಿ, B12 ಈ ಥರದ್ದೆಲ್ಲನೂ. ಸೊ ಆ ಹುಡ್ಗಂಗೆ ಅವಾಗಲೇ ಅದೇನು ಥಾಟ್ ಬಂದಿತ್ತು ಗೊತ್ತಿಲ್ಲ. ಸೊ ದಿಸ್ ವಿಲ್ ಗೋಯಿಂಗ್ ಟು ಬಿ, ಅಂದರೆ ಇವಾಗ ಅವರು ಅಗ್ರಿ ಬೇಸ್ಡೇ ಇರೋದ್ರಿಂದ ಪ್ರಾಬಬ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಆರ್ ಸಮಥಿಂಗ್ ಈ ಇಯರಲ್ಲಿ ಈ ಥರ. ಅಂದರೆ ಈಗ ನೋಡಿ, ಡೌನ್ ದ ಲೈನ್ 20-30 years ಅಲ್ಲಿ ಶುಗರ್ ಮತ್ತು BP ಎಲ್ಲ ಹೆಂಗೆ ಸ್ಪೈಕ್ ಆಯಿತು, ಆ ಥರ ನೆಕ್ಸ್ಟ್ ಇದರಲ್ಲಿ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಆಟಿಸಮ್ ಇನ್ ಕಿಡ್ಸ್, ಅಥವಾ ಈ ಥರ ಡಿಫಿಷಿಯನ್ಸೀಸು. ಸೊ ಬೇಸ್ಡ್ ಆನ್ ವಿಚ್ ಈ ಆಲ್ರೆಡಿ ಕ್ರಿಯೇಟಿಂಗ್ ಅ ಪ್ರಾಡಕ್ಟ್ಸ್. ಸೊ ಈಗ ನಾನು ಆ ಪ್ರಾಡಕ್ಟ್ ಬೈ ಮಾಡಬೇಕಂದ್ರೆ ಐ ಕೆನಾಟ್ ಆಸ್ಕ್ ಫಾರ್ ದ ಎಲ್ಲಪ್ಪ ವಿಮೆನ್ ಯಾರು ಕರ್ಕೊಂಬ ಅಂತ ಹೇಳೋಕ್ಕಾಗಲ್ಲ. ಸೊ ದೆನ್ ಐ ಥಾಟ್, ಓಕೆ, ಐ ಶುಡ್ ಚೇಂಜ್ ಮೈ ಮೈಂಡ್ ಸೆಟ್ ಇನ್ ಸಚ್ ಅ ವೇ ದಟ್ ವೇರ್ ದರ್ ಇಸ್ ಅ ಪ್ರಾಡಕ್ಟ್, ವೇರ್ ದರ್ ಇಸ್ ಅ ನೀಡ್ ಆಫ್ ಮಾರ್ಕೆಟ್, ಸೊ ವಿ ಶುಡ್ ಗಿವ್ ದಟ್ ಪ್ಲೇಸ್ ಅಂತ ಹೇಳಿ ವಿ ನ್ಯೂಟ್ರಲೈಸ್ಡ್. ಆ ಥರ ಒಂದು ಜೆಂಡರ್ ಸೆಪರೇಷನ್ನ ಬಿಟ್ಬಿಟ್ವಿ.
ಓಕೆ, ಸೊ ಜೆಂಡರ್ ಈಕ್ವಿಟಿ ಪ್ರಾಕ್ಟಿಕಲಿ. ಓಕೆ, ಹರ್ಷಿತಾದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಬೋತ್ ಮೆನ್ ಆ್ಯಂಡ್ ವಿಮೆನ್ ಆಂಟರ್ಪ್ರಿನರ್ಸ್ ಪ್ರಾಮಿಸಿಂಗ್ ಅವ್ರನ್ನ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡುತ್ತಾರೆ ಅಂತ ಹೇಳಿದ್ದು. ಅದಕ್ಕೆ ಅವರು ಈಗಾಗಲೇ ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಹರ್ಷಿತಾ, ಬರೀ ಫುಡ್ ಪ್ರಾಡಕ್ಟ್ಸ್ ಅಷ್ಟೇನಾ ನಿಮ್ಮಲ್ಲಿ ಹೈಲೈಟ್ ಮಾಡ್ತಾ ಇರೋದು, ಅಥವಾ ಸಮಥಿಂಗ್ ಎಲ್ಸ್ ಇಸ್ ಆಲ್ಸೋ ದೇರ್? ದೆರ್ ಆರ್ ಒಂದು 40-50 ಡಿಫ್ರೆಂಟ್ ವೆರೈಟಿ ಪ್ರಾಡಕ್ಟ್ಸ್ ನಾನು ಅಂಡರ್ ಒನ್ ರೂಫ್ ನೋಡಿದ್ದೀನಿ. ರೈಟ್ ಫ್ರಮ್ ದ ಗಿಫ್ಟಿಂಗ್, ಈಗ ನಿಮ್ಮಲ್ಲಿ ಹೌದು, ರೈಟ್ ಫ್ರಮ್ ದ ಗಿಫ್ಟಿಂಗ್ ಅಗರ್ಬತ್ತಿ ಅವರಿದ್ದಾರೆ. ಅದಾದ್ಮೇಲೆ ನಿಮಗೆ ಗಿಫ್ಟಿಂಗ್ ಪ್ರಾಡಕ್ಟ್ಸ್ ಅಂತ ಬಂದರೆ ಅದರಲ್ಲೇನೆ ಯು ವಿಲ್ ಗೆಟ್ ಮೆನಿ ವೆರೈಟಿ. ಕಸ್ಟಮೈಸೇಷನ್ ಮಾಡೋರು ಇದ್ದಾರೆ, ರೆಡಿ ಗಿಫ್ಟ್ನ ಸೇಲ್ ಮಾಡೋರು ಇದ್ದಾರೆ. ಅದರಲ್ಲಿ ರೆಸಿನ್ ಅನ್ನ ಒಂದು ಸೆಪ್ರೇಟ್ ಡೊಮೈನ್ ಆಗಿ ರಿಸೀವ್ ಮಾಡಿ ಅದನ್ನ ಕಲಿತು ನಿಮಗೆ ರೆಸಿನಲ್ಲೇ ಶಿ ವಿಲ್ ಡೂ ಆಲ್ಮೋಸ್ಟ್ ಒಂದು 200 to 300 ವೆರೈಟಿ ಗಿಫ್ಟ್ ಪ್ರಾಡಕ್ಟ್ಸು ಈ ಥರದವ್ರು ಸಿಗ್ತಾರೆ. ಅದಾದಮೇಲೆ ನಿಮಗೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತ ಬಂದರೆ ಸೂಪ್ಗಳು ಮಾಡಿದ್ದಾರೆ. ಬೇಸಿಕಲಿ ಇವಾಗ ನಾವು ನಾರ್ ಸೂಪ್ ಆ ಥರ ಎಲ್ಲ ನಾವು ತೊಗೊಂಡಾಗ, ಬೇಸಿಕಲಿ ವಾಟ್ ಎವರ್ ದ ಕಮರ್ಷಿಯಲ್ ಸೂಪ್ ನಾವು ಮಾರ್ಕೆಟಲ್ಲಿ ಬೈ ಮಾಡಿದಾಗ ನೀವು ಹಿಂದೆಗಡೆ ತಿರುಗಿಸಿ ನೋಡಿದ್ರೆ ಯು ವಿಲ್ ಗೆಟ್ ಪ್ರಿಸರ್ವೇಟಿವ್ಸ್. ಹೌದು, ಪ್ರಿಸರ್ವೇಟಿವ್ಸ್ ಇರುತ್ತೆ. ಅದಾದ್ಮೇಲೆ ಅದು ತಿಕ್ ಮಾಡಕ್ಕೆ ಏಜೆಂಟ್ ಬಂದು ದೇ ವಿಲ್ ಬಿ ಯೂಸಿಂಗ್ ಕಾರ್ನ್ ಫ್ಲೋರ್. ಆ ಕಾರ್ನ್ ಫ್ಲೋರ್ ನಿಮಗೆ ಏನು ನ್ಯಾಚುರಲ್ ಕಾರ್ನ್ ಫ್ಲೋರಾ ಅಥವಾ ಲ್ಯಾಬ್ ಪ್ರೊಸೆಸ್ಡಾ ಗೊತ್ತಿಲ್ಲ. ಬಿಕಾಸ್ ಈಗ ಏನಾಗ್ತಾ ಇದೆ ಸ್ಪೆಷಲಿ ಅಂತ ಹೇಳಿದ್ರೆ, ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ಫುಡ್ ಸಪ್ಲೈ ಡಿಫಿಕಲ್ಟ್ ಆಗ್ತಾ ಇರೋದ್ರಿಂದ ಲ್ಯಾಬ್ ಪ್ರೊಸೆಸ್ಡ್ ಎಷ್ಟೊಂದು ಪ್ರಾಡಕ್ಟ್ಸ್, ತಿನ್ನೋ ಪ್ರಾಡಕ್ಟ್ಸ್ ಮಾರ್ಕೆಟ್ಗೆ ಬಂದಿದೆ. ಯು ಆರ್ ಆಲ್ ವೆಲ್ ಅವೇರ್. ಸೊ ಈ ಥರದ್ದು ಒಂದು ಕಾಂಪಿಟೇಷನ್ನಲ್ಲಿ ಶಿ ಈಸ್ ಡೂಯಿಂಗ್ ಸೂಪ್ ಪ್ರಿಮಿಕ್ಸಸ್. ಒನ್ ಆಫ್ ಮೆಂಬರ್, ಅವ್ರ ಹೆಸರು ರಾಧಿಕಾ ಅಂತ. ಹರ್ ಬ್ರ್ಯಾಂಡ್ ಇಸ್ ಮೆಕೀರಾ. ಯಾವುದು? ಮೆಕೀರಾ. ಸೊ ಅದರಲ್ಲಿ ಅವರು ಯಾವ ಥರ ಅಂತ ಹೇಳಿದ್ರೆ, ನಿಮಗೆ ಲೆಂಟಿಲ್ ಅಂತ ಒಂದು ಕಾಳು ಬರುತ್ತೆ. ಹೌದು, ಆ ಕಾಳ್ದು ಪೌಡರ್ನ ಶಿ ಈಸ್ ಯೂಸಿಂಗ್ ಆಸ್ ಥಿಕ್ನಿಂಗ್ ಏಜೆಂಟ್. ಓ, ಇನ್ಸ್ಟೆಡ್ ಆಫ್ ಕಾರ್ನ್ ಫ್ಲೋರ್. ಎಸ್. ಓಕೆ ಓಕೆ. ಸೊ ಅದಾದ್ಮೇಲೆ ಇಟ್ ಇಸ್ 0 ಪ್ರಿಸರ್ವೇಟಿವ್. ಅದಾದ್ಮೇಲೆ ಈಗ ನಾವು ಒಂದು ನಮ್ದು ಚೇಂಬರ್ಸ್ ಮಾಡಿದ್ಮೇಲೆ ಐ ಕೇಮ್ ಟು ನೋ ಅವ್ರ ಹತ್ರ ಮಲ್ಟಿ ವೆರೈಟಿ ಪ್ರಾಡಕ್ಟ್ಸ್ ಇದೆ. ಅಂದ್ರೆ ಈಗ ನೋಡಿ, ನಮ್ಮ ಒಂದು ಬ್ಯಾಂಗ್ಳೂರಿಯನ್ಸ್ಗೆ ಬೇಸಿಕಲಿ ಇವಾಗ ನಿಮ್ಗೆ ರಸಮ್ ಅಂತ ಕೇಳಿದ್ರೆ ನಿಮ್ಗೆ ಎಷ್ಟು ತರ ರಸಮ್ ಗೊತ್ತಿರಬಹುದು? ಒಬ್ಬೊಬ್ರು ಮನೆಗೆ ಒಂದೊಂದ್ ತರ ಟೇಸ್ಟ್ ಇರುತ್ತೆ. ಓಕೆ, ಆಲ್ಮೋಸ್ಟ್ ವಿನೋ ಬೇಳೆ ರಸ, ಟೊಮೆಟೊ ರಸ ಎರಡೇ ಅಲ್ವಾ? ಅವರು ಹಾರ್ಸ್ ಗ್ರಾಮ್ ಅಲ್ಲಿ ರಸಮ್ ಮಾಡ್ತಾರೆ. ಇಟ್ ಈಸ್ ಇನ್ಸ್ಟೆಂಟ್. ಅವರೇ ಮನೆಯಲ್ಲಿ ಮಾಡಿ ಕೊಡುವಂಥದ್ದು ಹುರುಳಿಕಾಳು ರಸಮ್. ನಾನು ಫಸ್ಟ್ ಟೈಮ್ ಕೇಳಿದ್ದು ಹುರುಳಿಕಾಳಿಗೆ ಅವರು ಪೆಪ್ಪರ್ ಮಿಕ್ಸ್, ಹುರುಳಿಕಾಳು ಪೆಪ್ಪರು. ಸೊ ಅದು ಏನಂದ್ರೆ ನಿಮಗೆ 200 ml ವಾಟರ್ಗೆ 1 ಸ್ಪೂನ್ ಹಾಕಿ, ಒಂಚೂರು ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಇನ್ನೊಂದು 1/2 ಸ್ಪೂನ್ ಹಾಕೋಬಹುದು. ಮಿಕ್ಸ್ ಮಾಡಿ ಒಂದು 6 to 7 minutes ಬಾಯ್ಲ್ ಮಾಡಬೇಕಷ್ಟೇ. ರಸಮ್ ಇಸ್ ರೆಡಿ. ಯು ಕ್ಯಾನ್ ಕನ್ಸ್ಯೂಮ್, ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಓ, ಸೋ ನೈಸ್. ಸೊ ಈ ತರ ಪ್ರಾಡಕ್ಟ್ಸ್. ಅದಾದ್ಮೇಲೆ ಅವರು ಬಟರ್ ಮಿಲ್ಕ್ ಪೌಡರ್ ಅಂತ ಒಂದ್ ಮಾಡಿದ್ದಾರೆ. ಬಟರ್ ಮಿಲ್ಕ್ ಪೌಡರ್? ಎಸ್. ಮೊಸರು ಮಜ್ಜಿಗೆಗೆ ಹಾಕೊಂಡು ಕುಡಿಯೋದು. ಜಸ್ಟ್ ಲಿಸನ್ ದ ಇಂಗ್ರೀಡಿಯೆಂಟ್ಸ್. ಅದರಲ್ಲಿ ಮೊರಿಂಗಾ ಇದೆ, ಆಮೇಲೆ ಕರಿ ಲೀವ್ಸ್ ಇದೆ, ಮಿಂಟ್ ಇದೆ, ಅಜ್ವೈನ್ ಇದೆ, ಸೋಂಪು, ಜೀರಿಗೆ, ಆಮೇಲೆ ಪೆಪ್ಪರು ಮತ್ತೆ ಉಪ್ಪು, ಪಿಂಕ್ ಸಾಲ್ಟ್. ಓಕೆ. ಸೊ ಟೇಸ್ಟ್ ವಿ ಕ್ಯಾನ್ ಇಮ್ಯಾಜಿನ್ ಒಂದು ಮಸಾಲಾ ಮಜ್ಜಿಗೆ ತರ ಇರತ್ತೆ. ಆಲ್ಸೋ ಇಟ್ ವಿಲ್ ಕವರ್ ಯುವರ್ ಏನು ಡೈಲಿ ಅದನ್ನ ಸ್ವಲ್ಪ ಕನ್ಸ್ಯೂಮ್ ಮಾಡೋದ್ರಿಂದ. ಸೊ ಇಟ್ ಆಲ್ಸೋ ಅಂದ್ರೆ ಈಗ ನಾನು ಹೇಳೋದು ಆಯುರ್ವೇದಿಕ್ ಪ್ರಾಡಕ್ಟ್ಸ್, ಇಫ್ ಯು ಗೋ ಫಾರ್ ಎನಿ ಪೌಡರ್ಸ್, ಇವಾಗ ಮೊರಿಂಗಾ ಅದೆಲ್ಲಾನು ನಿಮ್ಗೆ 1 day ಅಲ್ಲಿ ಇಟ್ ವೋಂಟ್ ಗಿವ್ ಎನಿ ರಿಸಲ್ಟ್. ಇಟ್ ಇಸ್ ಅ ಲಾಂಗ್ ಪ್ರಾಸೆಸ್. ಸೊ ತಗೊಳ್ತಾ ಇದ್ರೆ ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ಅವ್ರದ್ದು ಎಷ್ಟು ವೆರೈಟಿ ಪ್ರಾಡಕ್ಟ್ಸ್ ಇದೆ ಅಂದ್ರೆ, ಆಮ್ಲಾ ಜಿಂಜರ್ ಸೂಪ್ ಇದೆ. ಆಕೆ ಹೆಸರು? ಅವ್ರ ಹೆಸರು ರಾಧಿಕಾ ಅಂತ. ರಾಧಿಕಾ, ಸೇಮ್ ರಾಧಿಕಾ. ಓಕೆ. ಸೊ ಅದಾದ್ಮೇಲೆ ಆಮ್ಲಾ ಪೆಪ್ಪರ್ ರಸಮ್ ಇದೆ. ಇವಾಗ ಯೂಶಲಿ ಏನ್ ಗೊತ್ತಾ, ಮಕ್ಳಿಗೆ ಹೆಲ್ದಿ ಅನ್ಬಿಟ್ಟು ನಾವು ಬರೀ ಫ್ರೂಟ್ಸೇ ತಿನ್ಸಕ್ಕಾಗಲ್ಲ, ಕರೆಕ್ಟಾ? ಈಗ ನಾವು ಬೋಂಡಾ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೂ ಹೊರಗಡೆ ತಿನ್ನೋದಕ್ಕೂ ದೇರ್ ಇಸ್ ಅ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಡಿಫ್ರೆನ್ಸ್, ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಬೋಂಡನ ಅನ್ಹೆಲ್ದಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಮನೇಲಿ ಒಂದೇ ಸರಿ ಅದನ್ನ ಕರಿಯಕ್ಕೆ ಯೂಸ್ ಮಾಡ್ತೀವಿ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀವಿ. ದಿ ಬೆಸ್ಟ್ ಕ್ವಾಲಿಟಿ ಜೀರಾ, ಆಮೇಲೆ ದಿ ಬೆಸ್ಟ್ ಕ್ವಾಲಿಟಿ ಕಡಲೆ ಹಿಟ್ಟು, ಈರುಳ್ಳಿ ಎಲ್ಲ ಚೆನ್ನಾಗಿರೋದು ತಗೊಂಬಂದು ಹಾಕಿರ್ತೀವಿ. ಹೊರಗಡೆ ಲೈಕ್ ನಾವು ವಿ ಕೆನಾಟ್ ಅಶ್ಯೂರ್ ದ ಕ್ವಾಲಿಟಿ ಅಲ್ವಾ? ಸೊ ಬೇಸ್ಡ್ ಆನ್ ವಿಚ್ ವಿ ವಿಲ್ ಡಿಫ್ರೆನ್ಶಿಯೇಟ್ ಯಾವುದು ಚೆನ್ನಾಗಿದೆ, ಯಾವುದು ಲೈಕ್ ಅನ್ಹೆಲ್ದಿ, ಹೆಲ್ದಿ. ಯೂಶ್ವಲಿ ಆ ಬೇಸಿಸ್ ಅಲ್ಲಿ ನಾವು ಥಿಂಕ್ ಮಾಡಿದಾಗ ಅವರು ತುಂಬ ಚೆನ್ನಾಗಿ ಅವ್ರಿಗೂ 2 ಮಕ್ಕಳಿದ್ದಾರೆ. ಸೊ ಆ ಮಕ್ಕಳನ್ನ ಇಟ್ಕೊಂಡು ಶಿ ಇಸ್ ಡೂಯಿಂಗ್ ಸ್ನ್ಯಾಕ್ಸ್. ನಿಮ್ಗೆ ಏನು ಬೇಕೋ ಮಾಡ್ಕೊಡ್ತಾರೆ. ಚಟ್ನಿ ಪುಡಿಗಳು ಮಾಡ್ಕೊಡ್ತಾರೆ, ಸಾಂಬಾರ್ ಪುಡಿಗಳು ಮಾಡ್ಕೊಡ್ತಾರೆ. ಅದಾದ್ಮೇಲೆ ಈ ಸುಮ್ಮನೆ ಸ್ನ್ಯಾಕ್ಸ್ ಸಂಜೆ ತಿನ್ನೋದಕ್ಕೆ ಮಂಡಕ್ಕಿ ಪುರಿ, ಅವಲಕ್ಕಿ, ಈ ಥರದ್ದೆಲ್ಲ. ಸೊ ಶಿಲ್ ಡೂ ಇಟ್ ಯೂಸಿಂಗ್ ಏನು ಒಂದು, ಇವಾಗ ನಿಮ್ಗೆ ಯಾವ ಥರ ಆಯಿಲ್ ಬೇಕು, ಇವಾಗ ಇಲ್ಲ ನಿಮಗೆ ಗಾಣದ ಎಣ್ಣೆಲೇ ಬೇಕು ಅಂದರೆ ಅದರಲ್ಲೇ ಮಾಡಿಕೊಡ್ತಾರೆ. ಇಲ್ಲ ನಿಮಗೆ ಸನ್ಪ್ಯೂರ್ ಆಯಿಲ್, ಇಲ್ಲ ಕೆಲವರು ಫ್ರೀಡಮ್ ಆಯಿಲ್, ಈ ಥರ ಯಾವುದು ನಮಗೆ ಆಯಿಲ್ ಬೇಕು ಆ ಆಯಿಲಲ್ಲೇ ಶಿಲ್ ಡೂ ಇಟ್. ಆಮೇಲೆ ನೀವು ನಂಬಿಕೆ ಇಟ್ಟು ಮಕ್ಳಿಗೆ ಕೊಡ್ಬೋದು, ಅವ್ರಿಗೆ ಸ್ಕೂಲಲ್ಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು.
ಓಕೆ, ಇವಾಗ ನೀವು ಹೇಳ್ತಾ ಇದ್ರಿ ಇದು ಒಂದು 3-4 ಆಸ್ ಅನ್ ಎಕ್ಸಾಂಪಲ್ ನೀವು ಹೇಳಿದ್ರಿ. ಹೌದು. ನೀವು ತುಂಬಾ ಕಡೆ ಇವೆಂಟ್ಸ್ ಕೂಡ ಮಾಡ್ತೀರಾ ಅಲ್ವಾ? ಎಕ್ಸಿಬಿಷನ್ಸ್ ಆರ್ ಇವೆಂಟ್ಸ್, ಐ ಡೋಂಟ್ ನೋ ವಾಟ್ ವರ್ಡ್ ಐ ಶುಡ್ ಯೂಸ್ ಅಲ್ವಾ? ಒಂಥರ ಒಂದು ಗ್ರೂಪ್ ಆಫ್ 15-20 ಜನನ ಸೇರಿಸ್ತೀರಾ. ಅದರಲ್ಲಿ ಯಾವ್ದದು ಒಂದು ಸ್ವಲ್ಪ ಪ್ರೊಫೈಲ್ ಹೇಳಿ. ಬಟ್ಟೆ ಅವರು ಬರ್ತಾರೆ, ಸಾರೀಸು, ಡ್ರೆಸ್ಸಸ್ಸು, ಮಕ್ಕಳು ಬಟ್ಟೆ, ಆಮೇಲೆ ಮಕ್ಕಳಲ್ಲಿ ಯೂಶಲಿ ಏನಂದ್ರೆ ವೆಸ್ಟರ್ನ್ ಅಂಡ್ ಎಥ್ನಿಕ್ ಬೋತ್. ಆಮೇಲೆ ಹ್ಯಾಂಡ್ ಮೇಡ್ ಜ್ಯುವೆಲರೀಸ್ ಮಾಡ್ತಾರೆ. ಓಕೆ, ಸೊ ಆ ಥರದವ್ರು ಬರ್ತಾರೆ. ಅದಾದ್ಮೇಲೆ ನಮ್ಮಲ್ಲಿ ಒಬ್ರು ಕ್ಯಾನ್ಸರ್ ಸರ್ವೈವರ್ ಇದ್ದಾರೆ. ಲೈಕ್ ಅವರು ಶಿ ಇಸ್ ಮೋಟಿವೇಶನ್ ಫಾರ್ ಆಲ್ ಆಫ್ ಇಸ್. ಲೈಕ್ ಯಾಕಂದ್ರೆ ನಾವು ಬೇಸಿಕಲಿ ಐ ಯೂಸ್ ಟು ಡೊನೇಟ್ ಹೇರ್ ಎವ್ರಿ 3 yearsಗೆ ಒಂದ್ಸರಿ ನನ್ನ ಹೇರ್ ಡೊನೇಟ್ ಮಾಡ್ತೀನಿ. ಬಟ್ ಆ ಕ್ಯಾನ್ಸರ್ ಸ್ಟೇಜ್ ಇರುತ್ತಲ್ಲ, ಅಂದರೆ ಅದು ಹೆಂಗೆ ಅವ್ರು ಡಯಾಗ್ನೈಸ್ಡ್ ಆದರು, ಹೆಂಗೆ ಅದು ಅವ್ರಿಗೆ ಗೊತ್ತಾಯಿತು, ಪ್ಲಸ್ ಅದೊಂದು ಫೈಟ್ ಮಾಡೋ ಸ್ಟೇಜ್ ಇದೆಯಲ್ಲ, ಅದನ್ನ ಕೇಳಿದ್ರೆ ನಂಗೆ ಸೀರಿಯಸ್ಲಿ ಇವಾಗಲೂ ಸಖತ್ ಶಾಕ್ ಆಗುತ್ತೆ, ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಅಷ್ಟು ಕಷ್ಟ ಇರುತ್ತೆ ಆ ಕ್ಯಾನ್ಸರ್ ಬಂದಾಗ. ಅದನ್ನ ಅವ್ರು ಫೈಟ್ ಮಾಡಿ ಅದನ್ನ ಓವರ್ಕಮ್ ಮಾಡಿ ಇವಾಗಲೂ ಅಷ್ಟೇ ಶೀಲ್ಟಲ್ ಮತ್ತೆ ಅದು ಯಾವಾಗ ರಿಯಕರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮ್ಯಾಮ್, ಅಲ್ಲಿವರೆಗೂ ನಾವು ಲೈಫ್ ಆರಾಮಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಸಿ ದಟ್ ವರ್ಡ್ ನಮ್ಗೆ ತಗೊಳಕ್ಕೇನೆ ಎಷ್ಟು ಕಷ್ಟ. ಶಿ ಸೋ ಸ್ಪೋರ್ಟಿವ್, ಶಿ ಸ್ಟ್ಯಾಂಡ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಇಸ್. ಅವರು ನಮ್ಮ ಜೊತೆ ಬಂದಿರೋದು. ಐ ಮೀನ್ ಯಾವಾಗ ಬಂದ್ರು ಜಾಯಿನ್ ಆದ್ರು? ನಾನು ಫಸ್ಟ್ ಸತ್ಯ ಪ್ರಮೋದದಲ್ಲಿ ಮಾಡಿದೆ. ವರ್ಷದಲ್ಲಿ ಮೇ ಬಿ 2 years? ನೋ ಲೈಕ್ ಲಾಸ್ಟ್ 4 months ಬ್ಯಾಕ್. ಸೊ ಅವ್ರದ್ದು ಒಂದು ಇಂಟ್ರೆಸ್ಟ್ ಇತ್ತಲ್ಲ, ಆ ಇಂಟ್ರೆಸ್ಟ್ ನನಗೆ ಇವ್ರಿಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಸ್ಟಿಲ್ ಅವ್ರದ್ದು ಸ್ಮಾಲ್ ಇದಾಗಿರೋದ್ರಿಂದ ಲೆಟ್ ಮೀ ಕನ್ಸಿಡರ್ ಅಂತ ನಾನು ಒಂದು ಪಾಯಿಂಟ್ ಹೇಳಿ ನಿಮ್ಗೆ ಯಾವ ಸ್ಟಾಲ್ ಬೇಕೋ ತಗೊಳ್ಳಿ ಅಂತ ಹೇಳಿದೆ. ಫಾರ್ ಎವ್ರಿ ಒನ್ ಎಲ್ಸ್ ಐ ವಾಸ್ ಆಸ್ಕಿಂಗ್ ಫಾರ್ ಇದು, ನೀವು ಈ ನಂಬರ್ಗೆ ಪೇಮೆಂಟ್ ಮಾಡಿ ವಾಟ್ ಎವರ್ ನಮ್ಮದು ಪ್ರೋಟೋಕಾಲ್ ಮಾಡಿ ನೀವು ಸ್ಟಾಲ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಬಟ್ ಫಾರ್ ಹರ್ ನನಗೆ ಹಾನೆಸ್ಟ್ಲಿ ಅವ್ರಿಗೆ ನಾನು ಪೇಮೆಂಟ್ ಲಿಂಕ್ ಕಳಿಸ್ಬೇಕಂತನೂ ನಂಗೆ ಅನಿಸಿಲ್ಲ, ನಾನು ಕಳಿಸ್ಲೂ ಇಲ್ಲ. ಅವರು ಇಲ್ಲ ಮ್ಯಾಮ್ ನಾನು ಪೇ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಐ ಟೋಲ್ಡ್ ಹರ್ ದಟ್ ನೋಡಿ ನಾನು ನಿಮಗೆ ಯಾವುದೇ ಥರ ದುಡ್ಡಿಗೆ ನಾನು ಕೊಡ್ತಾ ಇಲ್ಲ, ಐ ಡೋಂಟ್ ನೋ ವೈ, ನನ್ನ ಮನಸ್ಸಿಗೆ ನಿಮ್ಮ ಹತ್ರ ದುಡ್ಡು ತೊಗೋಬೇಕಂತ ನಂಗೆ ಅನಿಸ್ತಾ ಇಲ್ಲ. ಸೊ ನಾನು ಲೆಟ್ ಮೀ ಸಿ ಲೈಕ್ ಇನ್ ಫ್ಯೂಚರಲ್ಲಿ ಯಾವಾಗಾದರೂ ನಾವು ಯಾವಾಗಲೂ ಅಷ್ಟೇ, ವೆದರ್ ವಿ ಡೂ ಸ್ಮಾಲ್ ಇವೆಂಟ್ಸ್ ವೆದರ್ ವಿ ಡೂ ಬಿಗ್ ಇವೆಂಟ್ಸ್, ನಮ್ಮ ಫ್ಲೋರಲ್ಲಿ ಒಂದು ಏನಂತಾರೆ ಒಂದು ಕಾಂಪ್ಲಿಮೆಂಟರಿ ಆಗಿ ವಿ ವಿಲ್ ಅಲೋಕೇಟ್ ಸ್ಟಾಲ್ಸ್ ಟು ಫ್ಯೂ ಪೀಪಲ್. ಅಂದರೆ ಬೇಸ್ಡ್ ಆನ್ ದೇರ್ ಕಂಡೀಷನ್ ಅಥವಾ ಬೇಸ್ಡ್ ಆನ್ ದೇರ್ ಸಿನಾರಿಯೋಸ್ ಏನೇ ವಾಟ್ ಎವರ್ ದ ಥಿಂಗ್. ಆಮೇಲೆ ಈ ಮಾತು ಹೇಳಿದ್ಮೇಲೆ ಅವ್ರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಅವರು ಒಂದು ಇನ್ಸ್ಟಾಗ್ರಾಮ್ದು ಲಿಂಕ್ ಕಳಿಸ್ತಾರೆ. ಅವಾಗ ನನಗೆ ಗೊತ್ತಾಗುತ್ತೆ ಶಿ ಇಸ್ ಅ ಕ್ಯಾನ್ಸರ್ ಸರ್ವೈವರ್ ಅಂತ. ಅಲ್ಲಿವರೆಗೂ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್. ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ದಟ್ 6 cents ಅವ್ರ ಹತ್ರ ನಂಗೆ ದುಡ್ಡು ತಗೋಬೇಡ ಅಂತಲೇ ಹೇಳ್ತಾ ಇತ್ತು. ಟಿಲ್ ಟುಡೇ ಲೈಕ್ ನಾವು ವಿ ಆರ್ ವರ್ಕಿಂಗ್ ಟುಗೆದರ್. ಅವ್ರದ್ದು ವರ್ಕ್ಸ್ ಎಲ್ಲ ನನಗೆ ಕಳಿಸ್ತಾರೆ. ಈಗ ಶಿ ಇಸ್ ಗೆಟಿಂಗ್ ಆಪರ್ಚುನಿಟೀಸ್, ಅಂದರೆ ಅವ್ರ ಸರ್ಕಲಲ್ಲಿ. ಆಮೇಲೆ ರೀಸೆಂಟಾಗಿ ನಾವು ಅವ್ರನ್ನ ಇದರಲ್ಲೂ ಮಾತಾಡ್ಸಿದ್ವಿ, ಆಕಾಶವಾಣಿಯಲ್ಲೂ ಮಾತಾಡ್ಸಿದ್ವಿ. ಆಲ್ಸೋ ಲೈಕ್ ಈ ಸ್ಮಾಲ್ ಆಂಟ್ರಪ್ರಿನರ್ಸ್ ಏನಿದ್ದಾರೆ ಅವ್ರಿಗೆ ಚಿಕ್ಕ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸು ತುಂಬ ಮ್ಯಾಟರ್ ಆಗುತ್ತೆ. ವೆದರ್ ಇಟ್ ಇಸ್ ಆನ್ಲೈನ್, ಆಫ್ಲೈನ್, ಪಾಡ್ಕಾಸ್ಟ್ ಅಥವಾ ಪೇಪರ್ ಇದು ಆರ್ಟಿಕಲ್ಸ್ ಏನೇ ಆಗಿರ್ಬೋದು. ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಹೆಲ್ಪ್ಸ್ ದೆಮ್ ಟು ಗ್ರೋ. ಒಂದು ಚಿಕ್ಕ ಆರ್ಡರ್ ದಟ್ ಮ್ಯಾಟರ್ಸ್ ಟು ದೆಮ್. ಸೊ ಈ ಥರ ಇದರಲ್ಲಿ ವಿ ಆರ್ ಗ್ರೋಯಿಂಗ್ ಆಲ್ ಲೈಕ್ ಇವಾಗ ಇದೊಂದು ಕಮ್ಯುನಿಟಿ ಥರ. ಇವಾಗ ಇದೊಂದು ಕಮ್ಯುನಿಟಿ ಥರ ಆಗಿದೆ. ಸೊ ವಿ ಆರ್ ಗ್ರೋಯಿಂಗ್ ಟುಗೆದರ್. ಓಕೆ, ಇವಾಗ ಫುಡ್ ಐಟಮ್ಸ್ ಬಿಟ್ಟು ನೆಕ್ಸ್ಟ್ ಯಾವ ಥರದ್ದು? ಆ್ಯಕ್ಚುಲಿ ಒಂದು ಹೇಳಬೇಕು, ನಮಗೆ ಇದೊಂಥರ ಹೇಗೆ ಅಂದರೆ ವೆರಿ ವೆರಿ ನೀಡೆಡ್ ಡೈಲಿ ಎಸೆನ್ಷಿಯಲ್ಲು. ನಮ್ಮಲ್ಲಿ ಒಂದು ಏನು ಅಂದರೆ ಒಂದು ಪ್ರಾಡಕ್ಟ್, ಅದು ಇಟ್ ಇಸ್ ರಿಲೇಟೆಡ್ ಟು ಪೆಸ್ಟ್ ಕಂಟ್ರೋಲ್. ಅದು ನಿಮ್ಗೆ ಎಲ್ಲೂ ಸಿಕ್ಕಲ್ಲ. ಅಂದರೆ ಇವಾಗ ನಾವು ವಿ ಆರ್ ಡಿಪೆಂಡೆಂಟ್ ಆನ್ ಮೆನಿ ಟಾಪ್ ಬ್ರ್ಯಾಂಡ್ಸ್. ಇವಾಗ ಹಿಟ್ ಆಗಿರ್ಬೋದು, ಆ ಥರ ಬೇರೆ ಬೇರೆ ಬ್ರ್ಯಾಂಡ್ಸ್ ಮೇಲೆ ವಿ ಆರ್ ಡಿಪೆಂಡೆಂಟ್. ಬಟ್ ಆದರೆ ಇವ್ರ ಹೆಸರು ವಿನಯ್ ಅಂತ ಹೇಳಿ, ಅವರು ಈಸ್ ಡೂಯಿಂಗ್ ಅವ್ರದ್ದೇ ಫಾರ್ಮುಲೇಷನ್ಸು. ಪ್ಲಸ್ ಅದು ವರ್ಕ್ ಆಗ್ತಾ ಇರೋದನ್ನ ನಾವು ಕೇಳ್ತಾನೆ ಇರ್ತೀವಿ. ಯಾಕಂದರೆ ನಾವು ವಿ ಹ್ಯಾವ್ ಕ್ರಿಯೇಟೆಡ್ ಅ ಕೌಂಟರ್ ಅಲ್ವಾ ಸಿವಿಲ್ ಕೋರ್ಟಲ್ಲಿ. ಅಲ್ಲಿ ಲಾಯರ್ಸ್ ಬರ್ತಾರಲ್ಲ, ಅವ್ರು ಹೇಳ್ತಾ ಇರ್ತಾರೆ ಇದು ವರ್ಕ್ ಆಯಿತು, ಇದು ನಮ್ಗೆ ವರ್ಕ್ ಆಯಿತು. ಅಲಾಂಗ್ ವಿತ್ ದಟ್ ಹಿ ಹ್ಯಾಸ್ ಗಾಟ್ ಆಲ್ಸೋ ಒನ್ ಮೋರ್ ಮಾರ್ವೆಲಸ್ ಪ್ರಾಡಕ್ಟ್, ಸ್ಟ್ರೈನ್ ರಿಮೂವರ್. ಈಗ ನಮ್ಮ ಬಟ್ಟೆ ಮೇಲೆ ಒಂದು ಸ್ವಲ್ಪ ಕಲೆಗಳಾಗ್ಬಿಟ್ರೆ ನಾವೇನು ಮಾಡ್ತೀವಿ, ಅದನ್ನ ಯೂಶಲಿ ಬಿಸಾಕ್ಬಿಡ್ತೀವಿ. ಟ್ರೈ ಮಾಡೋ ಅಷ್ಟು ಮಾಡ್ತೀವಿ, ನಮ್ಗೇನು ಗೊತ್ತಿರಲ್ಲ, ಸೊ ಬಿಸಾಕ್ಬಿಡ್ತೀವಿ. ಬಟ್ ಹಿ ಹ್ಯಾಸ್ ಗಾಟ್ ಅ ಕಾಂಬಿನೇಷನ್ಸು. ನಿಮಗೆ ಕಾಟನ್ ಮೇಲೆ, ಪಾಲಿಸ್ಟರ್ ಮೇಲೆ, ಆಮೇಲೆ ಸಿಲ್ಕ್ ಮೇಲೆ 3 ವೆರೈಟಿ ಬಟ್ಟೆ ಮೇಲೂ ವರ್ಕ್ ಆಗುತ್ತೆ. ಅಲ್ಲದೆ ಇಟ್ ವಿಲ್ ರಿಮೂವ್ ಆಲ್ಮೋಸ್ಟ್ 20+ ಸ್ಟ್ರೈನ್ಸ್.
ಹೌದು. ಸೊ ಆ ಥರ ಡಿಫ್ರೆಂಟ್ ಸ್ಟೇನ್ಸ್ನ ರಿಮೂವ್ ಮಾಡೋಕ್ಕೆ ದಟ್ ಲಿಕ್ವಿಡ್ ಇಸ್ ಹೆಲ್ಪ್ಫುಲ್ ಆ್ಯಂಡ್ ಹೀ ಈಸ್ ದ ಫಾರ್ಮುಲೇಟರ್. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಲೈಕ್ ವಿ ಹ್ಯಾವ್ ಗಾಟ್ ಅ ವೆರಿ ಎಕ್ಸ್ಕ್ಲೂಸಿವ್ ರೇಂಜ್ ಆಫ್ ಪ್ರಾಡಕ್ಟ್ಸು, ಅಷ್ಟು ವೆರೈಟಿ ಇದೆ ನಮ್ಮ ಹತ್ರ ಅಂಡರ್ ಒನ್ ರೂಫ್. ಇಫ್ ನೀವು ನಮ್ಮ ಶ್ರೇಷ್ಠ ಉತ್ಪನ್ನದ ಯಾವುದೇ ಆ್ಯಕ್ಚುಲಿ ವಿ ಡೋಂಟ್ ಕಾಲ್ ಇಟ್ ಎಕ್ಸಿಬಿಷನ್, ವಿ ಕಾಲ್ ಇಟ್ ಥೀಮ್ ಬೇಸ್ಡ್ ಗ್ಯಾದರಿಂಗ್. ಒಂದು ಹಬ್ಬದ ಥೀಮ್ ಆಗಲಿ ಅಥವಾ ಏನೋ ಒಂದು ಆ ಸೇಲ್ಸ್ಗೆ ಒಂದು ಥೀಮ್ ಇಟ್ಬಿಟ್ಟು ವಿ ವಿಲ್ ಗ್ಯಾದರ್ ಅಂಡರ್ ಒನ್ ರೂಫ್, ಆ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಇಫ್ ಯು ವಿಸಿಟ್ ದರ್ ಯು ವಿಲ್ ಗೆಟ್ ಮೆನಿ ಮೋರ್ ಪ್ರಾಡಕ್ಟ್. ನೀವು ಕಂಟಿನ್ಯೂಸ್ ಆಗಿ ಅವ್ರಿಗೆ ಆರ್ಡರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ಥರ. ಓಕೆ, ನಮ್ಮದು ಈಗ ಈ ಪಾಡ್ಕಾಸ್ಟ್ ಕೇಳ್ತಾ ಇದ್ದೀರಾ ಅಲ್ವಾ? ಅಕಸ್ಮಾತ್ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮದು ಯೂಟ್ಯೂಬ್ ಇದರಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ನಿಮ್ಮ ಕಾಮೆಂಟ್ಸ್ ಮತ್ತು ನಿಮ್ಮ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ನು ರಿಯಲಿ ಹೆಲ್ಪ್ಸ್ ಅಸ್ ಟು ಡೂ ಸ್ಟಿಲ್ ಬೆಟರ್ ಕಾಂಟೆಂಟ್ಸ್ ಆ್ಯಂಡ್ ಎಪಿಸೋಡ್ಸ್. ಹರ್ಷಿತಾ, ನೀವು ಇದನ್ನು ಬೇರೆ ಬೇರೆ ಕೂಡ ಆರ್ಗನೈಸೇಷನ್ಸ್ ಇವೆ, ಲೈಕ್ ಕಾಸಿಯಾ, ಅವೇಕ್, FKCC ಎಲ್ಲ. ಅವರು ಒನ್ಸ್ ಇನ್ ಎ ವೇಲ್ ಮಾಡ್ತಾರೆ. ನೀವು ರಿಪೀಟೆಡ್ ಆಗಿ ಎವ್ರಿ ಮಂತ್ ಮಾಡ್ತೀರಾ, ಮತ್ತು ಒಂದೊಂದು ಸಲ ಬೈ ಮಂತ್ಲಿ, ಕ್ವಾರ್ಟರ್ಲಿ ಎಲ್ಲ ಕೂಡ ಇರುತ್ತೆ. ಇನ್ ವಾಟ್ ವೇ ಯುವರ್ ಎಕ್ಸಿಬಿಷನ್ ಈಸ್ ಡಿಫ್ರೆಂಟ್ ಫ್ರಮ್ ಸ್ಟ್ರಕ್ಚರ್ಡ್, ಆರ್ಗನೈಸ್ಡ್ 100 years ಓಲ್ಡ್ ಆರ್ಗನೈಸೇಷನ್ಸ್? ಅವ್ರದಕ್ಕೂ ನಿಮ್ಮದಕ್ಕೂ ಯಾವ ಥರ ಡಿಫ್ರೆನ್ಸ್ ಇದೆ? ಈಗ ಒಂದು ಜಾಗಕ್ಕೆ ನಾವು ಹೋಗಿ ಅಪ್ರೋಚ್ ಮಾಡಿ ನಾವು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿ ವಿಲ್ ಮೇಕ್ ಶ್ಯೂರ್ ದೇ ವಿಲ್ ಗೆಟ್ ಸೇಲ್ಸ್. ಒಂದು ಅದನ್ನು ಹೇಗೆ ಮಾಡ್ತೀರಾ? ಸೆಕೆಂಡ್ಲಿ ದೇ ವಿಲ್ ಗೆಟ್ ಎಕ್ಸ್ಪೋಜರ್ ಟು ದೇರ್ ಬ್ರ್ಯಾಂಡ್ಸ್. ಇದು ಎರಡನ್ನ ನಾವು ಮೈಂಡಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀವಿ. ಸೊ ಆಲ್ಮೋಸ್ಟ್ ನಂದು ಒಂದು ಕಾನ್ಸೆಪ್ಟ್ ಎಲ್ಲಿಂದ ಶುರುವಾಗಿದ್ದು ಅಂತ ಹೇಳಿದ್ರೆ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಇಂದ ವೆರಿ ಫಸ್ಟ್ ವೆಂಚರ್. ಯಾಕೆ ಆ ಜಾಗನ ಚೂಸ್ ಮಾಡಿದ್ದು? 1 ವರ್ಷದ ಹಿಂದೆ. ಜಸ್ಟ್ ಎ ಇಯರ್? ಎಸ್, just a year ago, but idwar tanka we have successfully conducted 35+ exhibitions. ಸೊ ಬೇಸಿಕಲಿ ನಮ್ಮದು ಕಾನ್ಸೆಪ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಈಗ ಅವರು 9 to 5 ಆರ್ 10 to 6 ದೇ ಆರ್ ಲಾಕ್ಡ್. ಅವ್ರನ್ನ ನಾವು ಹೊರಗಡೆ ತರಕ್ಕಾಗೋದೇ ಇಲ್ಲ. ಅವ್ರದ್ದು ಒಂದು ಕಾಂಪೌಂಡಿಂದ ನಾವು ಅವ್ರನ್ನ ಹೊರಗಡೆ ತರಕ್ಕಾಗೋದೇ ಇಲ್ಲ. ದೇ ವಿಲ್ ಬಿ ಲಾಕ್ ದರ್. ಅದಾದಮೇಲೆ ಈಗ ಸ್ಯಾಟರ್ಡೇ ರಜಾ ಇರೋದು ರೇರ್ ಕೇಸಸ್. ಇಫ್ ಇಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರಿಗೆ ರಜಾ ಇರುತ್ತೆ. ಅದರ್ವೈಸ್ ಸ್ಟೇಟ್ ಗೌರ್ಮೆಂಟ್ಗೆ ಸ್ಯಾಟರ್ಡೇನು ವರ್ಕಿಂಗ್ ಡೇ ಇರುತ್ತೆ. ಇನ್ನು ಸಂಡೇ ಒಂದಿನ ವೇರ್ ಎವರ್ ವಿ ಡೂ ಬನ್ನಿ ಅಂತ ಕರೆದ್ರೆ ದ ಪ್ರಾಬಬಿಲಿಟಿ ಇವಾಗ ಒಂದು 50% ಜನನ ನಾವು ರೀಚ್ ಮಾಡೋದು ಕಷ್ಟ ಇದೆ. ಸೊ ಐ ಹ್ಯಾಡ್ ಅ ಥಾಟ್, ವಾಟ್ ಇಫ್ ನಾವು ಅವರಿರೋ ಜಾಗಕ್ಕೆ ಹೋದ್ರೆ ಅಂತ. ಇದು ದಿಸ್ ಇಸ್ ಯುವರ್ ಓನ್ ಥಾಟ್? ಎಸ್. ಅಂದ್ರೆ ಹಾಗಿದ್ರೆ ವಿಧಾನಸೌಧ, MS ಬಿಲ್ಡಿಂಗು, ನೃಪ್ತಂಗ ರೋಡ್, ಬೇಕಾದಷ್ಟು ಆಫೀಸಸ್ ಇವೆ. ಬೇಸಿಕಲಿ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆ ನಮಗೆ ಆಪರ್ಚುನಿಟಿ ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ ದಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಪ್ರೋಟೋಕಾಲ್ಸ್. ಇವಾಗ ನಾವು ವಿಧಾನಸೌಧಗೆಲ್ಲ ರೀಚ್ ಮಾಡಬೇಕಂದ್ರೆ ಸೇಫ್ಟಿ, ಸೆಕ್ಯೂರಿಟಿ, ಎವ್ರಿ ಟೈಮ್ ಅದೊಂದು ಅಶೂರೆನ್ಸ್ ಇರುತ್ತಲ್ಲ, ಅದು ಸಿಕ್ಕಾಬಟ್ಟೆ ಟೈಟ್ ಇರುತ್ತೆ ನಮಗೆ. ಈಗ ನಾವು ಸ್ಟಾಕ್ ತಗೊಂಡು ಹೋಗ್ತಾ ಇರ್ತೀವಿ, ನಾವು ಕೌಂಟ್ ಮಾಡಿ ತಗೊಂಡೋಗ್ತಿರಲ್ಲ ಒಂದೊಂದ್ಸರಿ. ಈಗ 1 ಬ್ಯಾಗ್ ಎಕ್ಸ್ಟ್ರಾ ಆಯಿತು, ಅದನ್ನ ಅವ್ರು ಬಿಡಲ್ಲ. ಈ ಥರದ್ದೆಲ್ಲ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ನಡೆಯಲ್ಲ. ಸೊ ಅದಕ್ಕೆ ನಾವು ಯಾವ ಥರ ಜಾಗ ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ KGS ಕ್ಲಬ್ ಇದೆ. ಸೊ ಕ್ಲಬ್ಬಲ್ಲಿ ದೇ ವಿಲ್ ಅಲೋಕೇಟ್ ಸಮ್ ಸ್ಪೇಸ್. ಸ್ವಲ್ಪ ಲಿಬ್ರಲ್ ಇರ್ತಾರೆ. ಲಿಬ್ರಲ್ ಅನ್ನೋದಕ್ಕಿಂತ ಅಲ್ಲಿ ಲೈಕ್ ನಾವು ಅವರು ನಮಗೆ ಅಲಾಟ್ ಮಾಡ್ತಾರೆ ಅನ್ನೋದಕ್ಕಿಂತ ದೇರ್ ಇಸ್ ಒಂದು ಆಪ್ಷನ್. ಇಷ್ಟು ಅವ್ರದ್ದು ಒಂದು ಫಂಡ್ ಇದಿರುತ್ತೆ, ಅದನ್ನು ನಾವು ಪೇ ಮಾಡಿ ಅಷ್ಟು ಅಮೌಂಟ್ನ ಪೇ ಮಾಡಿ ನಾವು ತಗೋಬೋದು ಆ ಥರ. ಸೊ ಆ ಜಾಗನ ತಗೊಂಡು ವಿ ವಿಲ್ ಆರ್ಗನೈಸ್ ಇವೆಂಟ್ ಇದೆ. ಅದಾದಮೇಲೆ ನಾವು ಅಲ್ಲಿ ಸುತ್ತಮುತ್ತ ಗೌರ್ಮೆಂಟ್ ಆಫೀಸ್ ಯಾರಿರ್ತಾರೆ ಅವ್ರನ್ನ ವಿ ವಿಲ್ ಇನ್ವೈಟ್. ಈ ಥರ ಒಂದು ವಾಟ್ ಎವರ್ ದ ಥಿಂಗ್, ಹೆಣ್ಮಕ್ಳು ಗೃಹೋದ್ಯಮ ಇಟ್ಕೊಂಡಿರೋರು ನಾವು ನಮ್ಮೆಲ್ಲ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಬನ್ನಿ ನೋಡಿ ಅಂತ ಹೇಳಿ. ಸೊ ಈ ಥರ ಮಾಡಿ ನಮ್ಗೆ ಇವಾಗ ಒಂದು ದೊಡ್ಡ ಕ್ಲೈಂಟ್ ಬೇಸೇ ಆಗ್ಬಿಟ್ಟಿದೆ. ವಿನೋ MS ಬಿಲ್ಡಿಂಗ್ ಪೀಪಲ್ AG's ಆಫೀಸಿಂದ ಬರ್ತಾರೆ, BSNL ಆಫೀಸಿಂದ ಬರ್ತಾರೆ. ಅದಾದಮೇಲೆ ಈ ಕಡೆ KPCL, KPTCL, ಅದಾದಮೇಲೆ ಒಳಗಡೆ MS ವಿಕಾಸಸೌಧದ ಒಳಗಡೆ ಕ್ರೌಡ್ ಬರ್ತಾರೆ. ಆಮೇಲೆ ಅವರಿಗೆ ಕ್ಲಬ್ಬಲ್ಲಿ ಒಂದು ಜಿಮ್ ಅಲ್ಲೇ ಇರೋದು ಹೆಣ್ಮಕ್ಳಿಗೆ, ಯೋಗ ಜಿಮ್, ಆಮೇಲೆ ವಾಟ್ ಎವರ್ ದ ಏನು ಇಂಡೋರ್ ಗೇಮ್ಸ್ ದೇಲ್ ಪ್ಲೇ, ಅದು ಸೆಟಪ್ ಅಲ್ಲೇ ಇದೆ. ಸೊ ಹಾಗಾಗಿ ಅವ್ರು ಬರ್ತಾರೆ. ನಾವು ಒಂದು 2-3 ಡೇಸ್ ಹಿಂದೆ ಮೆಸೇಜ್ ಮಾಡ್ತೀವಿ, ಈ ಥರ ನಮ್ದು ಒಂದು ಇವೆಂಟ್ ಇದೆ, ಸೊ ನೀವು ಬನ್ನಿ ಅಂತ ಹೇಳಿದ್ರೆ ದಿಲ್ ಬ್ರಿಂಗ್ ದೇರ್ ಕಲೀಗ್ಸ್ ಅಂಡ್ ಫ್ರೆಂಡ್ಸ್. ಎಸ್. ಓಕೆ, ಇವಾಗ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಲ್ಲ, ನೀವು ಯಾವ ರೀತಿ ಅವೇಕ್ ಅಂಡ್ FKCC ಕಾಸಿಯಾನ ಅಪ್ರೋಚ್ ಮಾಡಿದ್ದೀರಾ? ಅಲ್ಲಿಗೆ ನೀವೇನಾದ್ರೂ ಮೆಂಬರ್ ಆಗಿದ್ದೀರಾ? ಅಲ್ಲಿ ಅವ್ರು ಮಾಡುವಂಥ ಎಕ್ಸಿಬಿಷನ್ಸ್ಗೆ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ?
ಬಟ್ ಅವೇಕ್ ಅವರು ಒಂದು ರೀಸೆಂಟ್ ಆಗಿ ಒಂದು ಕಾನ್ಸೆಪ್ಟ್ ತಗೊಂಡು ಬಂದ್ರು, ಅವೇಕ್ ಮಾರ್ಟ್ ಅಂತ ಹೇಳಿ. ಆಲ್ಸೋ ಅಲಾಂಗ್ ವಿತ್ ದ ಶ್ರೇಷ್ಠ ಉತ್ಪನ್ನ ಐ ಆಲ್ಸೋ ಹೋಲ್ಡ್ ಅನದರ್ ವೆಂಚರ್, ಅದು OS ಡಿಜಿಟಲ್ ಸರ್ವಿಸಸ್ ಅಂತ. ಐ ಆಲ್ಸೋ ಡೂ ದ ಮಾರ್ಕೆಟಿಂಗ್ ಮತ್ತು ಬಿಸ್ನೆಸ್ ಪ್ಲಾನಿಂಗ್ ಬರ್ಕೊಡ್ತೀನಿ, ಬಿಸ್ನೆಸ್ ಮೆಂಟರ್ಶಿಪ್ ಮಾಡ್ತೀನಿ, ಸ್ಮಾಲ್ ಸ್ಕೇಲ್ ಬಿಸ್ನೆಸಸ್ಗೆ ಬಿಸ್ನೆಸ್ ಮಾಡೆಲ್ ಪ್ಲಾನಿಂಗ್ ಬರ್ಕೊಡ್ತೀನಿ. ಸೊ ಅವ್ರಿಗೆ ಒಂದು ಅಂದರೆ ಐ ಹ್ಯಾಂಡಲ್ಡ್ ಒನ್ ಇವೆಂಟ್, ಅದನ್ನ ನೋಡಿ ಇಂಪ್ರೆಸ್ ಆಗಿ ಒನ್ ಆಫ್ ಉಮಾ ಮ್ಯಾಮ್ಸ್ ಬೆಸ್ಟ್ ಫ್ರೆಂಡ್, ಅಂದರೆ ಈಗ ಅವರು FKCCI ಪ್ರೆಸಿಡೆಂಟ್ ಉಮಾ ರೆಡ್ಡಿ ಮ್ಯಾಮ್, ಅವ್ರ ಫ್ರೆಂಡ್ ರೆಫರ್ ಮಾಡಿದ್ರು ನನ್ನ. ಹರ್ ನೇಮ್ ಇಸ್ ಶ್ರೀಲಕ್ಷ್ಮಿ ದೇಸಿರಾಜು ಅಂತ. ಉಮಾ ರೆಡ್ಡಿ ಮ್ಯಾಮ್ನ ನಾನು ದಕ್ಷಿಣ ಭಾರತ್ ಉತ್ಸವ್ ಇವೆಂಟ್ಗೆ ನಾನು ಅಪ್ರೋಚ್ ಮಾಡಿದೆ, ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿ. ಸೊ ಆಗ ಇಟ್ ವಾಸ್ ವೆರಿ ಶಾರ್ಟ್ ಸ್ಪ್ಯಾನ್, ಸೊ ಪ್ರಾಬ್ಲಿ ನಾವು ಅದು ವರ್ಕೌಟ್ ಮಾಡೋಕ್ಕಾಗಿಲ್ಲ ಆ ಇವೆಂಟ್ನ. ಬಟ್ ನಾನು ಐ ಹ್ಯಾಡ್ ಬೀನ್ ದೇರ್. ಒಂದು ಅವರು ಎವ್ರಿ ಇಯರ್ ಅಥವಾ ಎನಿ ಸ್ಪೆಷಲ್ ಒಕೇಶನ್, ಅಂದರೆ ವಿಮೆನ್ಸ್ ಡೇ ಆಗಿರ್ಬೋದು, ಆಂಟ್ರಪ್ರಿನರ್ಸ್ ಡೇ ಆಗಿರ್ಬೋದು, ಈ ಥರ ಡೇಗೆಲ್ಲ ದೇ ವಿಲ್ ಆರ್ಗನೈಸ್ ಇವೆಂಟ್ಸ್ ಅಟ್ FKCCI ಎಕ್ಸಿಬಿಷನ್ಸು. ನಾನು ಹೋಗಿದ್ದೀನಿ. ಬಟ್ ನಾವು ಯಾವಾಗ್ಲೂ ಅಷ್ಟೇ, ಲೈಕ್ ವಿ ಶುಡ್ ಬಿ ವೆರಿ ಅಥೆಂಟಿಕ್ ಆಗಿರ್ಬೇಕು. ಅಂದರೆ ಇಫ್ ವಿ ಆರ್ ಕಾಲಿಂಗ್ ಸಮಥಿಂಗ್ ಅಥವಾ ಸಂಬಡಿ ಫಾರ್ ದ ಸೇಲ್ಸ್ ಅಥವಾ ಫಾರ್ ದ ಶೋಕೇಸಿಂಗ್ ಅಂತ ಅಂದಾಗ ವಿ ಶುಡ್ ಮೇಕ್ ಶೂರ್ ಲೈಕ್ ಅದು ಅವ್ರಿಗೆ ಸಿಕ್ತಾ, ಜಸ್ಟಿಸ್ ನಾವು ಮಾಡಿದ್ವಾ ಅನ್ನೋ ಥರ. ಬಟ್ ಸೆಲ್ಲರ್ಸ್ಗೆ ಯಾಕಂದರೆ ಎಲ್ಲರೂ ಒಂದು ಎಕ್ಸಿಬಿಷನ್ ಅಂದಿದ ತಕ್ಷಣ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ, ನಾವಿಲ್ಲಿ ಹೋದ್ರೆ ನಮ್ಗೆ ಇಷ್ಟು ಸೇಲ್ಸ್ ಆಗಬಹುದು ಅಂತ. ಬಟ್ ಆ ಥರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಯಾವ ಆರ್ಗನೈಸೇಷನ್ನು ನಾನು ಹೋಗಿ ಲೈವ್ ಆಗಿ ನಾನು ನೋಡಿಲ್ಲ, ಹೌ ದೇ ವಿಲ್ ಆಪರೇಟ್ ಅಂತ. ಬೇಸ್ಡ್ ಆನ್ ದ ರಿವ್ಯೂಸ್ ಅಷ್ಟೇ ನನಗೆ ಗೊತ್ತಿರೋದು. ಬೀಯಿಂಗ್ 40 years 100 years ಆರ್ಗನೈಸೇಷನ್ಸ್, ಲೈಕ್ ಅಂದರೆ ಒಂದು ಸ್ವಲ್ಪ ಇನ್ನೂ ಸ್ಮಾಲ್ ಸ್ಕೇಲ್ ಆಂಟ್ರಪ್ರೀನರ್ಸ್ನ ದೇ ಶುಡ್ ಕನ್ಸಿಡರ್ ಅಂತ ನನಗನ್ಸುತ್ತೆ. ಅಂದರೆ ಸ್ಪೆಂಡಿಂಗ್ ಅಂದರೆ ಇವಾಗ ಅವ್ರದ್ದು ಸ್ಟಾಲ್ ರೆಂಟ್ಗಳು ಕಡಿಮೆ ಇರುತ್ತೆ ಅಥವಾ ಫ್ರೀನೇ ಇರುತ್ತೆ ಸಮ್ಟೈಮ್ಸು. ಬಟ್ ಸ್ವಲ್ಪ ಒಂದು ಮಾರ್ಕೆಟಿಂಗ್ ಪಾರ್ಟ್ ಅಥವಾ ಅವ್ರಿಗೆ ಸೇಲ್ಸ್ ವೈಸ್ ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು ಅಂತ. ಓಕೆ, ಇವೆಲ್ಲ ನೀವೇ ಹೇಳ್ದಂಗೆ ಇದೆಲ್ಲ ಕೂಡ 106 years 45 years 45 years ಆ ಥರ ಆರ್ಗನೈಸೇಷನ್ಸ್. ನಿಮ್ಮ ಥರ ಪ್ರಾಮಿಸಿಂಗ್ ಆಂಟ್ರಪ್ರಿನರ್ಸ್ಗೆ ಹ್ಯಾಂಡ್ ಹೋಲ್ಡಿಂಗ್ ಹೇಗಿದೆ? ಬಿಕಾಸ್ ಇವರೆಲ್ಲರೂ ತುಂಬಾ ಹೇಳ್ತಾನೆ ಇರ್ತಾರಲ್ವಾ, ಗೌರ್ಮೆಂಟ್ ಕೂಡ ಇದು ಏನದು ಪಾಲಿಸಿ ಲೆವೆಲ್ನಲ್ಲಿ ಬಜೆಟ್ ರೆಡಿ ಮಾಡಬೇಕಾದ್ರೆ ಇವ್ರುಗಳದ್ದು ಸಜೆಷನ್ಸ್ ತಗೋತಾರೆ, ಸೊಲ್ಯೂಷನ್ಸ್ ಕೇಳ್ತಾರೆ ಒಂದು ಮಾಡಬೇಕಾದ್ರೆ. ಬಟ್ ಆ್ಯಕ್ಚುಲಿ ನೀವುಗಳಿದ್ರೇ ಅಲ್ವಾ ಇದು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಟ್ಯಾಕ್ಸ್ ಆಗಲಿ ಎಲ್ಲ ಇರೋದಕ್ಕೆ. ಅಂಥ ಟೈಮ್ನಲ್ಲಿ ಅವ್ರು ಯಾವ ರೀತಿ ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ ಇವ್ರುಗಳದ್ದು, ಈ ಆರ್ಗನೈಸೇಷನ್ಸ್ದು? ಯು ಪೀಪಲ್ ಆರ್ ಪ್ರಾಮಿಸಿಂಗ್, ಅಪ್ಕಮಿಂಗ್, ಬಡ್ಡಿಂಗ್. ನನಗೆ ಇದು ಅಂದರೆ ಲೈಕ್ ಇವಾಗ ಪರ್ಸ್ನಲಿ ನಾನು ಐ ಆಮ್ ನಾಟ್ ಡೀಪ್ ಇನ್ ಟು ಇಟ್, ಬಟ್ ದೇ ಆರ್ ಕಂಡಕ್ಟಿಂಗ್ ಮೆನಿ ಟ್ರೈನಿಂಗ್ಸು ಅದೆಲ್ಲ ಇರುತ್ತೆ. ಸೊ ನಾನು ಒಂದ್ಸರಿ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದೆ. ಇಟ್ ಇಸ್ ಅವೇಕ್ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಇದರಲ್ಲಿ ನಡೀತಾ ಇರುತ್ತೆ. ಸೊ ರೀಸೆಂಟಾಗಿ ಅವ್ರದ್ದು ಲ್ಯಾಬ್ ಕೂಡ ರೆನೋವೇಟ್ ಮಾಡಿದ್ದಾರೆ, ಫುಡ್ ಇದು ಇನ್ಕ್ಯುಬೇಷನ್ ಸೆಂಟರ್ಸ್, ಫುಡ್ ಪ್ರೊಸೆಸಿಂಗ್ ಎಲ್ಲನೂ. ಸೊ ಅದೇ ಇವಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ದೇ ಡೋಂಟ್ ನೋ, ದೇ ಆರ್ ನಾಟ್ ಅವೇರ್ ಆಫ್ ದಟ್, ಲೈಕ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಇನ್ಕ್ಯುಬೇಷನ್. ಇವಾಗ ಚಟ್ನಿ ಪುಡಿ ಮಾಡ್ತಾ ಇರ್ತಾರೆ, ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾ ಇರ್ತಾರೆ. ಸೊ ಒಂದು ಬಿಗ್ ಸ್ಕೇಲ್ಗೆ ಹೋಗುವಾಗ ಅವರೇ ಇನ್ವೆಸ್ಟ್ ಮಾಡಿ ಮಿಷನರೀಸ್ ಎಲ್ಲ ತಗೊಳ್ಳೋದ್ರ ಬದಲು ಸೊ ದೇ ಕ್ಯಾನ್ ಅಪ್ರೋಚ್ ಈ ಥರ ಇಂಡಸ್ಟ್ರೀಸ್. ಇವಾಗ ಅದು ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇರೋದ್ರಿಂದ ಸೊ ದೇ ವಿಲ್ ಗಿವ್ ಆಲ್ ಸಪೋರ್ಟ್. ಸೊ ಈ ಥರದ್ದು ಎಲ್ಲ ನೋಡಿದಾಗ ಪ್ರಾಬ್ಲಿ ದೇ ಆರ್ ಯುಟಿಲೈಸಿಂಗ್ ಇಟ್ ಇನ್ ಅ ವೆರಿ ಒಂದು ರೈಟ್ ವೇ ಅಲ್ಲಿ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅಂತ ನಂದು ಒಂದು ಅನ್ಸುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ಮಾಲ್ ಲ್ಯಾಬ್ ಸೆಟಪ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಫಸ್ಟೇನೆ ಇವಾಗ ಒಂದು ಚಿಕ್ಕ ಒಂದು ರೂಮ್ ಕಟ್ಸ್ಬೇಕು ಅಂದ್ರೆ ವಿ ವಿಲ್ ಕನ್ಸಲ್ಟ್ ಒಂದು ಸಿವಿಲ್ ಇಂಜಿನಿಯರ್, ಒಂದು ಪ್ಲಾನಿಂಗ್ ತಗೊಳ್ತೀವಿ, ಅದಾದಮೇಲೆ ಒಂದು ಎಷ್ಟಾಗುತ್ತೆ ಅಂತ ಒಂದು ಎಸ್ಟಿಮೇಷನ್ ತಗೊಳ್ತೀವಿ. ಆಮೇಲೆ ಆಲ್ಸೋ ವಿ ವಿಲ್ ಅಪ್ರೋಚ್ ಬ್ಯಾಂಕ್, ಈ ಥರ ಇದಕ್ಕೆ ಇಷ್ಟು ವ್ಯಾಲ್ಯೂ ಎಡಿಷನ್ ಇದೆಯಾ ಈ ಒಂದು ಜಾಗಕ್ಕೆ ಅಥವಾ ಈ ಒಂದು ಪ್ಲ್ಯಾನ್ಗೆ, ಈ ಒಂದು ಸ್ಟ್ರಕ್ಚರ್ಗೆ, ಆ ಥರ ಎಲ್ಲ ಇರುತ್ತೆ. ಸೊ ಆ ಥರ ನೋಡಿದಾಗ ಅಷ್ಟು ದುಡ್ಡಿಗೆ ಇಷ್ಟೇನಾ ಅನ್ನೋ ಥರದ್ದು ಒಂದು ಶಾಕ್ ಅಂತೂ ಆಗಿದೆ ನನಗೆ ಸಮ್ಟೈಮ್ಸ್. ಓಕೆ, ಇವಾಗ ಓವರ್ ಆಲ್ ಪಿಕ್ಚರು, ನಾಟ್ ಅಬೌಟ್ ಯುವರ್ ಓನ್ ಇವೆಂಟ್ಸ್ ಆರ್ ಯುವರ್ ಓನ್ ಗ್ರೂಪ್ನ ಹೇಳ್ತಾ ಇರೋದು. ಸಮ್ ಇಯರ್ಸ್ ಬ್ಯಾಕ್ ಅಂತ ಬಂದಾಗ ಜಸ್ಟ್ ಇಟ್ ವಾಸ್ ಬೂಮಿಂಗ್ ಇನ್ ದ ಕಂಟ್ರಿ, ಇನ್ ಕರ್ನಾಟಕ ಅಂತ ತಗೊಳ್ಳೋಣ. ಈಗ ವಿ ಹ್ಯಾವ್ ಕ್ರಾಸ್ ದಟ್ ಸ್ಟೇಜ್, ಒಂದು ಮೆಚ್ಯೂರಿಟಿ ಬಂದಿದೆ, ಒಂದು ಬಿಟ್ ಪ್ರೈಮ್ ಸ್ಟೇಜಿಗೆ ಬಂದಿದೆ.
ಈಗ ಕೂಡ ಆಂಟ್ರಪ್ರಿನರ್ಶಿಪ್ ಅಂತ ಹೇಳಿದ್ರೆ ಹಳೆಯ ಕಾಲದ ಥರನೇ ಯಾತಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಜನ? ಬೇಸಿಕಲಿ ಇವಾಗ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ ದೆರ್ ಇಸ್ ಆಲ್ರೆಡಿ ಅ ಸ್ವಿಚ್ ಆನ್ಲೈನ್ ಟು ಆಫ್ಲೈನ್ ಅಥವಾ ಆಫ್ಲೈನ್ ಟು ಆನ್ಲೈನ್ ಅನ್ನೋದು ಅದು ಏನು ಸ್ವಿಚಿಂಗ್ ಇದೆ ಅಲ್ಲ, ಆ ಸ್ವಿಚಿಂಗ್ ಎಷ್ಟೊಂದು ಜನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಿನಗೆ ಆಂಟ್ರಪ್ರೀನರ್ ಅಂತಂದರೆ ನೀನು ಆ ಫೀಲ್ಡ್ನ ಚಾಯ್ಸ್ ಮಾಡಿರಬೇಕು. ಯು ಹ್ಯಾವ್ ಟು ಬಿ ವೆರಿ ಪ್ಯಾಷನೇಟ್. ನಾನು ಎಲ್ಲ ಇನ್ಫ್ಲೂಯೆನ್ಸಸ್ಗೂ ಹೇಳ್ತಾ ಇಲ್ಲ, ದೇರ್ ಆರ್ ಪೀಪಲ್, ಇವಾಗ ನನಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ದೇ ಆರ್ ಎಸ್ಟಾಬ್ಲಿಷಿಂಗ್ ದೇರ್ ಬ್ರ್ಯಾಂಡ್. ಸೀರೆ ತೊಗೊಂಡು ಮಾರೋದು, ಬ್ಯಾಗ್ಸ್ಗಳು ಮಾರೋದು, ಅಥವಾ ಏನೋ ಒಂದು. ಈಗ ಕೆಲವೊಬ್ರು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಅಂತಾನೆ ಮಾರ್ಕೆಟ್ಗೆ ಹೋಗ್ತಾರೆ, ಅದಕ್ಕೆ ಅಂತಾನೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿ, ಅದಕ್ಕೆ ಅಂತಾನೆ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿ ಕ್ರಿಯೇಟ್ ಮಾಡ್ತಿರ್ತಾರೆ. ಸೊ ಏನಾಯಿತು, ದ ಕಾಂಪಿಟೇಷನ್ ಕ್ರಿಯೇಟ್ ಆಯಿತು. ಸೊ ನಾವು ಟ್ರೆಡಿಷನಲ್ ವೇಯಲ್ಲಿ ಯೋಚನೆ ಮಾಡ್ತೀವ, ಮಾಡರ್ನ್ ವೇಯಲ್ಲಿ ಯೋಚನೆ ಮಾಡ್ತೀವ, ಆ ಥರ ಅಲ್ಲ. ಈಗ ಏನಾಗ್ತದೆ ಅಂದರೆ, ಕೆಲವರು ಏಜಸ್ಸಿಂದ ದೇ ಆರ್ ಡೂಯಿಂಗ್ ದ ಬಿಸ್ನೆಸ್ 50-60 ಇಯರ್ಸ್ 70 ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಈಗ ಅದೊಂದು ಆನ್ಲೈನ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕಾಗ್ತಿರಲ್ಲ ಅವ್ರ ಕೈಲಿ. ಇಲ್ಲ ಈ ಆರ್ಗನೈಸೇಷನ್ಸ್ ಆಂಟ್ರಪ್ರಿನರ್ಸ್ಗೆ ಅಂತ ಮಾಡಿದಾರಲ್ಲ, ಬಿಸ್ನೆಸ್ ಅಂಡ್ ಇಂಡಸ್ಟ್ರೀಸ್, ಅವ್ರುಗಳು ಸ್ವಲ್ಪ ಇನೋವೇಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಲೈಕ್ ಟ್ರೆಡಿಷನಲ್ ಟ್ರೇಡಿಂಗ್ ಈಸ್ ಡಿಫ್ರೆಂಟ್, ಆನ್ಲೈನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೇಗೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ನ್ಯೂ ಥಾಟ್ಸ್ ನಾನು ಹೇಳ್ತಾ ಇರೋದು ಅಲ್ವಾ. ಈಗ ನ್ಯೂ ಏಜ್, ನ್ಯೂ ಜಾಬ್ಸ್ ಇದೆ, ನ್ಯೂ ಬಿಸ್ನೆಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಎವ್ರಿಥಿಂಗ್ ಈಸ್ ದೇರ್. ಹೇಗೆ ಯು ಆರ್ ಬ್ಲೆಂಡಿಂಗ್ ಟೆಕ್ನಾಲಜಿ ಆ್ಯಂಡ್ ಟ್ರೆಡಿಷನಲ್ ಬಿಸ್ನೆಸ್, ಅದು ನಾನು ಹೇಳ್ತಾ ಇರೋದು. ಈವನ್ ಇನ್ ಮಾರ್ಕೆಟಿಂಗಲ್ಲಿ ದಿಸ್ ಟೆಕ್ನಾಲಜಿ ಪ್ಲೇಸ್ ಎ ಮೇಜರ್ ರೋಲ್. ಹೌದು, ಕೆಲವು ಕನ್ಸ್ಯೂಮರ್ ಗೂಡ್ಸ್ ಇರುತ್ತೆ, ದಟ್ ಈಸ್ ಒನ್ ಥಿಂಗ್. ಇನ್ನು ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮಿಡಲ್, ಇದರಲ್ಲಿ MSMEನಲ್ಲಿ ಮಿಡಲ್ ಆ್ಯಂಡ್ ಇದು ಬಂದಾಗ ಅದಕ್ಕೆ ಬೇರೆ ತರಹ ನಾವು ನೋಡಬೇಕಾಗುತ್ತೆ. ಆ ಥರ ನಾನು ಕೇಳ್ತಾ ಇರೋದು. ಈಗ ನಿಮ್ಮಲ್ಲಿ ಫಾರ್ ಎಕ್ಸಾಂಪಲ್ ವಿಮೆನ್ ಓರಿಯೆಂಟೆಡ್ ಆಗಿರೋ ಅವೇಕ್ ಇದೆ. ನನಗೆ ಕಂಡಿರೋ ಹಾಗೆ ಅವರು ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಆಲ್ ಓವರ್ ಕರ್ನಾಟಕ ಎಲ್ಲ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ವೆರಿ ಗುಡ್ ಜಾಬ್. ಅವೇಕ್ ಮಾರ್ಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್. ಇಟ್ ಈಸ್ ಆಲ್ ಅಬೌಟ್ ಏನು ಅಂದರೆ, ಫೇಸ್ಬುಕ್ನ ದೇ ಆರ್ ಯುಟಿಲೈಸಿಂಗ್ ಇಟ್ ಆಸ್ ಅ ಮಾರ್ಕೆಟ್ ಪ್ಲೇಸ್. ಓಕೆ, ಸೊ ಅಲ್ಲಿ ಇದು ಫಾರ್ ಆಲ್ ಓವರ್ ಕರ್ನಾಟಕ. ಎಸ್, ಫಾರ್ ಆಲ್, ಕನ್ನಡ ಅಂಡ್ ಇಂಗ್ಲಿಷ್, ನಾಟ್ ಓನ್ಲಿ ಕರ್ನಾಟಕ, ಇಟ್ ಇಸ್ ಫ್ರಮ್ ಎನಿವೇರ್ ಟು ಎವ್ರಿವೇರ್. ಸೊ ಇದರಲ್ಲಿ ಸ್ಪೆಷಲಿ ಯಾವ ಥರ ಅಂತ ಹೇಳಿದ್ರೆ, ದೇ ಹ್ಯಾವ್ ಟು ಬಿ ದ ಮೆಂಬರ್ ಆಫ್ ಅವೇಕ್. ಅವ್ರಿಗೆ ಅವರು ಒಂದು ID ಕಾರ್ಡ್ ಕೊಡ್ತಾರೆ. ಸೊ ವಿತ್ ದಟ್ ID ಕಾರ್ಡ್ ಅವರು ಹೋಗಿ ಫಸ್ಟ್ ID ಕಾರ್ಡ್ ಹಾಕಬೇಕು. ಅದಾದಮೇಲೆ ದೇ ಹ್ಯಾವ್ ಟು ಪುಟ್ ವಾಟ್ ಎವರ್ ದ ಪ್ರಾಡಕ್ಟ್ ದೇ ಆರ್ ಪ್ರೊಡ್ಯೂಸಿಂಗ್, ಅದು ಹಾಕಿ ಡಿಸ್ಕ್ರಿಪ್ಷನ್ ಬರೆದು, ಓಕೆ ಇಷ್ಟು ಐಟಮ್ಸ್ ಇದೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆ, ಇಷ್ಟು ಈ ಥರ ನಾವು ಸೇಲ್ ಮಾಡ್ತೀವಿ, ಇಷ್ಟು ಕಾಸ್ಟ್ಗೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದು ಎಗೈನ್ ಏನು ಅಂತ ಹೇಳಿದ್ರೆ, ನೀವು ಅದಕ್ಕೆಲ್ಲ ಇನ್ವಾಲ್ವ್ ಆಗಿದ್ದೀರಾ ಆಕ್ಟಿವ್ ಆಗಿ? ಇಲ್ಲ, ಐ ಆಮ್ ನಾಟ್ ದ ಪಾರ್ಟ್ ಆಫ್ ಇಟ್, ಬಟ್ ಐ ನೋ ಲೈಕ್ ಹೌ ಇಟ್ ಇಸ್ ವರ್ಕಿಂಗ್ ಅಂತ. ನೀವು ನಿಮ್ಮ ಗ್ರೂಪಲ್ಲಿ ಯಾವ ರೀತಿ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀರಾ? ಟೆಕ್ನಾಲಜಿ ಇನ್ ದ ಸೆನ್ಸ್, ನಮ್ದ್ರಲ್ಲಿ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅಂದರೆ ಫಿಸಿಕಲ್ ಇವೆಂಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇಫ್ ಇಟ್ ಇಸ್ ಅ ಫಿಸಿಕಲ್ ಇವೆಂಟ್, ಫ್ರೈಡೇ ಸ್ಯಾಟರ್ಡೇ ಸಂಡೇ 3 days ಇದ್ದಾಗ, ಫ್ರೈಡೇ ವಿ ಎಕ್ಸ್ಕ್ಲೂಸಿವ್ಲಿ ಕೀಪ್ ಇಟ್ ಫಾರ್ ಇನ್ಫ್ಲೂಯೆನ್ಸರ್ಸ್. ಬೇರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ಬರ್ತಾರೆ, ದೇ ವಿಲ್ ಪ್ರಮೋಟ್ ಆರ್ ಇವೆಂಟ್. ಅಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ಪ್ರಮೋಟ್ ಮಾಡ್ತಾರೆ. ಬಿಫೋರ್ ದಟ್, ಇವಾಗ ಒಂದು ಇವೆಂಟ್ ಆಗತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 10-15 days ಹಿಂದೆಯಿಂದಾನೇ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ದೇ ಚಾರ್ಜ್ ಮಿನಿಮಮ್ ಅಲ್ವಾ? ಹೌದು, ದೇ ಚಾರ್ಜ್. ಅಂದರೆ ನಿಮಗೆ ಎಗೇನ್ ಇಟ್ ಇಸ್ ಏನು ಅಂದರೆ ಪ್ಲ್ಯಾನಿಂಗ್. ಈಗ ನಾನು ಯಾರು ಏನು ಚಾರ್ಜ್ ಮಾಡಲ್ಲ, ಬಟ್ ಐ ಡೋಂಟ್ ಹ್ಯಾವ್ ಎನಿ ಫಾಲೋವರ್ಸು. ಓಕೆ, ಮಿನಿಮಲಿಸ್ಟಿಕ್ ವ್ಯೂಸ್ ಬರುತ್ತೆ ಅಂದರೂ ನಮ್ಗೆ ಅದು ವರ್ಕೌಟ್ ಆಗಲ್ಲ. ದೇರ್ ಶುಡ್ ಬಿ ಸಮ್ ಟ್ರ್ಯಾಕ್ಷನ್ ಅವ್ರ ಅಕೌಂಟಲ್ಲಿ. ಸೊ ಹಾಗಾಗಿ ವಿ ವಿಲ್ ಸೆಗ್ರಿಗೇಟ್ ಯಾರು ಪೇಯ್ಡ್ ಬರ್ತಾರೆ ಅವ್ರಿಗೆ ವಿ ವಿಲ್ ಜಸ್ಟ್ ಪೇ. ಅವ್ರು ಬರ್ತಾರೆ, ಅವ್ರದ್ದು ಏನು ಶಾರ್ಟ್ ತೊಗೊಂಡು ಹೋಗ್ತಾರೆ. ಬಟ್ ನಮ್ಮ ಜೊತೆ ವರ್ಕ್ ಮಾಡ್ತಿರೋರು ಅಂದರೆ ವಿ ವಿಲ್ ವರ್ಕ್ ಫಾರ್ ಪ್ಯಾಷನ್ ಅಂತ ಹೇಳಿ ಬಂದವರಿಗೆ ಇವನ್ ವಿ ಹ್ಯಾವ್ ಗಾಟ್ ಇದು ಏನು ಆಪರ್ಚುನಿಟೀಸು. ನಮ್ಮಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ಪ್ರಮೋಷನ್ ಮಾಡಿಸ್ಕೊಂಡಿದ್ದಾರೆ ಅವ್ರ ಕಡೆಯಿಂದ. ಅಗೇನ್ ಇಟ್ಸ್ ಅವರಿಗೂ ಒಂದು ಏನು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗ್ರೋಯಿಂಗ್ ಸ್ಟೇಜ್. ಇಷ್ಟು ಬ್ರ್ಯಾಂಡ್ಗೆ ನಾನು ಮಾರ್ಕೆಟಿಂಗ್ ಇದಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಪಾರ್ಟ್ನರ್ ಆಗಿ, ಆರ್ ಎಲ್ಸ್ ಇನ್ಫ್ಲೂಯೆನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ ಅಂತ ಅವ್ರ ಪ್ರೊಫೈಲ್ ಬಿಲ್ಡಿಂಗ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಇನ್ನೊಂದು ಏನಂತಂದ್ರೆ, ಇದು ಕಾಸ್ಟ್ ಕಟಿಂಗ್ ವೆರಿ ಎಕನಾಮಿಕ್. ಹೌದು, ಇನ್ ಸ್ಪೈಟ್ ಆಫ್ ದಟ್ ದೇ ಚಾರ್ಜ್. ಎಸ್, ನಾನು ಒಂದು ಇವೆಂಟ್ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನನಗೆ ಎಷ್ಟು ದುಡ್ಡು ಬರ್ತಾ ಇದೆ ಅದನ್ನ ಹೆಂಗೆ ಯುಟಿಲೈಸ್ ಮಾಡಬೇಕು ಅಂತ ನೋಡ್ತೀನಿ. ಸಮ್ಟೈಮ್ಸ್ ಐ ವಿಲ್ ಗೋ ಫಾರ್ ಮಾಸ್ ಮೀಡಿಯಾ, ಸಮ್ಟೈಮ್ಸ್ ಐ ವಿಲ್ ಗೋ ಫಾರ್ ಪೇಪರ್, ಸಮ್ಟೈಮ್ಸ್ ಐ ವಿಲ್ ಗೋ ಫಾರ್ ಇನ್ಫ್ಲೂಯೆನ್ಸರ್ಸ್, ಸಮ್ಟೈಮ್ಸ್ ಐ ವಿಲ್ ಗೋ ಫಾರ್ ಏನು ಈಗ ಮೀಡಿಯಾನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ನ್ಯೂಸ್ ಚಾನೆಲ್ಸ್ನ ಕಾಂಟ್ಯಾಕ್ಟ್ ಮಾಡೋದು, ಆ ಥರ. ಸೊ ಈ ಥರ ಕಡಿಮೆ ಆಗಿದೆ ಅಲ್ವಾ ಟೆಲಿವಿಷನ್ ಚಾನೆಲ್ಸ್ ಎಲ್ಲ ಈ ಥರದಕ್ಕೆ ಸ್ಪೇಸ್ ಕೊಡೋದು? ಸುಮಾರು ಕಡಿಮೆ ಆಗಿದೆ. ಬಿಫೋರ್ ಕೋವಿಡ್ ಇತ್ತು,
ಓಕೆ, ಅಂದರೆ ನಮಗೆ ಯಾವ ಥರ ಅಂತ ಹೇಳಿದ್ರೆ ಪ್ರಾಪರ್ ಒಂದು ಚಾನೆಲ್, ಈಗ ಏನು ಹೇಳ್ತಾರೆ ನಮ್ಮ ಲೈಕ್ ಐ ಆಮ್ ನಾಟ್ ಫ್ರಮ್ ಎನಿ ಮೀಡಿಯಾ ಬ್ಯಾಕ್ಗ್ರೌಂಡ್ ಅಂತ ಅಂದ್ಕೊಳ್ಳಿ, ಅಥವಾ ಐ ಆಮ್ ನಾಟ್ ಫ್ರಮ್ ಎನಿ ಈಗ ಪ್ಯೂರ್ಲಿ ಐ ಆಮ್ ಅ ಟೆಕ್ನಿಕಲ್ ಪರ್ಸನ್. ನನಗೆ ಮೀಡಿಯಾಯಿಂದ ಏನೇ ಕಾಂಟ್ಯಾಕ್ಟ್ ಇಲ್ಲ ಅಂತ ಅಂದ್ಕೊಂಡಾಗ ಆ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡೋದಿದೆಯಲ್ಲ, ಇಟ್ ಇಸ್ ವೆರಿ ಚಾಲೆಂಜಿಂಗ್. ಓಕೆ, ಈಗ ನಾವು ಇವ್ರನ್ನ ಕರೆಸಿದ್ವಿ, ಯಾರು ಕಾವ್ಯ ಶಾ ಅವ್ರನ್ನ ಕರೆಸಿದ್ವಿ, ಕೀರ್ತಿ ಸರ್ನ ಕರೆಸಿದ್ವಿ. ಈಗ ಐ ಡಿಡ್ ಮಿ ರಿಯಲಿ ವೆಲ್. ಅದಾದಮೇಲೆ ನಾವು ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಅಂದರೆ ಲೈಕ್ ಇವಾಗ ಯಾವ ಥರ ಜನ ಟ್ರೆಂಡ್ ಹೆಂಗೆ ಹೋಗ್ತದೆ ಏನು, ಅದನ್ನೆಲ್ಲನೂ ಅವ್ರು ನನಗೆ ಹೇಳ್ಕೊಟ್ರು. ಅದಾದಮೇಲೆ ಕಾವ್ಯ ಮ್ಯಾಮು ಅಷ್ಟೇ, ಅವ್ರದ್ದು ಸಖತ್ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅಂದರೆ ಶಿ ಇಸ್ ಅ ವೆರಿ ಇವಾಗ ಟ್ರೆಂಡಿಂಗಲ್ಲಿರೋ ಇನ್ಫ್ಲೂಯೆನ್ಸರ್ ಕಮ್ ಆ್ಯಕ್ಟ್ರೆಸ್ ಅವರು. ಸೊ ಅವರು ಅಷ್ಟೇ ನನಗೆ ತುಂಬ ಗೈಡ್ ಮಾಡಿದ್ರು. ಅಂದರೆ ಆಮೇಲೆ ನಮ್ಮ ಇವೆಂಟಿಗೆ ಬಂದು ಅವರು ನಮ್ಮ ಇವೆಂಟ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ರು, ಸೊ ದ್ಯಾಟ್ ನಮಗೆ ತುಂಬ ಜನ ಬಂದರು ಅವ್ರದ್ದು ವಿಡಿಯೋಸ್ನ ನೋಡಿ. ಸೊ ಅದೆಲ್ಲ ನಮಗೆ ಇನ್ ಕ್ರೌಡ್ ಪುಲ್ಲಿಂಗ್ ತುಂಬ ಹೆಲ್ಪ್ ಆಯಿತು. ಸೊ ಅಪಾರ್ಟ್ ಫ್ರಮ್ ದಟ್ ವಿ ಆಲ್ಸೋ ಡೆಪ್ಲಾಯ್ಡ್ ಫಿಸಿಕಲ್ ಬ್ಯಾನರ್ಸ್ ಇನ್ ಮೆನಿ ಪ್ಲೇಸಸ್. ಅದಾದಮೇಲೆ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ಸ್ ಮಾಡಿರ್ತೀವಿ. ಸಮ್ಟೈಮ್ಸ್ ನಾವು ನಮ್ಮ ಫ್ರೆಂಡ್ಸು, ಅವ್ರ ಸರ್ಕಲ್ಸು, ಅಂದರೆ ಏನು ಹೇಳ್ತಾರೆ ಪರ್ಸ್ನಲ್ ನೆಟ್ವರ್ಕಿಂಗು ಮಾಡಿರ್ತೀವಿ. ಸೊ ದೀಸ್ ಆರ್ ಆಲ್ ದ ಕೈಂಡ್ಸ್ ಇನ್ಕ್ಲೂಡ್ಸ್ ಇನ್ ಒನ್ ಸಕ್ಸಸ್ಫುಲ್ ಇವೆಂಟ್. ಸೊ ತುಂಬ ಕೆಲಸ ಇರುತ್ತೆ. ಇವಾಗ ನೀವು ಫಸ್ಟ್ ಫೇಸ್ ಮುಗ್ದಿದೆ, ಸೆಕೆಂಡ್ ಫೇಸಲ್ಲಿ ಏನಿದೆ ನಿಮ್ದು ಆಕ್ಷನ್, ವಿಷನ್ ಏನು? ಈಗ ವಿಷನ್ ಏನು? ಈಗ ಸದ್ಯಕ್ಕೆ ಏನು ಅಂತ ಹೇಳಿದ್ರೆ ನಮ್ದು ಒಂದು ರೆಕಗ್ನೈಸಬಲ್ ಬ್ರ್ಯಾಂಡ್ ತರ ಆಗಿದೆ. ಶ್ರೇಷ್ಠ ಉತ್ಪನ್ನ ಅಂದ್ರೆ ಓಕೆ ವಿ ವಿಲ್ ಗೆಟ್ ಬೆಸ್ಟ್ ಪ್ರಾಡಕ್ಟ್ಸ್ ಅನ್ನೋದು ಜನಕ್ಕೊಂದು ಮೈಂಡ್ ಸೆಟ್ ಬಂದಿದೆ. ಸೊ ಅದರಿಂದ ನಾವು ಇವಾಗ ನಾನು ಒಂದು ವೆಬ್ಸೈಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೆಕ್ಸ್ಟ್ ಅದನ್ನು ಆ್ಯಪ್ ಥರ ಕನ್ವರ್ಟ್ ಮಾಡಬೇಕಂತ ಇದೆ. ನಮಗೆ ಇವಾಗ ಮೇನ್ ಚಾಲೆಂಜ್ ಏನು ಅಂದರೆ ಟ್ರಾನ್ಸ್ಪೋರ್ಟೇಷನ್. ಹೆಂಗೆ ಕಳಿಸ್ತೀರಾ ನೀವು ಕಲೆಕ್ಟಿವ್ ಆಗಿ ಕೆಲಸ ಮಾಡಿಲ್ವಾ? ಎಲ್ಲರೂ ಸೇರಿ ಒಂದು ಸಿಂಗಲ್ ರೂಫಲ್ಲಿ ಅದನ್ನು ಅದೇ ಈಗ ಫಸ್ಟ್ ಚೇಂಬರ್ಸ್ ಮಾಡಿದೀವಲ್ಲ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ. ಸೊ ಇವಾಗ ನಮಗೆ ಅಲ್ಲಿರೋ ಪ್ರಾಡಕ್ಟ್ಸ್ ಯಾರೇ ಬುಕ್ ಮಾಡಿದ್ರು ನಾವು ಅಲ್ಲಿಂದ ಡೈರೆಕ್ಟ್ ಕಳಿಸ್ಬೋದು, ಬಿಕಾಸ್ ಇಟ್ ಇಸ್ ಅ ಸೆಂಟರ್ ಆಫ್ ಸಿಟಿ. ಎಲ್ಲಿಂದ ಎಲ್ಲಿಗೆ ನಾವು ಕಳಿಸ್ತೀವಿ ಅಂದ್ರೂ ದ ಮಿನಿಮಲಿಸ್ಟಿಕ್ ಪೋರ್ಟರ್ ಡನ್ಸೋ ಅಥವಾ ನಮಗೆ GPO ಇಟ್ ಇಸ್ ವೆರಿ ನಿಯರ್ ಬೈ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಡನ್ ಅ ಇವೆಂಟ್ ಅಟ್ GPO ಆಲ್ಸೋ. ನಮ್ದು ಇವೆಂಟ್ ಮಾಡಿದೀವಿ. ಸೊ ವಿ ವಿಲ್ ಗೆಟ್ ಅ ವೆರಿ ಗುಡ್ ಸಪೋರ್ಟ್ ಫ್ರಮ್ GPO ಇಂದ. ಅಲ್ಲಿ ಮಾದೇಶ್ ಸರ್ ಅಂತ ಇದ್ದಾರೆ, ಆಮೇಲೆ ಚೀಫ್ ಪೋಸ್ಟ್ ಮಾಸ್ಟರ್, ಅವರೆಲ್ಲ ದೇ ಆರ್ ವೆರಿ ಸಪೋರ್ಟಿವ್. ಇನ್ಫ್ಯಾಕ್ಟ್ ನಾವು ಒಂದ್ಸರಿ ಅವ್ರದ್ದೊಂದು ಮೀಟಿಂಗ್ ಇತ್ತು. ಅವಾಗ ಕಾಫಿ ಬದಲು ನಾವು ಮಾಲ್ಟ್ನ ರೀಪ್ಲೇಸ್ ಮಾಡಿದ್ವಿ. ನಮ್ಮಲ್ಲೇ ತಯಾರಾಗುವಂತಹ ಹೆಣ್ಮಗಳದು ಮಾಲ್ಟ್, ಅವ್ರದ್ದು ಸಾನ್ವಿ ಅಂತ ಹೇಳಿ ಬ್ರ್ಯಾಂಡ್. ಸೊ ಆ ಮಾಲ್ಟ್ದು ಅವರು ರೆಡಿ ಮಾಡ್ಕೊಂಡು ಬರ್ತಾರೆ, ಅಂದರೆ ಸ್ಯಾಂಪಲ್ ಕೊಡೋಕ್ಕೆ ಎಲ್ಲರಿಗೂ. ಇಮಿಡಿಯೇಟ್ಲಿ ವಿ ರೀಪ್ಲೇಸ್ಡ್ ಕಾಫಿ ವಿತ್ ಮಾಲ್ಟ್. ಆಲ್ ವರ್ ಸೋ ಹ್ಯಾಪಿ. ನಮ್ಗೊಂದು ಆಪರ್ಚುನಿಟಿ ಕೊಟ್ಟರು ಅವರು ಅಲ್ಲಿ ಆ ಮೀಟಿಂಗಲ್ಲಿ ಮಾತಾಡೋಕ್ಕೆ. ಓಕೆ, ನೀವು ಶ್ರೇಷ್ಠ ಉತ್ಪನ್ನ ಬಗ್ಗೆ ಮಾತಾಡಿ, ಪ್ಲಸ್ ಅವ್ರ ಮಾಲ್ಟ್ ಬಗ್ಗೆ ಮಾತಾಡಲಿ ಅಂತ ಹೇಳಿ. ಇಟ್ ವಾಸ್ ಅ ವೆರಿ ಗುಡ್ ಮೂಮೆಂಟ್. ಅಷ್ಟು ದೊಡ್ಡ ಅಫಿಷಿಯಲ್ಸ್ ಮುಂದೆ ನಾವು ನಮ್ಮ ಬ್ರ್ಯಾಂಡ್ ಮತ್ತು ನಮ್ಮದು ಉದ್ದೇಶ ಏನು ಅಂತ ಹೇಳ್ಕೋಬೋದಾಗಿತ್ತು. ಸೊ ಈಗ ಏನು ಅಂದರೆ ಅಂಡರ್ ಒನ್ ರೂಫ್ ಈ ಪ್ರಾಡಕ್ಟ್ ಇಲ್ಲಿ ಸಿಗುತ್ತೆ ಅಥವಾ ಈ ವೆಬ್ಸೈಟಲ್ಲಿ ಸಿಗುತ್ತೆ, ಈ ಅಪ್ಲಿಕೇಶನಲ್ಲಿ ಸಿಗುತ್ತೆ ಅನ್ನೋದು ಮಾಡಬೇಕು, ಒಂದು ಸೆಂಟ್ರಲೈಸ್ಡ್ ಆ್ಯಪ್. ಮತ್ತೆ ನೀವು ಇನ್ನೇನಾದ್ರೂ ಎಕ್ಸ್ಪ್ಲೋರ್ ಮಾಡಿದ್ದೀರಾ? ರೆಗ್ಯುಲರ್ ಕಿರಾಣಿ ಶಾಪ್ಸ್ ಇದೆಯಲ್ಲ, ಅಲ್ಲಿ ಏನಾದ್ರೂ ನಿಮ್ಮದು ಪ್ರಾಡಕ್ಟ್ಸ್ನ ಒಂದು ಸಿಂಗಲ್ ವಿಂಡೋ ಥರ? ಇಲ್ಲ, ಸದ್ಯಕ್ಕೆ ಆ ಥರ ಎಲ್ಲೂ ಎಕ್ಸ್ಪ್ಲೋರ್ ಮಾಡಿಲ್ಲ. ನಮ್ಮದು ಸಿವಿಲ್ ಕೋರ್ಟಲ್ಲಿ ಇಟ್ ಇಸ್ ಅ ಕಾನ್ಸೆಪ್ಟ್. ಅಂದರೆ ಚೇಂಬರ್ಸ್ ಸಿವಿಲ್ ಕೋರ್ಟ್ ಎಕ್ಸ್ಪೀರಿಯನ್ಸ್ ಹೇಳಿ, ಹೌ ಯು ಸ್ಟಾರ್ಟೆಡ್ ದೇರ್? ಆ್ಯಕ್ಚುಲಿ ಫಸ್ಟ್ ಟೈಮ್ ಏನಂದರೆ ಐ ಮಸ್ಟ್ ಸೇ, ನಾನು ಯಾವಾಗಲೂ ಹೇಳ್ತೀನಿ ಎವ್ರಿವೇರ್ ನಾನು ಒಂದು ಅಂದರೆ ಮಾತಾಡುವಾಗ ರವಿ ಸರ್ ಮತ್ತು ಹರಿ ಸರ್ ಅಂತ ಅವ್ರನ್ನ ನೆನೆಸ್ಕೊಳ್ಬೇಕು. ರವಿ ಸರ್ ಇಸ್ ಎಕ್ಸ್ ಸೆಕ್ರೆಟರಿ AABಗೆ. ಸೊ ವಿವೇಕ್ ಸುಬ್ಬಾರೆಡ್ಡಿ ಸರ್ ಆದಮೇಲೆ ಆಫ್ಟರ್ ಹಿಮ್ ಹೀಲ್ ಕಮ್. ಅವರಾದ್ಮೇಲೆ ಟ್ರೆಷರರ್ ಹರೀಶ್ ಸರ್. ನಾನು ಸಿವಿಲ್ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ಹೋಗಿ ಅಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ನಂಗೆ ಗೊತ್ತಾಗಿಲ್ಲ, ಬಿಕಾಸ್ ದರ್ ಇಸ್ ಅ ಕನ್ಫ್ಯೂಷನ್. ಅಲ್ಲಿ ವಕೀಲರ ಭವನ ಇದೆ ಮತ್ತು ವಕೀಲರ ಸಹಕಾರ ಸಂಘ ಇದೆ. ನಾರ್ಮಲ್ ಕ್ರೌಡ್ಗೆ ವಿ ಕೆನಾಟ್ ಈಸಿಲಿ ಮೇಕ್ ಔಟ್ ದ ಡಿಫ್ರೆನ್ಸು. ಸೊ ನಾನು ಈ ಬಿಲ್ಡಿಂಗಲ್ಲಿ 3ನೇ ಫ್ಲೋರು, ಆ ಬಿಲ್ಡಿಂಗಲ್ಲಿ 3ನೇ ಫ್ಲೋರು, ಆ ಥರ ನಾನು ಸ್ವಲ್ಪ ಒದ್ದಾಡ್ತಾ ಇದ್ದೆ. ಆಗ ರವಿ ಸರ್ ಅವರು ಕ್ಯಾಬಿನಲ್ಲಿ ಕೂತಿದ್ರು. ಕ್ಯಾಬಿನ್ ಇನ್ ದ ಸೆನ್ಸ್ ಅವ್ರ ಸೀಟಲ್ಲಿ ಕೂತಿರ್ಲಿಲ್ಲ, ಹಿಂಗೆ ಸೆಪ್ರೇಟಾಗಿ ಒಂದು ಕಡೆ ಸುಮ್ಮನೆ ಕೂತಿದ್ರು. ನಾನು ಒಳಗಡೆ ಹೋಗ್ಬಿಟ್ಟು ಸರ್ ಅದೇ ಇಲ್ಲಿ ನಾವು ಈ ಥರ ಸ್ಟಾಲ್ ಎಲ್ಲ ಆರ್ಗನೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾನು ಕೇಳಿದೆ. ಹೌದಾ ಬಾರಮ್ಮ ಕೂತ್ಕೋ ಅಂತೇಳಿ ಅವ್ರು ಕೂರಿಸಿ, ಯಾಕೆ ಒದ್ದಾಡ್ತಾ ಇದೆಯಾ ಎಷ್ಟೊಂದು ಅಂತ ಕೇಳಿದ್ರು. ಇಲ್ಲ ಸರ್ ಹತ್ತಿ ಇಳಿದು ಸುಸ್ತಾಯಿತು, ಅಲ್ಲಿ ಇಲ್ಲಿ ಅಂತ ಕಳಿಸ್ತಾನೆ ಇದ್ರು ಅಂದೆ. ಸರಿ ಆಯಿತು ಕೂತ್ಕೊಳ್ಳಿ, ಏನು ನಿಮ್ಮ ಕಾನ್ಸೆಪ್ಟ್ ಅಂತ ಕೇಳಿದ್ರು. ನಾನು ಸರ್ ಈ ಥರ ಹಿಂಗೆ ಗೃಹೋದ್ಯಮ ಇಟ್ಕೊಂಡಿರೋ ಎಲ್ಲ ಹೆಣ್ಮಕ್ಳು ಸೇರಿ ನಾವು ಒಂದು ಸ್ಟಾಲ್ ಹಾಕಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನೀವು ನಮಗೆ ಅದೇ ಯಾರನ್ನು
ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಎತ್ತ ಅಂತ ಗೊತ್ತಿಲ್ಲ. ಅವರು ನನ್ನ ಅಲ್ಲೇ ಕೂರಿಸ್ಕೊಂಡು ಡ್ರಾಫ್ಟ್ ಮಾಡಿಸಿದ್ರು. ಒಂದು ಲೆಟರ್ ಡ್ರಾಫ್ಟ್ ಲೆಟರ್ ಏನಾರು ತಂದಿದ್ಯಾ ಅಂದ್ರು. ನನ್ಗೆ ಅವಾಗ ಲೆಟರ್ ತಗೊಂಡು ಹೋಗ್ಬೇಕನ್ನೋದು ನಂಗೆ ಐಡಿಯಾ ಇಲ್ಲ. ಓಕೆ, ಸೊ ಅಲ್ಲೇ ಕುತ್ಕೊಂಡು ಡ್ರಾಫ್ಟ್ ಮಾಡಿಸಿದ್ರು. ನೀನು ಯಾವುದೇ ಹೋಗು, ಎಲ್ಲೇ ಆರ್ಗನೈಸೇಷನ್ಗೆ ಹೋಗು, ನೀನು ಈ ಥರ ಡ್ರಾಫ್ಟ್ ಮಾಡಬೇಕು ಅಂತ ಹೇಳಿ ಫಸ್ಟು ಆಮೇಲೆ ಏನು ವಿಷಯ ಆಮೇಲೆ ಎಲ್ಲ ಬರೆದು ಎಲ್ಲ ಮಾಡಿಸಿದ್ರು. ಅದಾದಮೇಲೆ ಪಕ್ಕದಲ್ಲಿ ಲಕ್ಷ್ಮೀಪತಿ ಅಂತ ಇದ್ದಾರೆ, ಹೋಗಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಬ ಅಂತ ಹೇಳಿದ್ರು. ಸರ್ ಅವ್ರು ಮಾಡ್ಕೊಡ್ತಾರ ಸರ್, ಹೋಗಮ್ಮ ಹೋಗಿ ಮಾಡಿಸ್ಕೊಂಬ ಅಂತ ಹೇಳಿದ್ರು. ಸರಿ ನಾನು ಹೋದೆ. ಯಾರು ಹೇಳಿದ್ದು? ಪಕ್ಕದ ರೂಮಲ್ಲಿದ್ದಾರಲ್ಲ ಸರ್ ಹೇಳಿದ್ರು ಸೈನ್ ಮಾಡ್ಕೊಡ್ಬೇಕಂತೆ ಅಂತ ಅಂದೆ. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಈಸ್ ಅ ಸೆಕ್ರೆಟರಿ ಆಫ್ ದಟ್ AAB ಅಂತ. ಸೊ ಅದಾದ್ಮೇಲೆ ಅಡ್ವೊಕೇಟ್ ಅಸೋಸಿಯೇಷನ್ ಬ್ಯಾಂಗ್ಳೂರ್, ಇಟ್ಸ್ ಅ ವೆರಿ ಬಿಗ್ ಮಾರ್ಕೆಟ್ ಪ್ಲೇಸ್ ಅಲ್ಲ, ಇಟ್ಸ್ ಅ ವೆರಿ ಬಿಗ್ ಆರ್ಗನೈಸೇಷನ್. ಫಸ್ಟ್ ಆಫ್ ಆಲ್ ಸಿವಿಲ್ ಕೋರ್ಟ್ ಅಲ್ಲಿ. ಸೊ ಆಲ್ ಆರ್ ವೆರಿ ಸಪೋರ್ಟಿವ್, ಆಲ್ ದ ಲಾಯರ್ಸ್ ವೆರಿ 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 ಸಪೋರ್ಟಿವ್. ಸೊ ನಮ್ದು ಫಸ್ಟ್ ಸ್ಟಾಲ್ ಇಂಥ ದಿನ ಅಂತ ಫಿಕ್ಸ್ ಆಯಿತು. ಮಾಡಿದ್ದೆ 10 ಸ್ಟಾಲ್ ಅವಾಗ. ಸೊ ಈ ಮೂಮೆಂಟಲ್ಲಿ ನನಗೆ ಫಸ್ಟ್ ಸ್ಟಾಲ್ ಬುಕ್ ಮಾಡಿದ್ದು ಭಾರತಿ ಅಂತ. ಶಿ ಈಸ್ ಇನ್ ಟು ಹ್ಯಾಂಡ್ಲೂಮ್ ಸ್ಯಾರೀಸು. ಅವ್ರದ್ದು ಸ್ಯಾರೀಸ್ ಯಾಕೆ ಸ್ಪೆಷಲ್ ಅಂದರೆ, ಶಿ ಡೋಂಟ್ ಗೋ ಫಾರ್ ಎನಿ ಸ್ಪೆಷಲ್ ಸೆಕೆಂಡ್ ವರ್ಷನ್, ಶಿ ಡೋಂಟ್ ಗೋ ಫಾರ್ ಎನಿಥಿಂಗ್ ಎಕ್ಸೆಪ್ಟ್ ಹ್ಯಾಂಡ್ಲೂಮ್ಸ್. ಅದಾದಮೇಲೆ ಕಾಟನ್ ಅಷ್ಟೇ ಅವ್ರು ಸೇಲ್ ಮಾಡೋದು, ಕಾಟನ್ ಸ್ಯಾರೀಸ್ ಅಷ್ಟೇ ಸೇಲ್ ಮಾಡೋದು. ಅವ್ರಿಗೆ ನಾವು ಇಷ್ಟು ಹೇಳ್ತೀವಿ, ಬೇರೆ ಹೋಗಿ ಇವಾಗ ಪವರ್ ಲೂಮ್ಸ್ ಎಷ್ಟು ಬಂದಿದೆ ಸ್ಯಾರೀಸ್, ಶಿ ಡೋಂಟ್ ಗೋ ಫಾರ್ ಪವರ್ ಲೂಮ್ಸ್. ಅವ್ರು ದೊಡ್ಡ ಮತ್ತೆ ಅವ್ರದ್ದು ಸಾರಿ ಸೇಲ್ ಮಾಡೋದು ಸಖತ್ತು ಕಷ್ಟ. ಅಂದ್ರೆ ಒಂದು ಬಿಟ್ ಎಕ್ಸ್ಪೆನ್ಸಿವ್ ಅದು. ಬಟ್ ಆದ್ರೆ ಅವ್ರು ಎಷ್ಟು ಅಥೆಂಟಿಕ್ ಅಂದ್ರೆ, ಅವ್ರದ್ದು ಟ್ಯಾಗ್ ಇರುತ್ತೆ, ಆ ಟ್ಯಾಗ್ನ ನಾವು ಸರ್ಚ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಸರ್ಟಿಫಿಕೇಟ್ಸ್. ಆದ್ರೆ ಜನಕ್ಕೆ ಏನು ಅಂತ ಹೇಳಿದ್ರೆ, ಒಂದ್ಸರಿ ಹುಟ್ಟು ಬಿಸಾಕು ಅಂತದ್ದು ಆ ಥರದ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ತಗೊಳ್ಳೋ ಜನಕ್ಕೆ ಅದು ಪ್ರಾಬ್ಲಿ ಅದ್ರದ್ದು ವ್ಯಾಲ್ಯೂ ಅರ್ಥ ಆಗಲ್ಲ. ದೋಸ್ ಹೂ ಆರ್ ರಿಯಲಿ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಹ್ಯಾಂಡ್ಲೂಮ್ಸು, ಅವ್ರಿಗೆ ಭಾರತಿ ಹತ್ರ ಸಾರಿ ತುಂಬ ಚೆನ್ನಾಗಿ ಇದಾಗುತ್ತೆ. ಸೊ ಅದಾದಮೇಲೆ ನನ್ನದೇ ಒಂದು ಟೀಮ್ ಅಂತ ಬಿಲ್ಡ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇ, ದೇರ್ ಆರ್ ಮೆನಿ ಪೀಪಲ್ ಬರ್ತಾರೆ ಹೋಗ್ತಾರೆ. ಮತ್ತು ಸ್ವಲ್ಪ ಜನ ಜೊತೆಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವು. ವಿ ಆರ್ ಗ್ರೋಯಿಂಗ್ ಸ್ಟೆಪ್ ಬೈ ಸ್ಟೆಪ್. ಸೊ ಅದಾದಮೇಲೆ ನಾನು ರವಿ ಸರ್ಗೆ, ಹರೀಶ್ ಸರ್ಗೆ, ಆಮೇಲೆ ಈವನ್ ವಿವೇಕ್ ಸುಬ್ಬಾರೆಡ್ಡಿ ಸರ್, ಆಫ್ಟರ್ ದಟ್ ವಿ ಮೆಟ್ ವಿವೇಕ್ ಸುಬ್ಬಾರೆಡ್ಡಿ ಸರ್. ಅವರು ಅಷ್ಟೇ, ಹಿ ಈಸ್ ಅ ವೆರಿ ಸಪೋರ್ಟಿವ್. ಮಾಡ್ತೀರಾ ಮಾಡಿ. ಓಕೆ, ಇವಾಗ ಅಲ್ಲಿ ಲಾಯರ್ಸ್ ಬಂದು ಪರ್ಚೇಸ್ ಮಾಡ್ತಾರಲ್ಲ, ಅಫ್ಕೋರ್ಸ್ ಅವ್ರದ್ದು ಕೇಸ್ ಅರ್ಜನ್ ಆಗುತ್ತೆ, ಎಲ್ಲ ಆಗ್ತಾನೆ ಇರುತ್ತೆ, ಲಂಚ್ ಬ್ರೇಕಲ್ಲೂ ಬರ್ತಾರೆ. ಅವ್ರು ಯಾವ ತರಹ, ಅವ್ರದ್ದು ಮೆಂಟಾಲಿಟಿ ಹೇಗೆ, ಯಾವ ಥರ? ಬಿಕಾಸ್ ಅವ್ರದ್ದು ತುಂಬ ಫಿಸಿಕಲಿ ಡಿಮಾಂಡಿಂಗ್ ಪ್ರೊಫೆಷನ್ ಅದು. ಓಕೆ, ಹೊರಗಡೆ ಶಾಪ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಫಾರ್ ದೆಮ್ ಪ್ರಾಬಬಲಿ ನಿಮ್ದೊಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ನಮಗೆ ಯಾವ ಥರ ಅಂದರೆ, ನಾವು ಇವಾಗ ಸಿವಿಲ್ ಕೋರ್ಟಲ್ಲಿ ಮಾಡ್ತೀವಲ್ಲ, ನಮ್ಗೆ ಫಸ್ಟ್ ಟೈಮ್ ಮಾಡಿದಾಗ ತುಂಬ ಭಯ ಇತ್ತು, ಹೆಂಗೋ ಏನು ಯಾವ ಥರ ಏನು ಅಂತ. ನಾನು ಆ್ಯಕ್ಚುಲಿ ಒಬ್ರು ಲಾಯರ್ಗೆ ಕೇಳೇ ಬಿಟ್ಟೆ, ಅವ್ರ ಹೆಸರು ವಿಜಯ್ ಕುಮಾರ್ ಅಂತ. ಸರ್ ಹೆಂಗೆ ಸರ್, ನಮ್ಗೊಂಥರ ಭಯ ಆಗುತ್ತೆ ಲಾಯರ್ಸ್ನ ಡೈರೆಕ್ಟಾಗಿ ಈ ಥರ ಮಾತಾಡ್ಸೋಕ್ಕೆ, ಏನಾದ್ರು ನಮ್ಗೆ ರೇಗ್ ಬಿಟ್ರೆ ಅಥವಾ ಚಿಕ್ಕದಕ್ಕೂ ಕೇಸ್ ಹಾಕ್ಬಿಡ್ತೀವಿ ಅಂತೆಲ್ಲ ಹೇಳಿಬಿಟ್ರೆ. ಅವ್ರು ಹೇಳಿದ್ರು, ಯಾರಮ್ಮ ಹಂಗೆ ಹೇಳಿದ್ದು, ವಿ ಆರ್ ಆಲ್ ಜೆಂಟಲ್ಮನ್ಸ್, ಏನು ನೀನು ಹಿಂಗೆ ಮಾಡ್ತೀಯ, ನಿಂಗೆ ಏನು ಕಷ್ಟ ಇದ್ರೆ ಹೇಳು, ಲಾಯರ್ ಎಲ್ಲರೂ ನಿಂತ್ಕೊತೀವಿ, ಅಷ್ಟು ವಿ ಆರ್ ಸಪೋರ್ಟಿವ್, ಏನು ಹಿಂಗೆ ಮಾತಾಡ್ತೀಯ, ನಿನ್ಗೆ ಇಲ್ಲಿ ನಿಂತ್ಕೊಂಡು ನನಗಿಂತ ತೊಂದರೆ ಅಂದರೆ ಈಗ ಒಬ್ಬ ಚಿಕ್ಕ ಲಾಯರ್ನು ನಿಂಗೆ ಹೆಲ್ಪ್ ಮಾಡ್ತಾನೆ ಗೊತ್ತಾ ಅಂತೆಲ್ಲ ಹೇಳಿದ್ರು. ನಾವು ಲಾಯರ್ಸ್ ಅಲ್ವಾ ಹೇಳ್ಕೊಳ್ತಾರೆ ಅಂದ್ಬಿಟ್ಟು ಅಷ್ಟು ಇದು ಮಾಡಿಲ್ಲ, ಸೀರಿಯಸ್ಲಿ ತಗೊಂಡಿಲ್ಲ. ಬಟ್ ಆಫ್ಟರ್ ಫ್ಯೂ ಇನ್ಸಿಡೆಂಟ್ಸು ನಮ್ಗೆ ಅದು ನಿಜವಾಗ್ಲೂ ರಿಯಲೈಸ್ ಆಯಿತು. ಓಕೆ, ನಿಮ್ಗೀಗ ಲಾಯರ್ಸ್ ಅಥವಾ ಈ ಕೋರ್ಟ್ ಕಾಂಪ್ಲೆಕ್ಸಲ್ಲಿ ಮಾಡಿದಾಗ ಆನ್ ಆನ್ ಆವ್ರೇಜ್ ಎಷ್ಟು ಬಿಸ್ನೆಸ್ ಆಗುತ್ತೆ ಅಲ್ಲಿ? ಅದೊಂಥರ ಇಟ್ಸ್ ಅ ವೆರಿ ಬಿಗ್ ಮಾರ್ಕೆಟ್ ಪ್ಲೇಸ್. ಅಂದರೆ ನಿಮಗೆ ಪರ್ ಡೇ 29,000ವರೆಗೂ ಟಚ್ ಮಾಡಿದ್ದಾರೆ ಕೆಲವರು 29 to 30,000 ಒನ್ ಡೇ ಅಲ್ಲಿವರೆಗೂ ಟಚ್ ಮಾಡಿದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಸಮ್ಟೈಮ್ಸ್ 1,000 ಬಿಸ್ನೆಸ್ ನೋಡಿರಲ್ಲ. ದಟ್ ಈಸ್ ಆಲ್ಸೋ ದೇರ್, ದಿಸ್ ಈಸ್ ಆಲ್ಸೋ ದೇರ್, ಎರಡು ಥರನೂ. ಸೊ ಅದರಲ್ಲಿ ಜಾಸ್ತಿ ಮೂವ್ ಆಗೋದು ಫುಡ್ ಪ್ರಾಡಕ್ಟ್ಸು ಅಥವಾ ಟೆಕ್ಸ್ಟೈಲ್ಸ್? ಆಲ್ ಕೈಂಡ್. ನಿಮಗೆ ತಿಂಡಿಗಳು ಅದೊಂಥರ ಹೆಂಗೆ ಅಂದರೆ ಎವರ್ಗ್ರೀನ್, ಎಲ್ಲರೂ ತಗೊಳ್ತಾರೆ. ಬಿಕಾಸ್ ಅದು ನಿಮ್ಗೆ 100 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಫೈನಲಿ ನಾವು ಅವರು ಏನು ತಗೊಳ್ಳಿಲ್ಲ ಅಂದ್ರೂ ಒಂದು 500 ರೂಪಾಯಿ ತಿಂಡಿ ಆದರೂ ತೊಗೊಂಡೋಗ್ತಾರೆ. ಇನ್ನು ನಮ್ಮ ಹೆಣ್ಮಕ್ಳು ಅಲ್ಲಿರೋರು ಲೇಡೀಸ್ ಎಲ್ಲರೂ ಸಾರೀಸ್ ಆಗಿರ್ಬೋದು, ಆಮೇಲೆ ಮಕ್ಳು ಬಟ್ಟೆ ಆಗಿರ್ಬೋದು, ಅಥವಾ ಡ್ರೆಸ್ಸಸ್ ಆಗಿರ್ಬೋದು, ಇದು ಅವರು ಪ್ರೊಫೆಷನಲ್ಲೇ ಇರೋದ್ರಿಂದ ಅವ್ರಿಗೆ ಡೈಲಿ ವೇರ್ ಮಾಡೋಕ್ಕೆ ಬೇಕೇ ಬೇಕಲ್ಲ. ನಿಮ್ಮನ್ನು ನೀವು ಪ್ರೊಫೆಷ್ನಲಿ ಹೇಗೆ ಎನ್ಹಾನ್ಸ್ ಮಾಡ್ಕೋತೀರಾ?
ಈಗ ತಿಂಡಿಗಳ ವಿಷಯ ನಾನು ಮಾತಾಡ್ತಾ ಇಲ್ಲ. ಓಕೆ. ಅದು ನಮ್ಗೆ ಎಲ್ಲರಿಗೂ ಟ್ರೆಡಿಷನಲ್ ಟೇಸ್ಟೇ ಬೇಕು ಅನ್ಸುತ್ತೆ, ಹೊಸದು ಯಾವ್ದು ಬೇಕು ಅಂತ ಅನ್ಸಲ್ಲ. ಓಕೆ. ಇದು ಈ ಬಟ್ಟೆ ಆಗಬಹುದು, ಮತ್ತೆ ಕಾಸ್ಮೆಟಿಕ್ಸ್ ಆಗಬಹುದು, ಇದು ಈ ಸಾರ್ಟ್ ಆಫ್ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್. ಅದು ಯಾವ ತರ? ಈಗ ನಮ್ಮಲ್ಲಿ ಇಬ್ರು ಕಾಸ್ಮೆಟಿಕ್ಸ್ ಪ್ರಿಪೇರ್ ಮಾಡ್ತಾರೆ. ಒಬ್ರು ಕಂಪ್ಲೀಟ್ಲಿ ಹೋಮ್ ಮೇಡ್ ಅಂಡ್ ಹ್ಯಾಂಡ್ ಮೇಡ್, ಇನ್ನೊಬ್ರು ಬಂದು ಶಿ ಇಸ್ ಆಯುರ್ವೇದಿಕ್ ಡಾಕ್ಟರ್ ಪ್ಲಸ್ ಕಾಸ್ಮೆಟಾಲಜಿಸ್ಟು. ಸೊ ನನ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅವರು ಡಿಗ್ರಿನ ತಗೊಂಡು ಆಮೇಲೆ ಶಿ ಇಸ್ ಡೂಯಿಂಗ್ ಕಾಸ್ಮೆಟಾಲಜಿ. ಇವರು ಒಂದು ಪ್ರಾಪರ್ ಚಾನೆಲ್ ಅಲ್ಲಿ ಕಲ್ತು, ಒಂದು ಸರ್ಟಿಫೈಡ್ ಚಾನೆಲ್ ಅಲ್ಲಿ ಕಲ್ತು ಶಿ ಇಸ್ ಡೂಯಿಂಗ್. ಸೊ 2 ಪ್ರಾಡಕ್ಟ್ ನಾನು ಹಾಕೊಂಡಿದ್ದೀನಿ, 2 ಪ್ರಾಡಕ್ಟ್ ನಾನು ತಗೊಂಡಿದ್ದೀನಿ. 2 ಡಿಫ್ರೆಂಟ್ ಫೀಲಿಂಗ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಟ್ ನನಗೆ ಅನ್ಸುತ್ತೆ ಡೆಫಿನೆಟ್ಲಿ ಇಟ್ ಡಿಪೆಂಡ್ಸ್ ಆನ್ ದರ್ ಪ್ಯಾಷನ್. 2 ಪ್ರಾಡಕ್ಟ್ ನನ್ಗೆ ಅಷ್ಟೇ ಖುಷಿ ಕೊಡ್ತು, ಅಷ್ಟೇ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಪ್ರಾಡಕ್ಟ್. ಇವಾಗ ಲಿಪ್ಸ್ಟಿಕ್ಸ್ ಆಗಿರ್ಬೋದು, ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸ್ ಹಾಕಿರ್ತಾರೆ, ಹೇರ್ ಸಿರಮ್ ಆಗಿರ್ಬೋದು, ಅಥವಾ ಇದಾಗಿರ್ಬೋದು ಲೈಕ್ ಏನೋ ಕ್ರೀಮ್ ಅಥವಾ ಸೋಪ್, ಎನಿಥಿಂಗ್. ಈಗ ನನ್ನ ಮಗಳಿಗೂ ಅಷ್ಟೇ, ನಾನು ನಮ್ಮ ಒಂದು ವೆಂಡರ್ ಬೇಸ್ ಏನಿರುತ್ತಲ್ಲ ಅದರಲ್ಲೇನೆ ಐ ಆಮ್ ಪರ್ಚೇಸಿಂಗ್. ನನ್ನ ಡೈಲಿ ಎಸೆನ್ಷಿಯಲ್ ಏನಿದೆ ನಾನು ನೋಡ್ತೀನಿ, ಇದು ಇವ್ರ ಹತ್ರ ಇದೆಯಾ, ಓಕೆ ಇವ್ರ ಹತ್ರ ತಗೊಳ್ಳೋಣ, ಇದು ಇವ್ರ ಹತ್ರ ಇದೆಯಾ, ಇದು ಇವ್ರ ಹತ್ರ. ಎಗೈನ್ ಇಟ್ಸ್ ಏನು ಅಂದರೆ ಹೆಲ್ಪಿಂಗ್ ಈಚ್ ಅದರ್ ಒಂದು. ಅದಾದ್ಮೇಲೆ ಅವ್ರಿಗೂ ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಆಗುತ್ತೆ, ಪ್ಲಸ್ ನನಗೂ ಸ್ಯಾಟಿಸ್ಫ್ಯಾಕ್ಷನ್, ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ದಿಸ್ ಇಸ್ ಅ ಥಿಂಗ್ ಹ್ಯಾಪನಿಂಗ್. ಈ ಥರನೇ ಬೇರೆ ಬೇರೆ ಪ್ರಾಡಕ್ಟ್ನು. ಅಂದರೆ ಫಾರ್ಚುನೇಟ್ಲಿ ನಂದು ಯಾವ ಥರ ಇದೆ ಅಂದರೆ, ಒಳ್ಳೊಳ್ಳೆ ಪ್ರಾಡಕ್ಟ್ ಬಂದು ನನ್ನ ಹುಡ್ಕೊಂಡು ಬಂದು ಕನೆಕ್ಟ್ ಆಗೋ ಥರ ನನಗಿದೆ, ಬೈ ಗಾಡ್ಸ್ ಗ್ರೇಸ್. ಓಕೆ. ಈಗ ನಿಮಗೆ ಇಂಡಿವಿಜುವಲಿ ವಿಸಿಬಿಲಿಟಿ ಇದೆ, ಅವ್ರುಗಳನ್ನ ಯಾವ ರೀತಿ ವಿಸಿಬಲ್ ಆಗಿ ನೋಡ್ತಾ ಇದ್ದೀರಾ? ಆ ಥರದ್ದು ಏನಾದರೂ ಆಕ್ಟಿವಿಟೀಸ್ ಹಾಕೊಂಡಿದ್ದೀರಾ? ಹೇಗೆ ಪ್ರಮೋಟ್ ಮಾಡ್ತಾ ಇದ್ದೀರಾ? ಈಗ ನಾವು ಶ್ರೇಷ್ಠ ಉತ್ಪನ್ನ ಚೇಂಬರ್ಸ್ ಆಫ್ ಹೋಮ್ ಗ್ರೋನ್ ವಿಷನರೀಸ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡಿದ್ದೀವಿ. ಸೊ ಅದರಲ್ಲಿ ಒಂದು ಮಿನಿಮಲಿಸ್ಟಿಕ್ ಚಾರ್ಜಸ್ ಇರುತ್ತೆ ಫಾರ್ ದ ರಿಜಿಸ್ಟ್ರೇಷನ್ ಪ್ರೋಸೆಸ್ಸು. ಈಗ ಲಾಸ್ಟ್ ಅಕ್ಟೋಬರಿಂದ ವಿ ಆರ್ ರನ್ನಿಂಗ್ ದಟ್. ಇದರಲ್ಲಿ 3 ನೆಟ್ವರ್ಕಿಂಗ್ ಸೆಷನ್ಸ್ನ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಸೊ 3 ನೆಟ್ವರ್ಕಿಂಗ್ ಸೆಷನ್ಸ್, ಇಟ್ ಈಸ್ ಕಾಂಪ್ಲಿಮೆಂಟರಿ, ಇಟ್ ಈಸ್ ಫ್ರೀ. ಮತ್ತು ದೊಡ್ಡ ನೆಟ್ವರ್ಕ್ನ ಕನೆಕ್ಟ್ ಮಾಡೋಕ್ಕೆ ಅವ್ರಿಗಿರೋ ಒಂದು ಆಪರ್ಚುನಿಟಿ. ದೊಡ್ಡ ನೆಟ್ವರ್ಕ್ ಅಂದರೆ ನೀವು ಯಾವ ರೀತಿ ಹೇಗೆ ಡಿಫೈನ್ ಮಾಡ್ತೀರಾ? ಈಗ ಒಂದು ಚಿಕ್ಕ ಆಂಟ್ರಪ್ರೀನರ್ಗೆ ಅವ್ರಿಗೆ ಒಂದು 1000 ರೂಪೀಸ್ದು ಲೀಡ್ ಸಿಕ್ಕಿದ್ರು ಇಟ್ ಇಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಸೊ ಆ ಥರದ್ರಲ್ಲಿ ಈಗ ನಮಗೆ ಏನಂತಾರೆ, ಪ್ರಾಮಿಸಿಂಗ್ ಕಸ್ಟಮರ್ ಸಿಗೋದೇ ಕಷ್ಟ. ಈಗ ಎಲ್ಲರೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಈಗ ನಾವು ಹೋಗಿದ ತಕ್ಕನಾಗಿ ನಾವೊಂದು ತಗೊಂಡು ಅದನ್ನ ಲೈಕ್ ಅಟ್ಲೀಸ್ಟ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರ ಫ್ರೆಂಡ್ಸ್ಗೆ ಹೇಳಿ, ಈ ಥರ. ಈಗ ನೆಟ್ವರ್ಕಿಂಗ್ ಅಂತ ನಾವು ಹೋದಾಗ ಇದೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನು ಚೇಂಬರ್ಸ್ ಆಫ್ ಶ್ರೇಷ್ಠ ಉತ್ಪನ್ನ ಮಾಡ್ತೀನಿ ಅಂದಾಗ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಶಿ ಕ್ವೆಶನ್ಡ್ ಮೀ, ಬೇರೆ ಅವ್ರದ್ದು ಚೇಂಬರ್ಸ್ಗೂ ನಿನ್ನ ಚೇಂಬರ್ಸ್ಗೂ ಏನು ಡಿಫ್ರೆನ್ಸ್ ಅಂತ. ನನ್ನ ಫ್ರೆಂಡ್ ಅಲ್ವಾ, ಕ್ಯಾಶುಯಲ್ ಆಗಿ ಕೇಳ್ತಿದ್ದಾಳೆ ಅಂತ ಐ ಸೆಡ್, ಇದು ಒಂದು ಟ್ರಸ್ಟ್ ಮೇಲೆ ನೌ ದೇ ಆರ್ ಕಮ್ಮಿಂಗ್, ನೋಡಬೇಕು, ಇನ್ನೂ ಏನು ನಾವು ಅಚೀವ್ ಮಾಡಿಲ್ವಲ್ಲ, ಆ್ಯಸ್ ಅ ಚೇಂಬರಾಗಿ ನಾವೇನು ವರ್ಕ್ ಮಾಡಿಲ್ಲ. ಸೊ ಒಂದು ಟ್ರಸ್ಟ್ ಮೇಲೆ ಅವ್ರು ಬಂದು ರಿಜಿಸ್ಟರ್ ಮಾಡ್ಕೋಬೇಕು. ಡೆಫಿನೆಟ್ಲಿ ಐ ವಿಲ್ ವರ್ಕ್ ಹಾರ್ಡ್ ಟು ಗೆಟ್ ದ ವೆರಿ ಗುಡ್ ಲೀಡ್ಸ್ ಫಾರ್ ದೆಮ್ ಅಂತ ನಾನು ಅಂದೆ. ಟ್ರಸ್ಟ್ ಮೇಲೆ ಬರಬೇಕು ಹಂಗಂದ್ರೆ ಅಂತ ಶಿ ಕ್ವೆಶನ್ಡ್ ಮೀ. ನಾನು ಅಂದೆ ಲೈಕ್ ವಾಟ್ ಕಾಂಟೆಕ್ಸ್ಟ್ ಯು ಆರ್ ಆಸ್ಕಿಂಗ್ ಅಂತ. ಅಲ್ಲ, ಬೇರೆ ಯಾರೇ ಆಗಲಿ ಕೇಳ್ತಾರಲ್ವಾ, ಲೈಕ್ ನೀನು ಏನು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯೋರ್ ಚೇಂಬರ್ ಆ್ಯಂಡ್ ಅದರ್ ಚೇಂಬರ್ಸ್ ಅಂತ, ಹಾಗೆ ಪ್ರೊಫೆಷನಲ್ ಆಗಿ ಕೇಳ್ತಾ ಇದ್ದೀನಿ ಅಂತ ಶಿ ಸೆಡ್. ನಾನು ಪ್ರೊಫೆಷನಲ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಅವಳಿಗೆ ಫಾರ್ವರ್ಡ್ ಮಾಡಿದೆ. ಅದಾದಮೇಲೆ ಯು ಜಸ್ಟ್ ಜಾಯಿನ್ ಟು ದ ನೆಟ್ವರ್ಕ್, ಸದ್ಯಕ್ಕೆ ನೀನು ನನಗೇನು ಪೇ ಮಾಡಬೇಡ ಅಂತ ಹೇಳಿ ಐ ಜಸ್ಟ್ ಗೇವ್ ಹರ್ ಒಂದು ನೆಟ್ವರ್ಕಿಂಗ್ ಚಾನ್ಸ್. ಶಿ ಹ್ಯಾಸ್ ಗಾಟ್ ಅ ಆರ್ಡರ್ ವಿತ್ 5000. ಓಕೆ. ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ರು ಅವರು? ಶಿ ಇಸ್ ಡೂಯಿಂಗ್ ಇನ್ಸ್ಟಾಪಾನ್ ಅಂತ, ಇನ್ಸ್ಟೆಂಟ್ ಆಗಿ ತಿನ್ನೋದು, ಅದನ್ನು ಉಗಿಯೋ ಅಷ್ಟು. ಇನ್ಸ್ಟಾಪಾನ್. ಸೊ ಶಿ ಹ್ಯಾಸ್ ಗಾಟ್ ಅ ಆರ್ಡರ್ ವಿತ್ 5000. ದಟ್ ಈಸ್ ದ ಪವರ್ ಆಫ್ ನೆಟ್ವರ್ಕಿಂಗ್. ದಟ್ ಈಸ್ ಹೌ, ಲೈಕ್ ಆ ಥರ ಪ್ಲೇಸಸ್ನೇ ನಾವು ಕೊಡೋದು. ಇಟ್ ಇಸ್ ನಾಟ್ ಲೈಕ್ ಇವಾಗ ನೀವು 5000 ಬಿಸ್ನೆಸ್ ಮಾಡಿದೆ ನೀನು ನಂಗೆ ಅದ್ರಲ್ಲಿ ಕಮಿಷನ್ ಕೊಡು. ಇಟ್ಸ್ ನಾಟ್ ಲೈಕ್ ದಟ್. You have registered with us. I'll make sure that fees you have taken. Yes. No, ಇಲ್ಲ, ಇನ್ನು ತಗೊಂಡಿಲ್ಲ. ಅಲ್ಲ, not exactly in this particular. Whatever, some amount you have taken it as a fee. It is very minimalistic. Say for example 300 rupees monthly. Adu at least we can give alla. Yeah. So on that we will also like ಏನು ಅಂತ ಹೇಳಿದ್ರೆ, ನಮ್ದು ಆನ್ಲೈನ್ ಪೇಜಸ್ ಅಲ್ಲೂ we will promote their product. So I personally do the influencing. I will I will personally use that product and I'll give the feedbacks. So I have got a pretty good followers.
ಸೊ ಹಾಗಾಗಿ ನೋಡಿ ರೀಆರ್ಡರಿಂಗು ಆ ಥರ ಎಲ್ಲ ಇರುತ್ತೆ. ಸೊ ದೆನ್ ಶಿ ಅಗ್ರೀಡ್, ಓಕೆ ನಿಂದು ಈ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ಈಗ ಒಂದು 9 ಜನ ಕೊಲಾಬ್ರೇಟ್ ಆಗಿದ್ದಾರೆ ಫಾರ್ ಚೇಂಬರ್ಸ್. ಗುಡ್ ಥಿಂಗ್ ಏನು ಅಂತ ಹೇಳಿದ್ರೆ, ಯಾವ ತರ 9 ಮೆಂಬರ್ಸ್, ಅವ್ರ ಪ್ರೊಫೈಲ್ ಏನು? ಆಲ್ ಆರ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಓಕೆ ಕೊಲಾಬ್ ಇನ್ ದ ಸೆನ್ಸ್ ಬಿಸ್ನೆಸ್ ಎಂಟರ್ಪ್ರಿನರ್ಸ್. ಎಸ್, ಬಿಸ್ನೆಸ್ ಆಂಟ್ರಪ್ರಿನರ್ಸ್. ಸೊ ಅವ್ರಿಗೆ ನಾವು ಯಾವ ಥರ ನೆಕ್ಸ್ಟ್ ಫರ್ದರ್ ಅವ್ರಿಗೆ ಈಗ ಸಮ್ಟೈಮ್ಸ್ ಅವ್ರನ್ನ ಕರೆಸಿ ಮಾತಾಡಿಸ್ತೀವಿ, ಪಾಡ್ಕಾಸ್ಟ್ ಥರಾನೇ. ಆಮೇಲೆ ಅವ್ರ ಬ್ರ್ಯಾಂಡ್ ಬಗ್ಗೆ ಪಾಡ್ಕಾಸ್ಟ್ ಅಂದ್ರೆ ನಿಮ್ಮ ಅರ್ಥದಲ್ಲಿ ಯಾವ ತರ? ಪಾಡ್ಕಾಸ್ಟ್ ಇನ್ ದ ಸೆನ್ಸ್, ಈಗ ಸಮ್ಟೈಮ್ಸ್ ನಮ್ದು ಒಂದು ಫಿಸಿಕಲ್ ಮೀಟ್ ಇರುತ್ತೆ, ಅವಾಗ ಶಿ ಕ್ಯಾನ್ ಡೈರೆಕ್ಟ್ಲಿ ಲೈಕ್ ಗಿವ್ ದ ಡೀಟೇಲ್ಸ್ ಅಬೌಟ್ ಹರ್ ಬ್ರ್ಯಾಂಡ್. ಈಗ ನಾವು ಮಾರ್ಕೆಟ್ ಅಲ್ಲಿ ಒಂದು ಟಾಕ್ ಶೋ, ಅದು ಟಾಕ್ ಶೋನು ಅಲ್ಲ, ಒಂದು ಫಿಸಿಕಲ್ ಪ್ರೆಸೆಂಟೇಷನ್. ಎಸ್, ಓಕೆ. ಸೊ ಆ ಥರದ್ದು ಒಂದು ಕನೆಕ್ಟ್ ಆಗ್ಬೋದು. ಅದಾದ್ಮೇಲೆ ಈಗ ದೇರ್ ಆರ್ ಮೆನಿ ಡಿಫ್ರೆಂಟ್ ಗ್ರೂಪ್ಸ್. ಅವರು ಒಬ್ರಿಂದ ಒಬ್ರಿಗೆ ಅವ್ರವ್ರು ಕನೆಕ್ಟ್ ಆಗ್ತಾರೆ, ಬನ್ನಿ ನೀವು ಈ ಗ್ರೂಪಿಗೆ ಜಾಯ್ನ್ ಆಗಿ, ಇಲ್ಲಿ ಜಾಯ್ನ್ ಆಗಿ, ಇಲ್ಲಿ ಎಕ್ಸ್ಪೋಜರ್ ಚೆನ್ನಾಗಿರುತ್ತೆ. ಅದು ಒಂದಾಗತ್ತೆ. ಅದಾದ್ಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಐ ವಾಂಟ್ ಲೈಕ್ ಏನು ಅಂತ ಹೇಳಿದ್ರೆ, ಇಫ್ ದೇ ಆರ್ ಬ್ರ್ಯಾಂಡ್ ಈಸ್ ಏನು ಒಂದು ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ, ನಾನು ಅವ್ರನ್ನ ಪ್ರತಿ ಸರಿ ಕೇಳೋ ಅವಶ್ಯಕತೆ ಇಲ್ಲ. ದೇಲ್ ಕಮೆಂಟ್, ದೇಲ್ ಅಪ್ಡೇಟ್, ಓಕೆ ಮ್ಯಾಮ್ ಇದು ಈ ಥರ ಆಯಿತು, ಇದು ಈ ಥರ ಆಯಿತು, ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ಪ್ಲ್ಯಾನ್ ಮಾಡೋಕ್ಕೆ ನನಗೂ ಈಸಿ. ಸೊ ಈಗ ಎಲ್ಲ ಥಾಟ್ಸ್ನು ನಾವು ಮುಗಿಸಿದ ಮೇಲೆ ಫೈನಲಿ ವಿ ಕೇಮ್ ಟು ಎ ಪಾಯಿಂಟ್ ದಟ್ ಓಕೆ ವಿ ನೀಡ್ ಒಂದು ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಇನ್ ಫ್ಯೂಚರ್ ಡೇಸ್, ಪ್ರಾಬ್ಲಿ ಡೌನ್ ದ ಲೈನ್ ಇನ್ 6 months ಅಲ್ಲಿ ವಿ ಡೆಫಿನೆಟ್ಲಿ ವರ್ಕ್ ಆನ್ ಇಟ್. ಸರಿ, ಇವಾಗ ನೀವು ಒಂದು ಸ್ಟೇಜಿಗೆ ಬಂದಿದ್ದೀನಿ ಅಂತಂದಾಗ, ನಾವು ಯು ಪೀಪಲ್ ಆರ್ ಎಲಿಜಿಬಲ್ ಟು ರಿಜಿಸ್ಟರ್ ಯುವರ್ ಪ್ರಾಡಕ್ಟ್ಸ್ ಅಂಡ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೂಪ್ ಅಂಡ್ ಆಲ್ಸೋ ಎಲಿಜಿಬಲ್ ಟು ಟೇಕ್ ಲೋನ್ ಫ್ರಮ್ ದ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಅಲ್ವಾ? ಮುದ್ರಾ ಇದೆ, MSME ಇದೆ, PMF ಇದೆ, ಸುಮಾರಿದೆ. ಬೋತ್ ಕರ್ನಾಟಕ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ತರನೂ ಇದೆ. ಈಗ ನಿಮ್ಮ ಮೆಂಬರ್ಸ್ನ ಹೇಗೆ ನೀವು ಮೋಟಿವೇಟ್ ಮಾಡ್ತೀರಾ ಆರ್ಗನೈಸ್ ಆಗೋದಕ್ಕೆ, ಅಥವಾ ಇಲ್ಲಿಗೆ ಬಿಟ್ಬಿಡ್ಬೇಕು ಅಂತಿದ್ದೀರಾ, ಇಷ್ಟಕ್ಕೆ ಅವ್ರ ಚಾಯ್ಸ್ ಅಂತ? ಆಲ್ ದೀಸ್ ಪೀಪಲ್ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ನಾನು ಹೇಳೋದಾದರೆ ಇಟ್ಸ್ ಆಲ್ ಇಂಡಿವಿಜುವಲ್ ಚಾಯ್ಸ್. ಈಗ ಸೇ ಫಾರ್ ಎಕ್ಸಾಂಪಲ್ ನಾನು ಒಂದು 6 months ನಾನು ಹಾಗೆ ರನ್ ಮಾಡಿದೆ ವಿತೌಟ್ ಎನಿ ರಿಜಿಸ್ಟ್ರೇಷನ್. ಆಫ್ಟರ್ ದಟ್ ಈವನ್ ಐ ರಿಜಿಸ್ಟರ್ಡ್ ವಿತ್ MSME. ಆಮೇಲೆ ನಂದು ಫುಡ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಫುಡ್ ಲೈಸೆನ್ಸ್ ಬೇಕು. ಅದಾದಮೇಲೆ ನಂದು ಒಂದು ಶಾಪ್ ಇರೋದ್ರಿಂದ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬೇಕು. ಸೊ ಈ ಥರ ಐ ಹ್ಯಾವ್ ರಿಜಿಸ್ಟರ್ಡ್, ಎಲ್ಲ ಫಾರ್ಮಲ್ ಮಾಡಿಕೊಂಡೆ. ಆಮೇಲೆ ಈವನ್ ವಾಟ್ ವಿ ಆರ್ ರನ್ನಿಂಗ್ ಇವಾಗ ಶ್ರೇಷ್ಠ ಉತ್ಪನ್ನದು ಈವೆಂಟ್, ಎವ್ರಿಥಿಂಗ್ ಈಸ್ ರನ್ನಿಂಗ್ ಅಂಡರ್ ಇದು ಏನು ಶ್ರೇಷ್ಠ ಈವೆಂಟ್ಸ್ ಅಂತ ಹೇಳಿ ರಿಜಿಸ್ಟರ್ ಆಗಿ ಇಟ್ ಈಸ್ ರನ್ನಿಂಗ್ ಅಂಡರ್ ದಟ್ ಥಿಂಗ್. ಹೌದು, ವಿ ಹ್ಯಾವ್ ಆಲ್ಸೋ ಕ್ರಿಯೇಟೆಡ್ ಕರೆಂಟ್ ಅಕೌಂಟ್ ಫಾರ್ ದಟ್ ಅಂಡ್ ವಿ ಹ್ಯಾವ್ ಏನು ಒಂದು ಟ್ಯಾಕ್ಸೇಷನ್ ಅಥವಾ ಏನೇ ಒಂದು ಪ್ರಾಪರ್ ಗೌರ್ಮೆಂಟ್ ಏನು ಪ್ರೋಟೋಕಾಲ್ಸ್ ಇದೆ ದಟ್ ವಿ ಆರ್ ಫಾಲೋಯಿಂಗ್. ಈಗ ನಾವು ಫರ್ದರ್ ನಾನು ಹೇಳೋದಾದ್ರೆ, ಈಗ ಇಫ್ ಎನಿಬಡಿ ಅವರು ಬಲ್ಕ್ಗೆ ಹೋಗಬೇಕು ಅಥವಾ ಒಂದು ಸ್ವಿಚ್ ಆಗಬೇಕು ಅಂದರೆ, ಇವಾಗ ಅಪ್ಗ್ರೇಡೇಷನ್, ಈಗ ಏನು ಆರ್ಡರ್ಸ್ ಬರ್ತೈತೆ ನಾನು ಫುಲ್ಫಿಲ್ ಮಾಡಬೇಕು, ಆ ಥರ ಅವ್ರು ಏನಾದರೂ ಹೋಗಬೇಕು ಅಂದಾಗ ಲೋನ್ ಆಪ್ಷನ್ ಏನಿದೆ ಅಲ್ಲ, ಇಟ್ ಇಸ್ ಅ ವೆರಿ ಫೀಸಿಬಲ್ ಆಪ್ಷನ್. ದೇ ಕ್ಯಾನ್ ಟೇಕ್ ಇಟ್. ಬಟ್ ಆದರೆ ನಮಗೆ ಆರ್ಗನೈಸ್ ಆಗಲೇಬೇಕು, ಫಾರ್ಮಲ್ ಆಗಲೇಬೇಕು. ಡೆಫಿನೆಟ್ಲಿ ನಾನು ಎಲ್ಲ ಆ ವಿಷಯದಲ್ಲಿ ನೀವು ಯಾವ ರೀತಿ ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ? ಆಗಿ ಅಂತ ಏನಾದರೂ ಗೈಡೆನ್ಸ್ ಕೊಡ್ತೀರಾ? ಮತ್ತು ಓರಿಯೆಂಟೇಷನ್ ಏನಾದರೂ ಇರುತ್ತಾ? ಆಲ್ಮೋಸ್ಟ್ ಇವಾಗ ನನ್ನ ಜೊತೆ ಕೊಲಾಬ್ ಆಗಿರೋ ಬ್ರ್ಯಾಂಡ್ಸು 95% ದೇ ಆರ್ ಆಲ್ ರಿಜಿಸ್ಟರ್ಡ್, MSME ರಿಜಿಸ್ಟರ್ಡ್. ಇನ್ ಬಿಟ್ವೀನ್ ಅವ್ರದ್ದು ಶಾಪ್ಸ್ ಏನೂ ಇಲ್ಲ ಅಂದರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಏನೂ ಬೇಕಾಗೋದಿಲ್ಲ ನನ್ನ ಪ್ರಕಾರ. ಅವ್ರಿಗೆ ನಾನು ಯಾವ ಥರ ಅಂದರೆ ಅವ್ರ ಚಾಯ್ಸ್. ಈಗ ಕೆಲವ್ರು, ಇವಾಗ ನಾನು ನೋಡಿ ನಂದು ಮಿಷಿನರೀಸ್ ಎಲ್ಲಾನು ನಾನು ನನ್ನ ದುಡ್ಡಲ್ಲೇ ಹಾಕಿರೋದು. ಬ್ಯಾಂಕ್ಸ್ ಅಂತೂ ಖಂಡಿತ ಹೌದು. ಈಗ ವಿ ಆರ್ ರಿಜಿಸ್ಟರ್ಡ್, ನನ್ನ ಹತ್ರ ಎಲ್ಲ ಇದೆ ಅಲ್ವಾ. ಈಗ ಪ್ರಾಬಬ್ಲಿ ಇಫ್ ಐ ಅಪ್ರೋಚ್ ಆರ್ಗನೈಸೇಷನ್ಸ್ ಕೊಡಬಹುದು, ಬಟ್ ಆಲ್ರೆಡಿ ಐ ಆಮ್ ಸಫಿಷಿಯೆಂಟ್ಲಿ ಫಿಲ್ಡ್. ನನ್ನ ಹತ್ರ ಇವಾಗ ಒಂದು 3 ಮಿಷಿನರೀಸ್ ಇದೆ. ಸೊ ಇನ್ ಕೇಸ್ ಅಪ್ಗ್ರೇಡೇಷನ್ಸ್ ಬೇಕು ಅಂತಂದರೆ ವಿ ಹ್ಯಾವ್ ಗಾಟ್ ಅ GKVK, ಅದರಲ್ಲಿ ನಮ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಟನ್ಸಲ್ಲಿ ಇಫ್ ವಿ ಎಕ್ಸ್ಟ್ರಾಕ್ಟ್ ಅಂತ ಅಂದಾಗ. ಸೊ ನನಗೆ ಅದೇ ಲೋನ್ಸ್ ಅನ್ನೋದ್ರ ಕಡೆ ನನಗೆ ಪರ್ಸ್ನಲಿ ಅಷ್ಟು ಆಸಕ್ತಿ ಇಲ್ಲ. ಈ ತರ ಎಕ್ಸಿಸ್ಟಿಂಗ್ ಸ್ಕೀಮ್ಸ್ ನ ತಗೊಳ್ಳೋದಿಕ್ಕೆ ಅವ್ರಿಗೆ ಏನಾದ್ರು ಒಂದು ಓರಿಯೆಂಟೇಷನ್ ಗೈಡೆನ್ಸ್ ಏನಾದ್ರು ಉಂಟಾ? ಡೆಫಿನೆಟ್ಲಿ ಐ ಹ್ಯಾವ್ ಫ್ಯೂ ಕಾಂಟ್ಯಾಕ್ಟ್ಸ್, ಜಿನ್ಯೂನ್ ಕಾಂಟ್ಯಾಕ್ಟ್ಸ್. ಸೊ ಅದನ್ನ ನನ್ನ 1-to-1 ಲೆವೆಲ್ ಅಲ್ಲಿ ಆಗುತ್ತೆ. ಓವರ್ ಆಲ್ ಆಗಿ ಸ್ಟ್ರಕ್ಚರ್ಡ್ ಆಗಿ ಅವ್ರಿಗೆ ಏನಾದ್ರು ಒಂದು ಓರಿಯೆಂಟೇಷನ್ ಕೊಡ್ಸೋದು ಪಾಸಿಬಿಲಿಟೀಸ್ ಇದೆ? ಇಲ್ಲ, ಪ್ರಾಬ್ಲಿ ಆ ಥರ ಒಂದು ಡಿಸ್ಕಷನ್ ನಮ್ಮ ಮಧ್ಯ ಆಗಿಲ್ಲ ಇದುವರ ತನಕ. ನೋ ಒನ್ ಅಪ್ರೋಚ್ ದಾಟ್ ವೇ. ಅಲ್ಲ, ಅಂದ್ರೆ ನೀವು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಆಸೆ ಕಡಿಮೆ ಇದೆಯಾ, ಅಥವಾ ವಿಷನ್ ನೀವು ಆ ಥರ ಹಾಕೊಂಡಿಲ್ವಾ?
ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ತರ ಕ್ಯಾಶುವಲ್ ಆಗಿ ಇಟ್ಬಿಟ್ಟಿದ್ದೀರಾ? ಇಲ್ಲ, ಎಕ್ಸ್ಪಾನ್ಷನ್ ಅಂದ್ರೆ ನಮ್ಗೆ ವಾಟ್ ವಿ ಆರ್ ಗೆಟಿಂಗ್ ಎವ್ರಿ, ಅಂದ್ರೆ ಇವಾಗ ನಂದು 2020 ಅಲ್ಲಿ ಇದ್ದಿದ್ದು ಕ್ಲೈಂಟ್ ಬೇಸ್ ನೋಡ್ಕೊಂಡ್ರೆ 25 ಅಲ್ಲಿರೋ ಕ್ಲೈಂಟ್ ಬೇಸ್ ಜಾಸ್ತಿ ಆಗಿದ್ದಾರೆ. ಸೊ ಆಬ್ವಿಯಸ್ಲಿ ಅದು ಒಂದು ಬಿಸ್ನೆಸ್ ಸ್ಟ್ರಕ್ಚರ್ ಬೇರೆ ತರನೇ ಆಪರೇಟ್ ಆಗ್ತಾ ಇರುತ್ತೆ. ಆಮೇಲೆ ವಿ ವಿಲ್ ಬಿ ರೀಚಿಂಗ್ ಒಂದು ಏನು ಇಯರ್ ಟು ಇಯರ್ ಒಂದು ಪ್ರಾಫಿಟ್ ಸ್ಲ್ಯಾಬ್ ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನೆಕ್ಸ್ಟ್ ಲೆವೆಲ್ ಹೋಗೋದಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಅದೇ ನೆಕ್ಸ್ಟ್ ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಅಂಡ್ ಫೈನಲಿ ಇದು ಸ್ಟೇಟ್ ಲೆವೆಲ್ ಆಗ್ಬೋದು, ನ್ಯಾಷನಲ್ ಲೆವೆಲ್ ಆಗ್ಬೋದು, ಎಕ್ಸ್ಪೋರ್ಟ್ ಲೆವೆಲ್ ಆಗ್ಬೋದು. ಡೆಫಿನೆಟ್ಲಿ ಆಸೆ ಇದೆ, ಬಟ್ ಆದ್ರೆ ಅದನ್ನ ಲೋನ್ ತಗೊಂಡೇ ಮಾಡ್ಬೇಕಂತ ಅಷ್ಟು ಬರ್ಡನ್ ಏನಿಲ್ಲ. ಐ ಕ್ಯಾನ್ ಡೂ ವಿತ್ ಮೈ ಸೇವಿಂಗ್ಸ್ ಆಲ್ಸೋ ಅನ್ನೋದು ನನ್ನ ಬ್ರಾಂಡಿಂಗ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತಲ್ವಾ? ಎಸ್, ಡೆಫಿನೆಟ್ಲಿ. ಬ್ಯಾಕಿಂಗ್ ಆಗುತ್ತೆ. ಹೌದು. ಅಲ್ಲ, ಲೈಕ್ ಅಂದ್ರೆ ಇವಾಗ ಇಫ್ ಯು ಆರ್ ಗೋಯಿಂಗ್ ಫಾರ್ ಎನಿ ಸೆಕೆಂಡ್ ಸ್ಟೇಜ್ ಅಂದಾಗ ವೆದರ್ ಇಟ್ ಇಸ್ ಇನ್ಕ್ರೀಸ್ಡ್ ಇನ್ ಕ್ವಾಂಟಿಟಿ ಒಂದು, ಇಲ್ಲ ಅಂತ ಹೇಳಿದ್ರೆ ಯು ಆರ್ ಚೇಂಜಿಂಗ್ ದ ಜಿಯೋಗ್ರಫಿಕಲ್ ಲೊಕೇಶನ್, ಅಂದ್ರೆ ಎಕ್ಸ್ಪೋರ್ಟ್ ಏನ್ ವಾಟ್ ಎವರ್ ಯೂಸೆ ಆ ಥರ. ಸದ್ಯಕ್ಕೆ ನಂಗೆ ಹೊರಗಡೆ ಹೋಗಬೇಕು ಅನ್ನೋದೇನು ಇಲ್ಲ, ಯಾಕಂದ್ರೆ ವಿ ಹ್ಯಾವ್ ಗಾಟ್ ಅ ವೆರಿ ಗುಡ್ ಮಾರ್ಕೆಟ್ ಪ್ಲೇಸ್ ಇನ್ ಕರ್ನಾಟಕ, ಬ್ಯಾಂಗ್ಳೂರು, ಇಂಡಿಯಾ. ಇದ್ರಲ್ಲೇನೆ ನನಗೆ ಸಫಿಷಿಯಂಟ್. ಇನ್ನು ಹೊರಗೆ ಕರ್ನಾಟಕ, ಐ ಮೀನ್ ಆಲ್ ಓವರ್ ಇಂಡಿಯಾ ನಿಮ್ದು ಇದೆಯಾ? ಅಂದ್ರೆ ಮಧ್ಯ MP ಗೆಲ್ಲ ಹೋಗುತ್ತೆ ನಮ್ದು ಆಯಿಲ್ಸ್. ಕೊಕೊನಟ್ ಆಕ್ಚುಲಿ ಆ ಕಡೆ ಎಲ್ಲ ಕೊಕೊನಟ್ ಆಯಿಲ್ ತುಂಬಾ ಕಡಿಮೆ. MP ಹೋಗುತ್ತೆ, ಮುಂಬೈಗೆ ಹೋಗುತ್ತೆ. ಇದು ನಿಮ್ದು ಇಂಡಿವಿಜುವಲ್ ಆಯ್ತು. ಹೌದು. ಓವರ್ ಆಲ್ ಇನ್ ದ ಸೆನ್ಸ್, ಲೈಕ್ ನನ್ನ ಶ್ರೇಷ್ಠ ಉತ್ಪನ್ನ ಅಂಡರ್ ಬರ್ತಾರಲ್ಲ, ಏನು ಇವಾಗ ಚೇಂಬರ್ಸ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಫಾರ್ ದೆಮ್ ಆಲ್ಸೋ ಐ ಆಮ್ ಗಿವಿಂಗ್ ಅಪ್ರೋಚ್ ದಟ್, ಲೈಕ್ ಇವಾಗ ನಾವೊಂದು ಆಪರ್ಚುನಿಟಿನ ಅವ್ರಿಗೆ ಕೊಡ್ತೀವಿ, ಅವ್ರ ಬಕೆಟಲ್ಲಿ ನಾವು ಹಾಕ್ತೀವಿ, ಬಟ್ ಅದನ್ನು ತಗೊಳ್ಳೋದು. ಈಗ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಕಾಸಿಯಾ ಇಂದ ಯಾವಾಗಲೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಸೆಷನ್ ನಡೀತಾನೆ ಇರುತ್ತೆ. ಓಕೆ, ಎಸ್, ಐ ಕ್ಯಾನ್ ಗಿವ್ ಈ ಥರ ಒಂದು ನಡೀತಾ ಇದೆ, ನೀವು ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ನೀವು ಹೋಗಲೇಬೇಕು, ನೀವು ಎಕ್ಸ್ಪೋರ್ಟ್ ಮಾಡಲೇಬೇಕಂತ ನಾನು ಹೇಳೋಕ್ಕಾಗಲ್ಲ. ಇವಾಗ ಒಬ್ರು ಮಹೇಶ್ ಅಂತ ಇದ್ದಾರೆ, ಹೀ ಈಸ್ ಕನೆಕ್ಟೆಡ್ ಟು ಅಗ್ರಿ ರಿಲೇಟೆಡ್ ಒಂದು ಗ್ರೂಪು, ಅದರಲ್ಲಿ ಅವರು ಫ್ರೀಕ್ವೆಂಟಾಗಿ ಹಾಕ್ತಾನೆ ಇರ್ತಾರೆ. ಅದಾದಮೇಲೆ ರೀಸೆಂಟ್ಲಿ ಐ ಆಮ್ ಕನೆಕ್ಟೆಡ್ ವಿತ್ ಗ್ರೀನ್ ಪಾತ್ ಓನರ್ ಜೈರಾಮ್ ಸರ್ ಅಂತ. ಅವರು ಅಷ್ಟೇ, ಅವ್ರದ್ದು ಒಂದು ಅಗ್ರಿದು ಆರ್ಗ್ಯಾನಿಕ್ ರಿಲೇಟೆಡ್ ಮತ್ತೆ ಅಗ್ರಿ ರಿಲೇಟೆಡ್ ಅವರು ಒಂದಷ್ಟು ರೆವಲ್ಯೂಷನ್ಸ್ ಮಾಡ್ತಾನೆ ಇರ್ತಾರೆ. ಅವ್ರದ್ದು ಎವ್ರಿ ವೀಕ್ ಸಂತೆಗಳಾಗತ್ತೆ, ಆರ್ಗ್ಯಾನಿಕ್ ಸಂತೆ ಅಂತ. ಆಮೇಲೆ ಹಿ ಈಸ್ ಆಲ್ಸೋ ಗಿವಿಂಗ್ ದ ಪ್ಲಾಟ್ಫಾರ್ಮ್ ಟು ಮೆನಿ ಆಂಟ್ರಪ್ರೀನರ್ಸ್. ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಸೊ ಔಟರ್ ಇದ್ರಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಓನ್ಲಿ ಏನು ಪಾರ್ಟಿ ಹಾಲ್ ಇರ್ಬೋದು ಅಥವಾ ಒಳಗಡೆ ಹೋಟೆಲ್ ಇರ್ಬೋದು ಅಂತ ಕಾಣಿಸುತ್ತೆ. ಇಟ್ ಹ್ಯಾಸ್ ಆಲ್ಸೋ ಗಾಟ್ ಸೂಪರ್ ಮಾರ್ಕೆಟ್, ಆರ್ಗ್ಯಾನಿಕ್ ಸೂಪರ್ ಮಾರ್ಕೆಟ್. ಆಮೇಲೆ ಅಲ್ಲಿ ತಿಂಡಿಗಳು ಅಷ್ಟೇ, ಒಂದು ಜನಕ್ಕೆ ಇಂಪ್ರೆಷನ್ ದಟ್ ಇಟ್ ಇಸ್ ವೆರಿ ಕಾಸ್ಟ್ಲಿ ಅಂತ. ಇವಾಗ ನಾವು ಇಲ್ಲಿಗೆ ವಾಪಸ್ ಬಂತು ಅಂತ ಹೇಳಿದ್ರೆ, ಎಷ್ಟು ಜನ ನಿಮ್ಮಲ್ಲಿ ಮೆನ್ ಮೆಂಬರ್ಸ್ ಇದ್ದಾರೆ? ಮೆನ್ ಸೇ ಫಾರ್ ಎಕ್ಸಾಂಪಲ್ ಒಂದು 8:2 ರೇಷಿಯೋ. ಓಕೆ 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 ಓಕೆ, ಅಷ್ಟು ಕಡಿಮೆನೆ ಕಂಪೇರ್ ಟು ವಿಮೆನ್. ಅಷ್ಟು ಜಾಸ್ತಿ ಜನ ಮೆನ್ ಇಲ್ಲಿ ಕಡಿಮೆ ಅನ್ಸ್ಟ್ರಕ್ಚರ್ಡ್ ಅಲ್ಲಿ ಇರೋದಕ್ಕೆ. ಮತ್ತೆ ನಿಮಗೆ ಸ್ಟೋರೇಜ್ ಅಂಡ್ ಅದರ್ ಥಿಂಗ್ಸ್ ಪ್ರಾಜೆಕ್ಟ್ ಬರೋದೇ ಇಲ್ಲ. ಇವಾಗ ಅವರವರು ಮನೆಯಲ್ಲೇ ಮಾಡ್ಕೊಳ್ಳೋದು. ಹೌದು, ಅದು ಪೆರಿಷಬಲ್, ಎಷ್ಟು ಬೇಕೋ ಅಷ್ಟು ಆರ್ಡರ್ ಬಂದಿರುತ್ತೆ, ಹಾಗೆ ಮಾಡ್ಕೋತಾರೆ. ದೇರ್ ಈಸ್ ಎ ಕಾಮನ್ ಸೇಯಿಂಗ್, ಯಾರು ಎಷ್ಟೇ ಇದು ಮಾಡಿದ್ರು ವಿಮೆನ್ ಅಂತ ಬಂದಾಗ ಅವ್ರು ಬರೀ ಕಾಂಡಿಮೆಂಟ್ಸೇ ಮಾಡ್ತಾರೆ, ಅದರ್ ದ್ಯಾನ್ ಕಾಂಡಿಮೆಂಟ್ಸು ಬೇರೆದನ್ನು ಅವರು ಯೋಚನೆ ಮಾಡೋದಿಲ್ಲ ಅಂತ. ಡು ಯು ಅಗ್ರಿ? ನೋ. ಒಂದು ಪ್ರಾಡಕ್ಟ್ ಇದೆ, ಡು ಯು ನೋ ವಾರ್ಡ್ರೋಬ್ ಫ್ರೆಶ್ನರ್? ವಾರ್ಡ್ರೋಬ್ ಫ್ರೆಶ್ನರ್ ಆಫ್ಕೋರ್ಸ್ ಐ ನೋ. ನೀವು ಯಾವ ಥರ ಫಾರ್ಮಲ್ಲಿ ನೋಡಿದ್ದೀರಾ? ಕ್ರಿಸ್ಟಲ್ ಫಾರ್ಮಲ್ಲಿ ಇದೆ. ಓಕೆ. ಆ್ಯಂಡ್ ಪಾಕೆಟ್ಸ್ ಅಲ್ಲಿ, ಸ್ಯಾಚೆಸ್ ಅಲ್ಲಿ ಇದೆ. ಓಕೆ, ಸೊ ಈಗ ಒಬ್ರು ಮಾಡಿದ್ದಾರೆ, ಹರ್ ನೇಮ್ ಇಸ್ ಜಯಶ್ರೀ ಅಂತ. ಅವರು ಶಿ ಹ್ಯಾಸ್ ಡನ್ ಇನ್ ಸೋಯಾ ವ್ಯಾಕ್ಸ್ ಮತ್ತೆ ಬೀಸ್ ವ್ಯಾಕ್ಸ್ ಅಲ್ಲಿ ಮಾಡಿ ವಿತ್ ದ ಯೂಸ್ ಆಫ್ ಎಸೆನ್ಷಿಯಲ್ ಆಯಿಲ್ಸ್ ಮಾಡಿದ್ದಾರೆ. ಇದು ನಾವೇ ಪರ್ಸ್ನಲ್ ಆಗಿ ನಮ್ಮ ಮನೆಯಲ್ಲಿ, ನಮ್ಮ ಅತ್ತೆ ಮನೆಯಲ್ಲಿ ಅವರು ವಾರ್ಡ್ರೋಬಲ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಇಟ್ಸ್ ಬಿನ್ 6 months. ಅವರು ಹೇಳಿದ್ದೇನು, ನಿಮಗೆ 3 to 4 months ಬರುತ್ತೆ ಅಂತ ಹೇಳಿದ್ರು. ಶೆಲ್ಫ್ ಲೈಫ್. ಇಟ್ಸ್ ಆಲ್ರೆಡಿ ಬಿನ್ 6 months. ಇವಾಗ್ಲೂ ನಾವು ಫಸ್ಟ್ ಡೇ ತಂದಾಗ ಹೇಗಿತ್ತು ಸ್ಮೆಲ್ಲು, ಅದೇ ತರನೇ ಇದೆ. ಫ್ರಾಗ್ರೆನ್ಸ್ ಇದೆ ಒಂದು. ಮತ್ತೆ ಅದಾದ್ಮೇಲೆ ಇಟ್ ಇಸ್ ಈಕೋ ಫ್ರೆಂಡ್ಲಿ. ಇವಾಗ ಮಕ್ಕಳು ಬಾಯಲ್ಲಿ ಕಚ್ಬಿಟ್ರೆ ಏನೋ ಆಗ್ಬಿಡುತ್ತಲ್ಲ, ಇಟ್ ಇಸ್ ಬೀಸ್ ವ್ಯಾಕ್ಸ್ ಅಗೇನ್. ಓಕೆನಾ? ಅದಾದ್ಮೇಲೆ ಅವ್ರು ಹೇಳೋದೇನು, ಅದು ಫುಲ್ಲು ಹೋಗುತ್ತಲ್ಲ, ಸ್ಮೆಲ್ ಹೋಗುತ್ತಲ್ಲ, ಆಗ ನೀವು ಅದನ್ನ ತೆಂಗಿನಕಾಯಿ ಇದರಲ್ಲಿ ಚಿಪ್ಪಲ್ಲಿ ಹಾಕ್ಬಿಟ್ಟು ಅದನ್ನ ಕ್ಯಾಂಡಲ್ ಮಾಡ್ಕೋಬಹುದು. Oh, that's nice. Yes. So, see, ಹೆಣ್ಮಕ್ಳು ಈ ಥರ ಎಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕಾಂಡಿಮೆಂಟ್ಸ್. ಅಂದರೆ ನಾವು ನೋಡಿರೋದ್ರಿಂದ ನನಗೆ ಗೊತ್ತಷ್ಟೇ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಎಲ್ಲ. ದೇರ್ ಆರ್ ಮೆನಿ ಥಿಂಗ್ಸ್ ವಿಮೆನ್ಸ್ ಆರ್ ಡೂಯಿಂಗ್. ಟು ಕನ್ಕ್ಲೂಡ್,
ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವ ತರಹ ನೆಕ್ಸ್ಟ್ ಸ್ಟೇಜ್ಗೆ ಹೋಗಬೇಕು ಅಂತ ಇದ್ದೀರಾ? ನಿಮ್ಮ ವಿಷನ್ ಅಂಡ್ ಮಿಷನ್ನು ಹೇಳ್ತಾ ಇದ್ದೀರಾ. ನೆಕ್ಸ್ಟ್ 5 years ಅಲ್ಲಿ ಗ್ರೂಪ್ ಆಸ್ ಎ ಹೋಲ್? ಬೇಸಿಕಲಿ ಐ ಕಾನ್ಸಂಟ್ರೇಟ್ ಆನ್ ಹೋಮ್ ಗ್ರೋನ್ ವಿಷನರೀಸ್. ಯಾಕೆ ಅಂತ ಹೇಳಿದ್ರೆ ಐ ನೋ ದ ಸ್ಟ್ರಗಲ್, ಎಷ್ಟು ಕಷ್ಟ ಇರುತ್ತೆ ಒಂದು ಪ್ರಾಡಕ್ಟ್ ನಾವು ಮಾರ್ಕೆಟ್ಗೆ ತರಬೇಕು ಅಂತ ಹೇಳಿದಾಗ, ಆಮೇಲೆ ಅದನ್ನು ಮಾರ್ಕೆಟಲ್ಲಿ ಸಸ್ಟೈನ್ ಮಾಡೋದು. ಸೊ ನಾವು ವಿ ಆರ್ ಕ್ರಿಯೇಟಿಂಗ್ ಅ ಕಾನ್ಸೆಪ್ಟ್ ಆಫ್ ಚೇಂಬರ್ಸ್ ಫಾರ್ ಹೋಮ್ ಗ್ರೋನ್ ವಿಷನರೀಸ್. ಈ ಥರ ಚೇಂಬರ್ಸ್ನ ಎಲ್ಲಿ ಸಾಧ್ಯ. ಚೇಂಬರ್ ಅಂದರೆ ನೀವು ಯಾವ ಥರ ಡಿಫೈನ್? ಒನ್ ಶಾಪ್, ಇಟ್ಸ್ ಅ ಫಿಸಿಕಲ್ ಶಾಪ್, ಫಿಸಿಕಲ್ ಸ್ಪೇಸ್. ಅದನ್ನ ಎಷ್ಟು ಬೇರೆ ಕಡೆ ಎಷ್ಟು ಕಡೆ ಆಗುತ್ತೆ ನಾವು ಅಷ್ಟು ಮಾಡಬೇಕು. ಸೊ ಜನಕ್ಕೆ ಏನು ಅಂತ ಹೇಳಿದ್ರೆ, ಜನಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಫಾರ್ ವಿಮೆನ್ಸ್ ಈ ಟೈಮಲ್ಲಿ ಐ ಮಸ್ಟ್ ಸೇ ಒನ್ ಥಿಂಗ್, ನಾನು ಯಾಕೆ ಕೆಲಸ ಬಿಡಬೇಕಾಯ್ತು ಅಂದರೆ ಪರಿಸ್ಥಿತಿ ಆ ಥರ ಇತ್ತು. ಐ ಮಸ್ಟ್ ಸ್ಟೇ ವಿತ್ ಮೈ ಡಾಟರ್ ಬಿಕಾಸ್ ಆಫ್ ಹರ್ ಹೆಲ್ತ್ ಕಂಡೀಷನ್. ಟುಡೇ ಶಿ ಇಸ್ ನೋ ಮೋರ್ ವಿತ್ ಅಸ್. ಬಟ್ ನನಗೆ ಕೆಲಸನ ಮಗುನ ಅನ್ನೋ ಆಪ್ಷನ್ ಬಂದಾಗ ನಾನು ಶ್ರೇಷ್ಠನೇ ಆಯ್ಕೆ ಮಾಡಿಕೊಂಡೆ, ಶ್ರೇಷ್ಠ ಜೊತೆನೇ ಇದ್ದೆ. ಸೊ ಹಾಗಾಗಿ ಟುಡೇ ಶಿ ಈಸ್ ಲೀಡಿಂಗ್ ದ ವೇ. ಅದಕ್ಕೋಸ್ಕರನೇ ಈಗ ನಂತರ ಎಷ್ಟೋ ಜನ ಇರ್ತಾರೆ, ದೇ ಕ್ಯಾನ್ ನಾಟ್ ಗೋ ಔಟ್ ಆ್ಯಂಡ್ ಎಕ್ಸ್ಪ್ಲೋರ್ ಥಿಂಗ್ಸ್. ಆ ಥರದವ್ರಿಗೆ ವಿ ಹ್ಯಾವ್ ಟು ಕ್ರಿಯೇಟ್ ಸಚ್ ಅ ಮಾರ್ಕೆಟ್ ಪ್ಲೇಸ್. ಅವ್ರಿಗೆ ಯಾವುದೇ ಥರ ಒಂದು ಹೆಸಿಟೇಷನ್ ಇರಬಾರ್ದು, ಭಯ ಇರಬಾರ್ದು. ದೇ ಕ್ಯಾನ್ ಈಸಿಲಿ ಕಮ್ ಅಂಡ್ ಎಕ್ಸ್ಪ್ಲೋರ್ ದಟ್ ಹೋಮ್ಲಿ ಫೀಲಿಂಗ್. ಅಲ್ಲಿ ಅವ್ರನ್ನ ಜಡ್ಜ್ ಮಾಡೋರು ಯಾರೂ ಇರಬಾರ್ದು. ಆ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ ಶ್ರೇಷ್ಠ ಉತ್ಪನ್ನದಲ್ಲಿ ಅವ್ರಿಗೆ ಸಿಗಬೇಕು. ದಿಸ್ ಇಸ್ ದ ಮೋಟೋ. ಅದಾದಮೇಲೆ ಒಂದು ಪಾಯಿಂಟ್ ಆಫ್ ಟೈಮ್ ಆದಮೇಲೆ ವಿ ಆರ್ ಕ್ರಿಯೇಟಿಂಗ್ ಅವರ್ ಆ್ಯಪ್ ಆಲ್ಸೋ. ಸೊ ಅದರಲ್ಲಿ ಅವರು ಆರ್ಡರ್ ಮಾಡ್ಬೋದು. ಸೊ ದಟ್ ಡೆಫಿನೆಟ್ಲಿ ಒಂದು ಈಗ ಎಲ್ಲ ಒಂದು ಆರ್ಗನೈಸೇಷನ್ ಹೆಂಗೆ ಬೆಳೆದಿದೆ, ನಮ್ಮ ಶ್ರೇಷ್ಠ ಉತ್ಪನ್ನನೂ ಹಾಗೆ ಬೆಳಿಬೇಕು. ವರ್ಲ್ಡ್ ವೈಡ್ ವಿ ಶುಡ್ ಟ್ರಾವೆಲ್. ನಮ್ಮ ಪ್ರಾಡಕ್ಟ್ಸ್ ಟ್ರಾವೆಲ್ ಮಾಡಬೇಕು. ನಾವು ಟ್ರಾವೆಲ್ ಮಾಡ್ತೀವೋ ಇಲ್ವಾ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮ ಪ್ರಾಡಕ್ಟ್ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿದೆ. ಬಟ್ ಅದಕ್ಕೆ ಲೈಕ್ ತುಂಬ ಏನು ಹೇಳ್ತಾರೆ, ತುಂಬ ವರ್ಕೌಟ್ ಮಾಡಬೇಕು, ತುಂಬ ಪ್ಲ್ಯಾನ್ಸ್ ಬೇಕು, ಮತ್ತು ತುಂಬ ರಿಸೋರ್ಸ್ಫುಲ್ಲಾಗಿ ನಾವು ನಮ್ಮದು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ರೂರಲ್ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಡು ಯು ಹ್ಯಾವ್ ಎನಿ ಸಚ್ ಪ್ಲ್ಯಾನ್ಸ್ ಆರ್ ವಾಟ್? ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗಿರೋ ಕಾಂಟ್ಯಾಕ್ಟಲ್ಲಿ ಅಥವಾ ನಮಗಿರೋ ನೆಟ್ವರ್ಕಲ್ಲಿ ಒನ್ ಆರ್ ಟು ಆರ್ಗನೈಸೇಷನ್ ದೇ ವಿಲ್ ಕಾಲೇಜ್ ಈ ಥರ ಬನ್ನಿ ಟ್ರೈನ್ ಮಾಡಿ ಅಂತ ಹೇಳಿ. ಬಟ್ ವಾಟ್ ಐ ಸಜೆಸ್ಟ್ ಇಸ್, ಇಫ್ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ, ಯು ಕಾಲಸ್ ಲೈಕ್ ಅಂದರೆ ಅವ್ರಿಗೆ ರೈಟ್ ಫ್ರಮ್ ದ ಪ್ಯಾಕಿಂಗ್ ನಾವು ಹೇಳ್ಕೊಡ್ತೀವಿ, ಗೈಡ್ ಮಾಡ್ತೀವಿ, ಯಾವ ಥರ ಅವರು ಆನ್ಲೈನ್ಗೆ ಸ್ವಿಚ್ ಆಗಬೇಕು. ಬಿಕಾಸ್ ಎಷ್ಟೊಂದು ಜನಕ್ಕೆ ಆನ್ಲೈನ್ ಅಂದರೆ ಫ್ರಾಡ್ ಅಷ್ಟೇ, ಆ ಥರ ಮೈಂಡ್ಸೆಟ್ ಬಂದ್ಬಿಟ್ಟಿದೆ. ಸೊ ಇವತ್ತಿನ ದಿನ ಅಮೆಝಾನ್, ಫ್ಲಿಪ್ಕಾರ್ಟ್, ಈವನ್ ಮೀಶೋ ಎಷ್ಟು ಜನ ಡಿಪೆಂಡೆನ್ಸಿ ಇಟ್ಕೊಂಡಿದ್ದಾರೆ. ನಮ್ಮದೇ ಒಂದು ಕರ್ನಾಟಕದ್ದು ಬ್ರ್ಯಾಂಡ್ ನಾವು ಮಾಡಬೇಕು. ಸೊ ಲೈಕ್ ವಿ ಶುಡ್ ರೀಚ್ ಎಲ್ಲ ಕಡೆ, ಹಳ್ಳಿಗೂ ನಾವು ಹೋಗಬೇಕು. ಈಗ ನಾವು ಯಾವ ಥರ ಜನನ್ನ ರೀಚ್ ಮಾಡ್ತೀವಿ, ಯಾವ ಥರ ಜಾಗನ ರೀಚ್ ಮಾಡ್ತೀವಿ, ದಟ್ ಮ್ಯಾಟರ್ಸು. ಈಗ ಚಿಕ್ಕ ಹಳ್ಳಿಗಳಲ್ಲಿ ಫ್ಲೀ ಮಾರ್ಕೆಟ್ ಆಗುತ್ತೆ, ಸಂತೆ ತರ. ಮತ್ತೆ ಚಿಕ್ಕ ಒಂದು ಇವಾಗ ತಾಲೂಕ್ ಲೆವೆಲ್ ಆ ತರ ಕಡೆನೂ ದೇ ವಿಲ್ ಅರೇಂಜ್ ಫ್ಲೀ ಮಾರ್ಕೆಟ್. ಈಗ ಮುರುಡೇಶ್ವರದಲ್ಲಾಗುತ್ತೆ, ಶಿರ್ಸಿಯಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಕಾಪುವಲ್ಲಾಗುತ್ತೆ. ದೇ ವಿಲ್ ಕೀಪ್ ದೇರ್ ಓನ್ ಥೀಮ್ ಅಂಡ್ ದೇ ವಿಲ್ ಡೂ ದ ಫ್ಲೀ ಮಾರ್ಕೆಟ್. ಆಮೇಲೆ ಈಗ ಸ್ವದೇಶಿ ಸಂತೆ ಅಂತ ಆಗುತ್ತೆ. ಈ ತರದ್ದು ಎಲ್ಲ ಕೆಲವೊಂದು ನೋಡ್ಕೊಂಡಾಗ ದೇ ಆರ್ ಆಲ್ ಗಿವಿಂಗ್ ದ ಮಾರ್ಕೆಟ್ ಪ್ಲೇಸ್. ಬಟ್ ಹೌ ಕನ್ಸಿಸ್ಟೆಂಟ್ಲಿ ಯು ಆರ್ ಗಿವಿಂಗ್ ಅನ್ನೋದು ಇಂಪಾರ್ಟೆಂಟ್. ಸೊ ಹೌ ಕನ್ಸಿಸ್ಟೆಂಟ್ ಅಂದ್ರೆ, ಈಗ ನಾವು ವರ್ಷಕ್ಕೆ ಒಂದು ಸಂತೆ ಮಾಡಿದ್ರೆ ವರ್ಷಕ್ಕೆ ಒಂದ್ಸರಿ ನಾವು ಒಂದ್ ಕಡೆ ಗ್ಯಾದರ್ ಆಗ್ಬೋದು. ಈಗ ನಾವು ಅವ್ರಿಗೆ ಫ್ರೀಕ್ವೆಂಟ್ ಆಗಿ ಸಿಕ್ಕಿದಾಗ ನಮಗೆ ಸೇಲ್ಸ್ ಬೇರೆ ತರ ಆಗುತ್ತೆ. ಈಗ ನಾವು ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ, ಇವಾಗ ನನ್ನ ಆಯಿಲ್ ನಾವು 3 days ಮೇಳ ಮಾಡಿದಾಗ ನನ್ನ ಆಯಿಲ್ ಎಷ್ಟು ಹೋಗಿರುತ್ತೆ ಸೇಲ್ಸ್ ನಾನು ತಗೊಂಡ್ರೆ, ಈಗ ಅದೇ ಜಾಗದಲ್ಲಿ ನಾವು ಪರ್ಮನೆಂಟ್ ಸ್ಪೇಸ್ ಮಾಡಿರೋದ್ರಿಂದ ಎವ್ರಿ ಡೇ ದೇ ವಿಲ್ ಕಮ್ ಅಂಡ್ ದೇ ವಿಲ್ ಬೈ. ಯಾವಾಗ ದ ಸೇಲ್ಸ್ ವೇರೀಸ್. ಸೊ ಹಾಗಾಗಿ ನಾವು ಪರ್ಮನೆಂಟ್ ಪ್ಲೇಸ್, ಒಂದು ಮಾರ್ಕೆಟ್ ಪ್ಲೇಸ್ ಯಾಕೆ ಮಾಡ್ಬೇಕಂತಂದ್ರೆ, ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಸೇಲ್ಸು ನಾವು ಒಂದು ಮಾರ್ಕೆಟ್ ಅವ್ರಿಗೆ ಒಂದು ವಿಸಿಬಲ್ ಆಗ್ತಾ ಇರಬೇಕು ಅವ್ರಿಗೆ. ಸೊ ದಟ್ ಈಸ್ ವೈ ನನಗೆ ಈ ಥರ ಅಂದರೆ ಈ ಚೇಂಬರ್ಸ್ ಎಲ್ಲ ಕಡೆ ಮಾಡಬೇಕು, ಫಿಸಿಕಲ್ ಶಾಪ್ ವೇರ್ ದೇರ್ ಆರ್ ಒಂದು ಜನರದು ಇದು ಸಿಗತ್ತೆ. ಅಂದರೆ ಇಲ್ಲಿ ಜನ ಬರ್ತಾರೆ, ಇಲ್ಲಿ ಓಡಾಡ್ತಾರೆ, ಆ ಥರದವ್ರಿಗೆ ನಾವು ರೆಕಗ್ನೈಸ್ ಆಗೋವರೆಗೂ ಆಮೇಲೆ ಅವರೇ ಉಡ್ಕೊಂಡು ಬರ್ತಾರೆ. ಸೊ ಆ ಪಾಯಿಂಟ್ವರೆಗೂ ನಾವು ಕಷ್ಟಪಡಲೇಬೇಕು. ಓಕೆ, ಇಷ್ಟೊತ್ತು ನೀವು ಕೇಳಿದ್ರಿ ಅಲ್ವಾ, ಈ ಕಾನ್ವರ್ಸೇಷನ್ ಅನ್ನ ಕೇಳಿದ್ರಿ. ಈ ಕಾನ್ವರ್ಸೇಷನ್ ಅಲ್ಲಿ ನಾವು ಮುಖ್ಯವಾಗಿ ಅಂದ್ಕೊಂಡಿದ್ದು ಕೂಡ ದಿಸ್ ಈಸ್ ಜಸ್ಟ್ ಎನ್ ಪೈಲಟ್ ಅಂತ ನಾವು ಹೇಳ್ಬೋದು. We want to introduce people like Harshita.
ಅವರು ಆರ್ಗನೈಸ್ಡ್ ಆಗಿರಬಹುದು, ರಿಜಿಸ್ಟರ್ಡ್ ಆಗಿರ್ಬೋದು, ಅನ್ಆರ್ಗನೈಸ್ಡ್ ಆಗಿರಬಹುದು. ಬಿಕಾಸ್ ಪ್ರತಿಯೊಬ್ಬರ ಹತ್ರ ಕೂಡ ಒಂದಲ್ಲ ಒಂದು ಕಥೆ ಇರುತ್ತೆ, ಜರ್ನಿ ಇರುತ್ತೆ, ನ್ಯಾರೇಟಿವ್ಸ್ ಇರುತ್ತೆ. ಅದನ್ನು ನಾವಿಲ್ಲಿ ಹೇಳೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಪ್ರಾಬಬಲಿ ಈಗ 1+60 ಮಿನಿಟ್ಸ್ ಪ್ಲಸ್ ಆಗಿದೆ ಇದು. ಈ ಒಂದು ಕಾನ್ವರ್ಸೇಷನಲ್ಲಿ ನೀವು ಎಷ್ಟೋ ವಿಷಯಗಳು ತಿಳ್ಕೊಂಡಿರ್ತೀರ. ಆ್ಯಂಡ್ ಎಕಾನಮಿಗೆ ಡೈರೆಕ್ಟ್ಲಿ ದಿಸ್ ಟೈಪ್ ಆಫ್ ಪೀಪಲ್ ಆರ್ ಕಾಂಟ್ರಿಬ್ಯೂಟಿಂಗ್. ಈಗ ಇದೇ ಥರ ನಿಮ್ಮದು ಇತ್ತು ಅಂತ ಹೇಳಿದ್ರೆ ನಮಗೆ ಇದಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಸ್ಕೀಮ್ಸ್ ಇವೆ, ತುಂಬ ಸ್ಕೀಮ್ಸ್ ಇವೆ. ಅದನ್ನೆಲ್ಲ ಕೂಡ ನೀವು ನಮ್ಮ ವೆಬ್ಸೈಟ್ಗೆ ಹೋಯಿತು ಅಂತ ಹೇಳಿದ್ರೆ ಆ ಸ್ಕೀಮ್ಸು, ಪ್ರೊಸೀಜರ್ಸು ಎಲ್ಲಿಂದ ತೊಗೋಬಹುದು, ಹೇಗೆ ತೊಗೋಬಹುದು ಅನ್ನೋದನ್ನು ನಿಮಗೆ ನಮ್ಮ ವೆಬ್ಸೈಟಲ್ಲಿ ಡೀಟೇಲ್ಸ್ ಗೊತ್ತಾಗುತ್ತೆ. ಅದನ್ನು ನೋಡಿದ್ಮೇಲೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ವಿ ವಿಲ್ ಗೈಡ್ ಯು ಫರ್ದರ್. ನಾವು ಸಾರಥಿ ಕಮ್ಯುನಿಕೇಷನ್ನು, ದಿಸ್ ಈಸ್ ಅವರ್ ನ್ಯೂ ಇನಿಷಿಯೇಟಿವ್. ವಿ ವಾಂಟ್ ಟು ಗೈಡ್, ವಿ ವಾಂಟ್ ಟು ಅಟ್ಲೀಸ್ಟ್ ಆಂಟ್ರಪ್ರಿನರ್ಶಿಪ್ ಅನ್ನೋದು ಈಸ್ ನಾಟ್ ಅವರ್ ಡೊಮೈನ್. ಆದರೆ ಮಾಡ್ತಾ ಇರೋವಂಥವ್ರಿಗೆ ಬೇರೆ ತರಹ ಹೇಗೆ ಮಾಡಬಹುದು ಅನ್ನೋದು ಕೂಡ ನಮ್ಮ ಸಾರಥಿ ಕಮ್ಯುನಿಕೇಷನ್ಸ್ದು ಕೂಡ ದಿಸ್ ಈಸ್ ಆಲ್ಸೋ ಆಂಟ್ರಪ್ರಿನರ್ ವೆಂಚರ್. ನಮ್ಮ ಸಾರಥಿ ಕೂಡ you visit our website and note the details and get back to us. ನೋಡಿದ್ದೀರಾ? ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹರ್ಷಿತಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಆ್ಯಕ್ಚುಲಿ ಏನಂದರೆ ನಾವು ಒಂದು ಪರ್ಸ್ನಲ್ ಆಗಿನೂ ಕೂಡ ಡಿಸ್ಕಷನ್ ಮಾಡಿದ್ವಿ. ಟುಡೇ ವಿ ಆರ್ ಆನ್ ದ ಒಂದು ಫಾರ್ಮಲ್ ಟಾಕ್ ಆರ್ ಫಾರ್ಮಲ್ ಕಮ್ಯುನಿಕೇಷನ್. ಬಟ್ ನನಗೆ ಪರ್ಸ್ನಲಿ ಏನು ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯು. ಲೈಕ್ ಈಗ ವಿ ಹ್ಯಾವ್ ಕ್ರಾಸ್ಡ್ ಮೆನಿ ಪೀಪಲ್, ಲೈಕ್ ಸಿಮಿಲರ್ ಪೀಪಲ್. ಸೊ ಪ್ರಾಬಬ್ಲಿ ನನಗೆ ಪರ್ಸ್ನಲಿ ಏನು ಅಂತ ಹೇಳಿದ್ರೆ ಒನ್ ಆಫ್ ದ ಇನ್ಸ್ಪೈರಿಂಗ್ ಪರ್ಸನ್. ನಾನು ನಿಮ್ಮದು DRT ಟೇಬಲಲ್ಲೂ ಕೂಡ ಐ ವಾಸ್ ಜಸ್ಟ್ ಸೀಯಿಂಗ್ ನೀವು ಹೇಗೆ ಅವ್ರಿಗೊಂದು ಕ್ವೆಶನ್ ಮಾಡೋದಾಗಿರ್ಬೋದು, ಅಥವಾ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಎಲ್ಲರೂ ನಿಮ್ಮನ್ನ ಒಂದು ಟ್ರೀಟ್ ಮಾಡೋ ರೀತಿ, ಅಂದರೆ ದಟ್ ಒಂದು ಬಾಸಿ ಅಥವಾ ಒಂದು ಪವರ್ಫುಲ್ ಲೇಡಿ ಆ ಥರ ಡೌನ್ ದ ಲೈನ್ ನನಗೆ ಲೈಕ್ ಐ ವಿಶ್ ಟು ಸಿ ಲೈಕ್ ಈ ಥರದ್ದು ಒಂದು ನನ್ನ ಜನ ಹಿಂಗೆ ರೆಕಗ್ನೈಸ್ ಮಾಡಬೇಕಂತ ಅಂದ್ಕೊಂಡ್ರೆ ಐ ವಿಶ್ ಟು ಬಿ ಒಂದು absolutely no issue. And in case if you want to have any communication or personality kind of thing, how to project yourself physically, internally and intellectually, always Sarathi is with you. You can contact us, approach us anytime. Thank you so much, ma'am. It is a crowdfunding initiative. We really need your support. We really need your resources also. It is a holistic approach and ನಿಮ್ಮ feedback ಗೆ, support ಗೆ we expect. Thank you so much.